ಯುದ್ಧಕಾಂಡ ಈ ಹಿಂದೆನೂ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾಯಿಂದನೇ ಇನ್ಸ್ಪೈರ್ ಆಗಿ ಬೇಕು ಅಂತಾನೆ ಇಟ್ಟಿರ್ತಕ್ಕಂಥ ಹೆಸರು. ಅಜಯ್ ರಾವ್ ಅಂದ್ರೆ ಕೃಷ್ಣ, ಕೃಷ್ಣ ಅಂದ್ರೆ ಅಜಯ್ ರಾವ್. ಇದನ್ನು ಬ್ರೇಕ್ ಮಾಡಬೇಕು, ಡಿಫ್ರೆಂಟ್ ಆಗಿ ಟ್ರೈ ಮಾಡಬೇಕು ಅನ್ನೋದು ಮೈಂಡಲ್ಲಿ ಇತ್ತ. ನನಗೆ ಕಥೆ ಕೇಳ್ತಾ ಕೇಳ್ತಾ ನನಗೆ ಈ ಸಿನಿಮಾ ನನ್ನ ಮಗಳು ನನ್ನ ಕಣ್ಣ ಎದುರುಗಡೆ ಬಂದಿದ್ದು. ಸೊ ಅದರಿಂದ ಕನೆಕ್ಟ್ ಆಗಿ ಐ ಥಿಂಕ್ 5-10 ನಿಮಿಷದಲ್ಲೇ ಈ ಸಿನಿಮಾ ಮಾಡ್ತೀನಿ ಅಂತ ಡಿಸೈಡ್ ಆಗಿದ್ದು ನಾನು. ಅಜಯ್ ರಾವ್ ಅವರು ತುಂಬ ಸಾಲ ಮಾಡ್ಕೊಂಡಿದ್ರು, ಈ ಮೂವಿಗೋಸ್ಕರ ತುಂಬ ಸಾಲ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ನಾವು ನೋಡಿದ್ವಿ. ಅದಾದ ನಂತರ ನಾವು ನೋಡಿದ್ವಿ ಅಜಯ್ ರಾವ್ ಅವರು ಅವ್ರ ಕಾರನ್ನು ಕೂಡ ಮಾರಿದ್ರು ಅನ್ನೋ ಸುದ್ದಿ ನಾವು ನೋಡಿದ್ವಿ. ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂದರೆ ಇವತ್ತು ಕ್ರೋರ್ಸ್ ಆಫ್ ಟುಗೆದರ್ ಸಾಲ ಇದೆ. ಅಂದರೆ ಆ ಸಾಲ ಅಫೋರ್ಡ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ ಅಂತ. ನಾನು ಕಷ್ಟಕ್ಕೆ ಮಾರಿದ್ನೋ, ಆ ಕಾರ್ ಹಳೇದಾಗಿತ್ತಂತ ಮಾರಿದ್ನೋ, ಏನು ಮಾಡಿದ್ನೋ ಗೊತ್ತಿಲ್ಲ. ಇವತ್ತಿಗೂ ನನ್ನ ಹತ್ರ 3 ಕಾರ್ ಇದ್ದಾವೆ. ಮುಂಗಾರು ಮಳೆ ದುನಿಯಾ ಇಂಥ ಸಿನಿಮಾಗಳು ದಾಖಲೆ ಮಾಡಿದ್ಮೇಲೆ ನಿರ್ಮಾಪಕರು, ಟೆಕ್ನಿಷಿಯನ್ಸ್ ಹತ್ರ ಉಡಾಫೆಗೆ ಬಂದರು ಕೆಲವೊಬ್ರು ಬಿಟ್ಟರೆ. ಒಂದು ಕ್ಯಾಡ್ಬರಿ ಚಾಕ್ಲೇಟಿಗೆ ಆ್ಯಡ್ ಸಿಕ್ಕಿದ್ದು. ಬಟ್ ಅದೇ ಆ್ಯಡ್ ಶೂಟ್ ದಿನ ನಮ್ಮ ತಂದೆ ತೀರ್ಕೊಂಡ್ರು. ಅವಾಗ 2003 ಎಕ್ಸ್ಕ್ಯೂಸ್ ಮೀ ಸಿಕ್ಕಿದ್ದು ನನಗೆ. ಅದು ನಾಟ್ ಜಸ್ಟ್ ಲಾಂಚ್, ಅದೊಂಥರ ಸ್ಪೇಸ್ಗೆ ಲಾಂಚ್ ಮಾಡ್ದಂಗೆ ಬಿಗ್ ಲಾಂಚ್ ಅಲ್ವಾ ಅದು. ಹಂಗಿದ್ದಾಗ ಯಾವುದು ಫಸ್ಟ್ ಆ ರೀತಿ ಜರ್ಕ್ ಕೊಟ್ಟಿದ್ದು ಯಾವ್ದು ನಿಮಗೆ? ಅದೇ ಇಮಿಡಿಯೇಟ್ಲಿ ವೆರಿ ನೆಕ್ಸ್ಟ್ ಸಿನಿಮಾ ಸೂರ್ಯ ದಿ ಗ್ರೇಟ್. ಸೂರ್ಯ ದಿ ಗ್ರೇಟ್ ತುಂಬ ಗ್ರೇಟ್ ಪಾಠ ಆಗೋಯ್ತು. ಎಷ್ಟು ಗಂಟೆ ಟೈಮ್ ಆಗ್ತೀರಿ? ನಾನು ಮ್ಯಾಕ್ಸ್ 3 to 4 hours ನಿದ್ದೆ ಮಾಡ್ತೀನಿ. ಅಜಯ್ ರಾವ್ ಅವರು ಹೇಗಿದ್ದೀರಿ? ಆಲ್ ಗುಡ್ ಸರ್, ಫೈನ್. ಆಫ್ಟರ್ ಲಾಂಗ್ ಟೈಮ್ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ನಿಮ್ಮನ್ನ ನೋಡ್ತಾ ಇದ್ದೀವಿ ಅಂತ ಕಾಣುತ್ತೆ ನಾವು. ಒಂದು ಸ್ಪೆಕ್ಸ್ ಬಂದಿರೋದು ನಾವು 2 ವರ್ಷದಿಂದ ಎಡಿಟಿಂಗ್ ಮಾಡ್ತಾ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಆಗಿರ್ತಕ್ಕಂಥ ಮೆಡಿಕಲ್ ರೀಸನ್ಗೋಸ್ಕರನಾ? ಹೌದೌದು. ಓಕೆ. ಪವರ್ ಬಂದಿರತಕ್ಕಂಥ ಲಾಯರ್ ಕ್ಯಾರೆಕ್ಟರ್ಗೆ ಅಂತ ಅನ್ಕೊಂಡೆ. ಇಲ್ಲ. ಓಕೆ. ಸ್ಕ್ರಿಪ್ಟ್ನಲ್ಲಿ ಮತ್ತು ಎಡಿಟಲ್ಲಿ ತುಂಬ ಇನ್ವಾಲ್ವ್ ಆಗಿ, ಅಂದರೆ ಸ್ಕೂಲ್ ಕಾಲೇಜಲ್ಲಿ ಅಷ್ಟು ಓದಿರಲಿಲ್ಲ. ಓಕೆ. ಅಷ್ಟು ಇಲ್ಲಿ ಸ್ಕ್ರಿಪ್ಟಲ್ಲಿ ಸ್ಟಡಿ ಮಾಡೋದಾಗಲಿ, ಅದಕ್ಕೆ ಅಧ್ಯಯನ ಮಾಡೋದಾಗಲಿ ಆಯಿತು. ಆಮೇಲೆ ಎಡಿಟಲ್ಲಿ 1-2 ವರ್ಷ ಸ್ಕ್ರೀನ್ ಮುಂದೆ ಕೂತು ಇದು ಈ ಲುಕ್ ಬಂದಿರತಕ್ಕಂಥದ್ದು. ಓಕೆ. ನಾನು ಅಂದ್ಕೊಂಡೆ ಮೂವಿಗೋಸ್ಕರ ಅದು ಕ್ಯಾರೆಕ್ಟರ್ಗೆ ಆ ಥರ ಮಾಡಿದ್ದೀರಿ ಅಂತ. ಇಲ್ಲ. ಆ್ಯಂಡ್ ಅದೇ ಕ್ಲೀನ್ ಶೇವ್ ಲುಕ್ಕು ಇದೆಲ್ಲ ಅಪರೂಪ ಅಲ್ವಾ ಅಂತ. ಕ್ಲೀನ್ ಶೇವ್ ಲುಕ್ ಫಾರ್ ದಿ ಕ್ಯಾರೆಕ್ಟರ್. ಸಿನಿಮಾ ಮುಗಿದಾದ್ಮೇಲೆ ಗಡ್ಡ ಮೀಸೆ ಎಲ್ಲ ಬಂದಿತ್ತು. ಮತ್ತೆ ಅಗೇನ್ ನಾನು ಸಿನಿಮಾನಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ಹೊರಗಡೆ ಕಾಣಿಸ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಕಾಣಿಸ್ತಾ ಇತ್ತು. ಸೊ ಸಿನಿಮಾ ಪ್ರಮೋಷನಿಗೆ ಅಂತಲೇ ಅಲ್ಲಿರೋ ಹೋಲಿಕೆಗೋಸ್ಕರ ಕ್ಲೀನ್ ಆ್ಯಂಡ್ ನೀಟ್ ಶೇವ್ ಮಾಡಬೇಕಾಯ್ತು. ನಿಮಗೆ ಅನಿಸುತ್ತೆ ಹೊಸ ಅಪಿಯರೆನ್ಸಿಗೆ ಸಂಬಂಧಪಟ್ಟಂತೆ ಯಾವ ಅಪಿಯರೆನ್ಸಲ್ಲಿ ನಿಮಗೆ ನೀವು ಇಷ್ಟ? ಅಲ್ಲ, ನನಗೆ ಕ್ಯಾರೆಕ್ಟರ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಪರ್ಸ್ನಲ್ ಲುಕ್ ವೈಸ್ ನನಗೆ ಹೆಂಗೆ ಕಾಣಿಸ್ತೀನಿ, ಯಾವುದು ಇಷ್ಟ ನನಗೆ ಇಲ್ವೇ ಇಲ್ಲ. ಕೆಲವೊಂದ್ಸಲ ಕೂದಲು ಬಾಚ್ಕೊಳ್ದೇನೆ ಹೊರಟ್ಬಿಡ್ತೀನಿ ನಾನು. ನನಗೆ ನನ್ನ ಅಪಿಯರೆನ್ಸ್ ಬಗ್ಗೆ ಅಷ್ಟು ಕಾನ್ಷಿಯಸ್ನೆಸ್ ಅನ್ನೋದಿಲ್ಲ. ಬಟ್ ಕ್ಯಾರೆಕ್ಟರ್ ಅದು ಯಾವಾಗ ಡಿಮಾಂಡ್ ಮಾಡುತ್ತೆ ಆ ಥರ ಇರಬೇಕಾಗತ್ತೆ. ಇಲ್ಲಿ ಈ ಕ್ಯಾರೆಕ್ಟರ್ ತುಂಬ ಎಥಿಕ್ಸ್ ಇರೋಂಥವನು. ಸೊ ವೆರಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಹ್ಯೂಮನ್. ಸೊ ಹಾಗಾಗಿ ಅವನ ಅಪಿಯರೆನ್ಸ್ ತುಂಬ ನೀಟ್, ಕ್ಲೀನ್ ಶೇವ್, ಆಲ್ವೇಸ್ ವೆಲ್ ಟಕ್ಡ್, ನೀಟ್ ಟ್ರಿಮ್ಡ್ ಆಗಿರೋಂಥ ಒಂದು ಕ್ಯಾರೆಕ್ಟರ್. ನಿಮ್ಮ ಇಡೀ ಕರಿಯರ್ನಲ್ಲೇ ಒಂದು ಡಿಫ್ರೆಂಟ್ ಪ್ರಯತ್ನ ಅಲ್ವಾ ಇದು? ಲವ್ ಸ್ಟೋರೀಸು ಈ ಹಿಂದೆ ಮಾಡಿರೋದು ಅದಕ್ಕೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಕೃಷ್ಣ ಅಜಯ್ ಆ ಲೈನ್ ನಾವು ನೋಡಿ ಈಗ ನೋಡಬೇಕಾದ್ರೆ ಇಟ್ಸ್ ಎ ಟೋಟಲಿ ಡಿಫ್ರೆಂಟ್ ಅಪ್ರೋಚ್ ಮತ್ತು ಒಂದು ಹೊಸ ಪ್ರಯತ್ನ. ಕೃಷ್ಣನ ಮೆಚ್ಯೂರ್ಡ್ ಏನಂತಾರೆ ಫೇಸ್ ಆಫ್ ಲೈಫ್. ಒಂದು ಹಂತ ಹೆಂಗಿರುತ್ತೆ ಕೃಷ್ಣಂದು ಅಂದರೆ ಶ್ರೀಲೋಲ ಅಂತ ನೋಡ್ತಾರೆ, ನಾರಿಯ ಸೀರೆ ಕದ್ದ ಕೃಷ್ಣ ಅಂತ ನೋಡ್ತಾರೆ. ಬಟ್ ಅದಾದಮೇಲೆ ಈಗ ಅವನು ಕೃಷ್ಣ ಭಗವದ್ಗೀತೆನೇ ನರೇಟ್ ಮಾಡ್ತಾನೆ, ಯುಗ ಪರಿವರ್ತಕ ಆಗ್ಬಿಡ್ತಾರೆ. ಸೊ ಇಟ್ ಇಸ್ ಬಿಕಾಸ್ ಅವನಿಗೆ ಅಷ್ಟು ನಾಲೆಜ್ ಇತ್ತು. ಅಂದರೆ ಪೊಯೆಟಿಕ್ ವೇನಲ್ಲಿ ಅವನಿಗೆ ಆ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ ಹೊರತು, ಬಟ್ ಹೀ ಈಸ್ ಎ ನಾಲೆಜಬಲ್ ಪರ್ಸನ್, ಮ್ಯಾನ್ ಆಫ್ ವಿಸ್ಡಮ್. ಆವಾಗಲೇ ಅಷ್ಟು ಭಗವದ್ಗೀತೆ ಹೇಳಕ್ಕೆ, ಅಂದರೆ ಆಸಾರಗಳನ್ನು ಹೇಳಕ್ಕೆ ಸಾಧ್ಯ. ಇಲ್ಲಿ ಯುದ್ಧಕಾಂಡದಲ್ಲಿ ಕೂಡ ಆ ಕೃಷ್ಣನ ಪ್ರಿನ್ಸಿಪಲ್ಸ್ ಏನಿದೆಯಲ್ಲ ಅದನ್ನು ನಾನು ಕೋರ್ಟಲ್ಲಿ ತಂದಿದ್ದೀನಿ. ಭಗವದ್ಗೀತೆ ಪ್ರಿನ್ಸಿಪಲ್ಸ್ನ ಕೂಡ ತಂದಿದ್ದೀನಿ ಅಲ್ಲಿ ಕೋರ್ಟಲ್ಲಿ. ಸೊ ಈ ಹಿಂದೆ ಮಾಡಿರ್ತಕ್ಕಂಥ ಲವರ್ ಬಾಯ್ ಕೃಷ್ಣ ಈಗ ಮಹಾಭಾರತ ಯುಗಕ್ಕೆ ಬಂದಂಥ ಕೃಷ್ಣ. ಸೊ ಆ ಚೇಂಜ್ ಓವರ್, ಆ ಫೇಸ್ ಬಂದಿದೆ ಇಲ್ಲಿ. ಕೃಷ್ಣ ಪರ್ಸ್ನಲಿ ಸ್ಪಿರಿಚುವಲಿ ಕೂಡ ಭಾಳ ಇಷ್ಟ ಅಂತ ಕಾಣುತ್ತೆ. ನಿಮ್ಮ ವಾಟ್ಸಪ್ ಡಿ ಪಿನಲ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನೇ ಇದ್ದಾರೆ. ನಾನು ಕೃಷ್ಣನ ಭಕ್ತಾನೆ, ನನಗೂ ತುಂಬ ಇಷ್ಟ ಕೃಷ್ಣ. ನಮ್ಮದು ಒಂದು ವಿಶೇಷವಾದಂಥ ಸಂಗತಿ ಏನಪ್ಪ ಅಂತಂದರೆ, ಮನೆಯಲ್ಲಿ ನಾವು ಈಶ್ವರನ ಪೂಜೆ ಮಾಡೋದು. ನಮ್ಮ ಮೂಲ ದೇವರು ಈಶ್ವರ. ಅಂದರೆ ನಾನು ಸ್ಮಾರ್ಥನಾಗಿ ಹುಟ್ಟಿದ್ದು, ಬಟ್ ನಾನು ಇಷ್ಟಪಡೋಂಥ ದೇವರು ಕೃಷ್ಣ. ಸೊ ಪ್ರೀತಿಸೋದು ಕೃಷ್ಣನ, ಪೂಜೆ ಮಾಡೋದು ಶಿವನ. ಮನೇಲಿ ಕೃಷ್ಣನ ಮೂರ್ತಿ ಇದೆಯಾ? ಇದೆ.
ಓಕೆ ಡಿ.ಪಿ.ನಲ್ಲಿ ಇರೋದು ಅದೇ ಮನೆಯದೇ ಅಲ್ವಾ? ಮೂರ್ತಿ ಅದು. ಹಾಂ, ಓಕೆ. 2015ರಲ್ಲೂ ನೀವು ನಿಮ್ಮ ಬ್ಯಾನರ್ ಶುರು ಮಾಡಿದ್ದು ಇಸ್ವಿ? ಅಲ್ಲ, 2012ರಲ್ಲಿ ಶುರುವಾಗಿದ್ದು, ರಿಲೀಸ್ ಆಗಿದ್ದು 2015ರಲ್ಲಿ. ನಿಮ್ಮ ಬ್ಯಾನರ್ನಲ್ಲಿ ಇದುವರೆಗೂ ಆಗಿರೋ ಪ್ರಯತ್ನಗಳಲ್ಲಿ ಯುದ್ಧಕಾಂಡ ಜಾಸ್ತಿ ಎನರ್ಜಿ ತಗೊಂತ ನಿಮ್ಮ ಹತ್ರ? ಹಾಂ, ಹೌದು, ಖಂಡಿತ. ಯಾವ ಕಾರಣಗಳಿಗೆ? ರೀಸನ್ ಇಷ್ಟೇ, ಅಂದರೆ ಅಲ್ಲಿ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ರು ಆ್ಯಸ್ ವೆಲ್ ಆ್ಯಸ್ ಒಂದು ರೆಕಗ್ನೈಸೇಷನ್ ಅನ್ನೋದಿತ್ತಲ್ಲ. ಈಗ ಮಾರ್ಕೆಟ್ ವೈಸ್ ಏನಾಗುತ್ತೆ, ಯಾವಾಗಲೂ ಒಂದು ಕೊಲಾಬ್ರೇಷನ್ ಅನ್ನೋದು ನೋಡ್ತಾರೆ, ಅದು ತಪ್ಪು ಅಲ್ಲ, ಆಮೇಲೆ ಸಂಪೂರ್ಣವಾಗಿ ಸರಿನೂ ಅಲ್ಲ. ಕಾಂಬಿನೇಷನ್ ನಂದು ಶಶಾಂಕ್ ಒಂದು ಹಿಟ್ಟು, ನಂದು ಶ್ರೀಧರ್ ಅವ್ರದ್ದು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬ ಕಾಂಬಿನೇಷನ್, ಆಮೇಲೆ ಒಂದು ಸ್ಟ್ರಾಂಗ್ ಕ್ಯಾಮ್ರಾಮನ್ ಇದ್ದಾಗ, ಹೀರೋಯಿನ್ ಪಾಪ್ಯುಲರ್ ಹೀರೋಯಿನ್ ಇದ್ದಾಗ, ಈ ಥರದ್ದು ವ್ಯಾಲ್ಯೂಸ್ಗಳನ್ನು ಏನು ಮಾಡ್ತಾರೆ, ನಿಮಗೆ ಸೇಲೆಬಲ್ ಪಾಯಿಂಟ್ಸ್ ಇದ್ದಾಗ ಬಿಸ್ನೆಸ್ ಕಣ್ಣೆದುರುಗಡೆನೇ ಇರುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್. ನೀವು ಒಬ್ಬರ ಮೇಲೆ ಡಿಪೆಂಡ್ ಆಗುವಂಥ ಕೆಪಾಸಿಟಿ ಇರುತ್ತೆ. ಅಂದರೆ ನಾನು ಬರೀ ನಿರ್ಮಾಣ ನೋಡ್ಕೊಳ್ತೀನಿ, ನನ್ನ ಅಭಿನಯ ಮತ್ತು ನಿರ್ಮಾಣ ಮಾತ್ರ ನೋಡ್ಕೊಳ್ತೀನಿ. ಟೆಕ್ನಿಕಲ್ ಆಸ್ಪೆಕ್ಟ್ಸನ್ನ ಇನ್ನೊಬ್ಬರು ಸಂಪೂರ್ಣವಾಗಿ ನೋಡ್ಕೊಳ್ಳೋವಂಥ ಸಾಮರ್ಥ್ಯ ಇರೋರು, ಶಕ್ತಿ ಇರೋರು ಇದ್ದಾರೆ ಅಂತಂದಾಗ, ಅಂದರೆ ಇನ್ವಾಲ್ವ್ಮೆಂಟ್ ಆಫ್ ದ್ಯಾಟ್ ಜಾಬ್ ನಾವು ಜಾಸ್ತಿ ಸಮಯ ಕೊಡೋಕ್ಕಾಗತ್ತೆ. ಹಾಗಾಗಿ ನಮಗೆ ಎಫರ್ಟ್ಸ್ ಅನ್ನೋದು ಕಡಿಮೆ ಇರುತ್ತೆ. ದ ಪ್ಯಾಷನ್ ಆ್ಯಂಡ್ ಲವ್ ಇಸ್ ದ ಸೇಮ್. ಆ ಸಿನಿಮಾ ಆಗಲಿ ಈ ಸಿನಿಮಾ ಆಗಲಿ ಯಾವುದೇ ಆಗಲಿ, ಅಂದರೆ ವೆನ್ ಯು ಡಿವೈಡ್ ದಿ ಎಫರ್ಟ್ಸ್, ಡಿವೈಡ್ ದಿ ರೆಸ್ಪಾನ್ಸಿಬಿಲಿಟೀಸ್, ಕಾರ್ಯರೂಪಕ್ಕೆ ಬೇಗ ಬರುತ್ತೆ ಕೆಲಸಗಳು. ಯುದ್ಧಕಾಂಡ ಅಂತ ಆದಾಗ ಏನಾಗಿರುತ್ತೆ, ಎಲ್ಲರೂ ಹೊಸಬ್ರೆ, ಡೈರೆಕ್ಟರ್, ಕ್ಯಾಮ್ರಾಮ್ಯಾನ್, ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರತಿಯೊಬ್ಬರು ಹೊಸಬ್ರು. ಸೊ ಆಮೇಲೆ ಈ ಸ್ಟೇಜ್ ಆಫ್ ಬಿಸ್ನೆಸ್ ಇವತ್ತೇನು ಇಂಡಸ್ಟ್ರಿ ಫೇಸ್ ಮಾಡ್ತಾ ಇದೆ, ಯಾರ್ದು ರೆಕಗ್ನೈಷನ್ ಇಲ್ಲದೆ ಇರ್ತಕ್ಕಂಥ ಕಾಂಬೋ ಇಟ್ಕೊಂಡು ಬಿಸ್ನೆಸ್ ಆಗದೆ ಇರೋವಂಥ ಒಂದು ಸಮಯದಲ್ಲಿ ನನ್ನ ಕರಿಯರಿನ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ. ಎಷ್ಟಾಯ್ತು ಬಜೆಟ್ ಅಜಯ್ ಅವರ? ಇಲ್ಲಿವರೆಗೂ 9 crores ಆಗಿದೆ. ಓ, ಸೊ ನಂದು ಇದು ಸಿಗ್ನಿಫಿಕೆಂಟ್ ಬಜೆಟ್. ಹೈಯೆಸ್ಟ್ 6 ಕೋಟಿ 5 ಕೋಟಿ 6 ಕೋಟಿ ಅಷ್ಟೇ ಆಗಿತ್ತು ನಂದು. ಇಲ್ಲ, ಅದನ್ನು ಯಾವತ್ತು ದಾಟಿರಲಿಲ್ಲ. ಸೊ ಆ ಬಜೆಟ್ ನಿರ್ಮಾಣ ಇದ್ದು ನೀವೇ ಅದರಲ್ಲಿ ನಾಯಕನು ನೀವೇ ಇರೋ ಟೈಮ್ನಲ್ಲೂ ಅಷ್ಟಾಗಿದೆ ಅಂದರೆ ಮೋಸ್ಟ್ಲಿ ಪ್ರೊಡಕ್ಷನ್ಗೆ ತುಂಬ ಜಾಸ್ತಿ ಖರ್ಚು ಕಾಣಿಸ್ತಾ ಇದೆ. ಹೌದು. ಸೊ ಎಲ್ಲ ಕ್ಷೇತ್ರದಲ್ಲೂ ನಾನು ಜಾಗೃತಿಯನ್ನು ಆಗಿತ್ತು. ಎಲ್ಲನೂ ಮಾನಿಟರ್ ಮಾಡಬೇಕಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಆ್ಯಂಡ್ ಥ್ರೂ ಔಟ್ ಎಡಿಟಿಂಗ್ನಲ್ಲಿ ಕೂಡ ಅಂದರೆ ಟೈಮ್ ಇನ್ವಾಲ್ವ್ಮೆಂಟ್ ಏನಿರುತ್ತಲ್ಲ ಅದು ಜಾಸ್ತಿ ಕೇಳುತ್ತೆ. ಇಟ್ಸ್ ನಾಟ್ ದಟ್ ನನಗೆ ಡಿಸ್ಬಿಲೀಫ್ ಇದೆ, ಅವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋದಲ್ಲ, ಬಟ್ ಟು ದಿ ಪರ್ಫೆಕ್ಷನ್ ಬರಬೇಕನ್ನೋದಕ್ಕೆ ಎಲ್ಲದರಲ್ಲೂ ಅಂದರೆ ನಾನು ನಂಬಿಕೆಯಿಂದನೇ ಎಲ್ಲ ಬಿಡೋಕ್ಕಾಗಲ್ಲ. ನೀವೇ ಸೀನಿಯರ್ ಆಗಿರೋದ್ರಿಂದ ನಿಮ್ಮ ಇನ್ಪುಟ್ಸ್ ಕೊಡಲೇಬೇಕಾಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಇಟ್ಕೊಂಡಲ್ಲಿ ಇಷ್ಟು ವರ್ಷ ಗಳಿಸಿರ್ತಕ್ಕಂಥ ಎಕ್ಸ್ಪೀರಿಯನ್ಸನ್ನು ನಾನು ಇಲ್ಲಿ ಹಾಕಲೇಬೇಕಾಗತ್ತೆ. ಸೊ ಟೈಮ್ ಟೇಕಿಂಗ್ ತುಂಬ ಆಯಿತು. ನಂಬರ್ ಆಫ್ ಡೇಸ್, ಐ ಥಿಂಕ್ ಮೋರ್ ದೆನ್ 80-85 ಡೇಸ್ ಶೂಟ್ ಮಾಡಿದ್ದೀವಿ. ಅದಾದಮೇಲೆ 1 ವರ್ಷ ಎಡಿಟ್ ಮಾಡಿ, ಮತ್ತೆ ಕೆಲವೊಂದು ರೀಶೂಟ್ಸ್ಗಳಿಗೆ ಹೋಗಿ ಮತ್ತೆ ಬಂದು ಎಡಿಟ್ ಮಾಡಿ, 2-3 ವರ್ಷನ್ಸ್ ಆಫ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮಾಡಿ, ಒಂದೊಂದು ವರ್ಷನ ಒಬ್ಬೊಬ್ಬರಿಗೆ ಕೇಳಿಸಿ, ಆಮೇಲೆ ಶಫಲ್ ಮಾಡಿ ಎಲ್ಲರಿಗೂ ಕೇಳಿಸಿ ಅದಕ್ಕೊಂದು ವೋಟಿಂಗ್ ಅಂತ ಮಾಡಿ. ಓಕೆ, ಅದು ಚೆನ್ನಾಗಿದೆ. ಹಾಂ. ಸೊ ಈ ಥರದ್ದೊಂದು ಟೈಮ್ ಇನ್ವಾಲ್ವ್ಮೆಂಟ್ ಜಾಸ್ತಿ ತಗೊಳ್ತು. ಆ್ಯಂಡ್ ಇದೊಂದು ಅಂದರೆ ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡಬೇಕನ್ನೋದು ಒಂದು ಹಠ ಇತ್ತು. ಹಾಗಾಗಿನೇ ಇಷ್ಟೆಲ್ಲ ಪ್ರಯತ್ನಗಳು ಮಾಡಿರೋದು. ಟೈಮ್ ತಗೊಳ್ತು, ಜೊತೆಗೆ ತುಂಬ ನಿಮ್ಮ ತಾಳ್ಮೆನೂ ಪರೀಕ್ಷೆ ಮಾಡ್ತಾ. ಯಾಕಂದರೆ ರೀಸೆಂಟ್ಲಿ ನಾವೊಂದು ಸರ್ಫೇಸ್ ಆಗ್ತಿರೋ ಕೆಲವೊಂದಷ್ಟು ಸುದ್ದಿಯನ್ನೆಲ್ಲ ನೋಡ್ತಾ ಇದ್ದರೆ, ಅಜಯ್ ರಾವ್ ಅವರು ತುಂಬ ಸಾಲ ಮಾಡ್ಕೊಂಡಿದ್ರು, ಈ ಮೂವಿಗೋಸ್ಕರ ತುಂಬ ಸಾಲ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ನಾವು ನೋಡಿದ್ವಿ. ಅದಾದ ನಂತರ ನಾವು ನೋಡಿದ್ವಿ ಅಜಯ್ ರಾವ್ ಅವರು ಅವ್ರ ಕಾರನ್ನು ಕೂಡ ಮಾರಿದ್ರು ಅನ್ನೋ ಸುದ್ದಿ ನಾವು ನೋಡಿದ್ವಿ. ಅವ್ರ ಮಗಳು ಬಂದು ಅಪ್ಪ ಇದು ಮಾರಬೇಡಿ ಅಂತ ಹೇಳೋದನ್ನು ಕೂಡ ನಾವು ನೋಡಿದ್ವಿ. ಇವೆಲ್ಲ ಎಷ್ಟು ರಿಸ್ಕ್ ತೊಗೊಳ್ತಿದ್ದಾರೆ ಇವರು ಅನ್ನೋ ಒಂದು ಪ್ರಶ್ನೆ ನಮಗೆ ಮೂಡಿಸ್ತು. ಇಷ್ಟು ರಿಸ್ಕ್ ತೊಗೊಳ್ತಾರ, ಹೇಗೆ, ಏನು ಕ್ಯಾಲ್ಕುಲೇಷನ್ ಇರ್ಬೋದು ಅನ್ನೋದೆಲ್ಲ ಕಮೆಂಟ್ ಮಾಡೋಕ್ಕೆ ಬಯಸ್ತೀರಾ ಇದ್ರ ಮೇಲೆ? ಸಾಲ ಅನ್ನೋ ಒಂದು ವಿಚಾರ ಅದು ಕಂಪ್ಲೀಟಾಗಿ ಕೇಳಿದರೆ ಅದರಲ್ಲಿ ಭಾಳ ಒಳ ಅರ್ಥಗಳಿದ್ದಾವೆ. ಅಂದರೆ ನಾನು ಹೇಳಿರ್ತಕ್ಕಂಥದ್ದನ್ನು ಗಮನಿಸಿ ಕೇಳಬೇಕಾಗಿತ್ತು. ಪೂರ್ತಿ ಕೇಳಿದ್ರೋ ಕೇಳಲಿಲ್ಲೋ ಗೊತ್ತಿಲ್ಲ, ಆ ಸಾಲವನ್ನು ಪದನ ಮಾತ್ರ ಹೈಲೈಟ್ ಮಾಡಿದ್ರೆ ಹೊರತು ನಾನು ಹೇಳಿದ್ದು
ನಾನು ಬೆಂಗಳೂರಿಗೆ ಬಂದಾಗ ನನ್ನ ಕೈಯಲ್ಲಿ 1 ರೂಪಾಯಿನೂ ಇರಲಿಲ್ಲ. ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂದರೆ ಇವತ್ತು ಕ್ರೋರ್ಸ್ ಆಫ್ ಟುಗೆದರ್ ಸಾಲ ಇದೆ. ಅಂದರೆ ಆ ಸಾಲ ಅಫೋರ್ಡ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ ಅಂತ. ಈಗ ಯಾರಾದರೂ ನನಗೆ ಸಾಲ ಕೊಡ್ತಾರಂದ್ರೆ ನಾನು ಅದಕ್ಕೆ ಏನಾದರೂ ಶ್ಯೂರಿಟಿ ಗ್ಯಾರಂಟಿನೂ ಕೊಡಬೇಕು. ನಾನು ಅಷ್ಟು ಆಸ್ತಿ ಪಾಸ್ತಿಗಳು ಮಾಡಿರಬೇಕು. ನನಗೆ ಬ್ಯಾಂಕ್ ಅಷ್ಟೊಂದು ಲೋನ್ ಕೊಡ್ತಾರಂದ್ರೆ ನಾನು ಅಷ್ಟು IT ಫೈಲ್ ಮಾಡಿರಬೇಕು. ಸೊ ನಾ ಆ ನಂಬಿಕೆ ಉಳಿಸ್ಕೊಂಡಿರೋದಕ್ಕೆ ಅಷ್ಟು ಸಾಲ ಮಾಡೋಕ್ಕೆ ಸಾಧ್ಯ ಆಗಿರೋದು. ಆಮೇಲೆ ನಾನು ಅದನ್ನು ತೀರಿಸುವಂಥ ಶಕ್ತಿ ಸಾಮರ್ಥ್ಯನೂ ಇದೆ ಅಂತ ನಾನು ಹೇಳಿರೋದು. ಈಗ ಯಾವುದೇ ಒಂದು ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಬೇಕು, ಒಂದು ದೊಡ್ಡದಾಗಿ ಒಂದು ಹುದ್ದೆ ಅಥವಾ ಒಬ್ಬ ಎಂಟರ್ಪ್ರನರ್ ಏನೇ ಒಂದು ಮಾಡ್ಬೇಕಂತಂದ್ರೂ ಯಾರು ಲೋನ್ ಇಲ್ಲದೆ ಸಾಲ ಇಲ್ಲದೆ ಮಾಡ್ತಾರೆ ಹೇಳಿ ಅಲ್ವಾ? ಬಿಗ್ ಕಾರ್ಪೊರೇಷನ್ಸ್ ಕೂಡ ಬಿಗ್ ಸಾಲಗಳನ್ನು ಮಾಡಲೇಬೇಕು ಅದು. ಸೊ ದಟ್ ಈಸ್ ದಿ ಚಾಲೆಂಜ್, ದಟ್ ಈಸ್ ರಿಸ್ಕ್ ಆ್ಯಂಡ್ ಕಾನ್ಫಿಡೆನ್ಸ್. ಅದನ್ನ ತೀರಿಸ್ತೀನಿ ಅಂತ ಅದರ ಅರ್ಥ ನಾನು ಕಷ್ಟದಲ್ಲಿದ್ದೀನಿ ಅಂತ ಅಲ್ಲ. ನಾನು ಯಾರ ಹತ್ರ ಭಿಕ್ಷೆ ಬೇಡ್ತಾ ಇಲ್ಲ, ಕೈ ಚಾಚಿಲ್ಲ, ಯಾರು ನನಗೆ ಉಪಕಾರಕ್ಕೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಅಲ್ವೇ ಅಲ್ಲ. ಬಿಸ್ನೆಸ್, ಇಟ್ ಈಸ್ ಫಾರ್ ದಿ ಬಿಸ್ನೆಸ್. ನನಗೆ ಅದರಲ್ಲಿ ಹೇಳಿದ್ದೀನಿ, ನಂಗೆ ಹೆಮ್ಮೆ ಇದೆ, ನಾನು ಕೋಟಿಗಟ್ಟಲೆ ಸಾಲನ ಅಫೋರ್ಡ್ ಮಾಡಬಲ್ಲೆ ಅಂತ ಬಹಳ ನೀಟಾಗಿ ಹೇಳಿದ್ದೀನಿ. ಸೊ ಅದನ್ನು ಮಿಸ್ಇಂಟರ್ಪ್ರೇಟ್ ಆಗೋಯ್ತು. ತುಂಬ ಪಾಸಿಟಿವ್ ಪರ್ಸನ್ ಅನಿಸುತ್ತೆ. ಯಾ ಆಫ್ಕೋರ್ಸ್. ಆಮೇಲೆ ಈ ಕಾರಿಂದ ವಿಚಾರ ಅದೇನು ಬರ್ತಾ ಇದೆಯಲ್ಲ, ಐ ಆಮ್ ವೆರಿ ಅಪ್ಸೆಟ್ ಅಬೌಟ್ ದ್ಯಾಟ್ ಪಾಯಿಂಟ್. ಆ ಕಾರ್ ಯಾವುದೇ ವಿಚಾರಕ್ಕೆ ಮಾರಿರ್ಬೋದು, ಅದ್ರ ಹಿಂದೆ ಏನೇ ಆಗಿರ್ಬೋದು, ನನಗೆ ಬೇಜಾರಿರೋಂಥದ್ದು ಏನಂತಂದರೆ ನಮ್ಮ ಪ್ರೈವೇಟ್ ಲೈಫ್ ಏನಿದೆಯಲ್ಲ ಅದು ಪ್ರತಿಯೊಬ್ಬರು ಈ ಮನೆಗೆ ಬಂದಿರ್ತಾರೆ, ಮೊಬೈಲ್ ಹಿಡ್ಕೊಂಡಿರ್ತಾರೆ, ಯಾರೋ ಶೂಟ್ ಮಾಡ್ತಿರ್ತಾರೆ, ಯಾವಾಗ ಯಾವ ವಿಡಿಯೋ ಮಾಡಿರ್ತಾರೆ ಗೊತ್ತಿಲ್ಲ. ನನ್ನ ಮಗಳಿನ ವಯಸ್ಸು ಆವತ್ತಿನ ದಿನಕ್ಕೂ ಇವತ್ತು ನೀವು ನೋಡಿದ್ರೆ ತುಂಬ ವ್ಯತ್ಯಾಸ ಇದೆ ಅದಕ್ಕೂ ಇದಕ್ಕೂ. ನಾನು ಯಾವ ಪರಿಸ್ಥಿತಿಗೆ ಮಾರಿದೆ, ಯಾಕೆ ಮಾರಿದೆ, ಏನು ಮಾರಿದೆ, ಇಟ್ ಈಸ್ ಆಲ್ ಸೆಕೆಂಡ್ರಿ. ನಾನು ಕಷ್ಟಕ್ಕೆ ಮಾರಿದ್ನೋ, ಆ ಕಾರ್ ಹಳೇದಾಗಿತ್ತಂತ ಮಾರಿದ್ನೋ, ಏನು ಮಾಡಿದ್ನೋ ಗೊತ್ತಿಲ್ಲ. ಇವತ್ತಿಗೂ ನನ್ನ ಹತ್ರ 3 ಕಾರ್ ಇದ್ದಾವೆ. ನಾನು ಕಷ್ಟದಲ್ಲಿ ಖಂಡಿತ ಇಲ್ಲ, ನನಗೆ ಯಾವ ಸಿಂಪತಿನೂ ಬೇಡ್ಕೊಳ್ತಾ ಇಲ್ಲ. ಬಟ್ ಒಂದು ಪರ್ಸ್ನಲ್ ಲೈಫ್, ಇವಾಗ ನಾವು ಎಷ್ಟೊಂದು ಜನಕ್ಕೆ ಮೊಬೈಲ್ ಶೂಟ್ ಮಾಡಿಬಿಡಿ ಅಂತ ಹೇಳ್ತೀವಿ. ನಾವು ಎಲ್ಲೋ ನನ್ನ ವೈಫ್ ಜೊತೆಗೆ ಮಾತಾಡ್ಕೊಂಡು ಕೂತ್ಕೊಂಡಿರ್ತೀವಿ, ಎಲ್ಲೋ ಒಂದು ಕಾರ್ ಹತ್ರ ಹೋಗಿರ್ತೀವಿ, ಎಲ್ಲೋ ಒಂದು ಪಾನಿಪುರಿ ತಿಂತೀವಿ, ಎಲ್ಲೋ ಓಡಾಟ ಮಾಡಬೇಕಾದ್ರೆ ಒಂದು ಕ್ಯಾಮ್ರಾ ಅನ್ನೋದು ಯಾವಾಗಲೂ ನಮ್ಮ ಮೇಲೆ ಒಂದು ಆನ್ ಆಗಿರುತ್ತೆ. ನಾವು ಅವ್ರಿಗೆ ಹೇಳ್ದಾಗ ಕೆಟ್ಟವ್ರು ಅನಿಸ್ತೀವಿ, ನಮ್ಮ ಆ್ಯಟಿಟ್ಯೂಡ್ ಅನಿಸುತ್ತೆ, ಬೇಜಾರು ಮಾಡ್ಕೊಳ್ತಾರೆ. ಬಟ್ ನಮ್ಮ ಪ್ರೈವೇಟ್ ಲೈಫು ಅದು ಎಷ್ಟು ಮಟ್ಟಕ್ಕೆ ಹಗುರವಾಗಿಬಿಟ್ಟಿರುತ್ತೆ ಅಂದರೆ, ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸನ್ನಿವೇಶಕ್ಕೆ ಅದು ಇಲ್ಲಿಗೆ ರಿಲೇಟ್ ಆಗಿ ಹೊರಗಡೆ ಬರುತ್ತೆ. ಸೊ ಆ ಒಂದು ಸಂಗತಿ ಅಂದರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು, ಒಂದು ಪ್ರೈವೇಟ್ ಲೈಫ್ ಏನಾದಿರುತ್ತೆ, ಯಾರ ಹತ್ರನೂ ವಿಡಿಯೋ ಇರ್ಬೋದು, ಏನೇ ಇರ್ಬೋದು, ಅದು ಹೇಳ್ದೆ ಕೇಳದೆ ಅದೆಲ್ಲೂ ಕೂಡ ಪ್ರಸಾರ ಮಾಡಬೇಡಿ, ಅದಕ್ಕೆ ಬೇರೆ ಟ್ವಿಸ್ಟ್ ಕೊಟ್ಟು ಪ್ರಚಾರ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಈಗ ಅಜಯ್ ರಾವ್ ಅವರು 3-4 ಕಾರ್ ಇದೆ, ಇನ್ನೊಂದು ಕಾರ್ ಅಪ್ಗ್ರೇಡ್ ಮಾಡೋಣ ಅಂತ ಕಾರು ಮಾರಿರಬಹುದು, ಗೊತ್ತಾ ನಿಮಗೆ ಅಲ್ವಾ? ಫಾರ್ ಎನಿ ರೀಸನ್ ಏನೇ ಆಗಿರ್ಬೋದು, ಬಟ್ ಇಟ್ ಇಸ್ ಮೈ ಪ್ರೈವೇಟ್ ಲೈಫ್. ನಾನು ಅದೇ ಅದರದ್ದೇ ವಿಡಿಯೋ ನನ್ನ ಹತ್ರ ಒಂದಿದೆ, ಬೇರೆ ಆ್ಯಂಗಲಲ್ಲಿ ಬೇರೆ ಥರ ಇದೆ. ಸೊ ಇವಾಗ ನಾನು ಅದು ಕ್ಲಾರಿಫಿಕೇಶನ್ ಕೊಡ್ತಾ ಕೂತ್ಕೊಂಡ್ರೆ ಅದನ್ನೇ ವಿಷಯ ಕೆದಕ್ದಂಗೆ ಆಗುತ್ತೆ ಹೊರತು ಇಷ್ಟೇ ಕೇಳ್ಕೊಬೋದು. ನಂದೊಂದೇ ಅಲ್ಲ, ಯಾವುದೇ ಒಬ್ಬ ಸೆಲೆಬ್ರಿಟಿ ಲೈಫನ್ನು ಯಾರೇ ಒಬ್ಬರು ಮೊಬೈಲ್ ಸೆರೆ ಹಿಡಿದಿರ್ಬೋದು, ಏನೇ ಮಾಡಿರ್ಬೋದು, ದಯವಿಟ್ಟು ಅದನ್ನು ಪ್ರಚಾರ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಪ್ರೈವೇಟ್ ಲೈಫ್ನ ಸೆರೆ ಹಿಡಿಬೇಡಿ ಅನ್ನೋದು ಹೌದು, ಪ್ರೈಮರಿ ವಿಚಾರ. ಕರೆಕ್ಟ್. ಇನ್ ಕೇಸ್ ಕುತೂಹಲ ತಡಿಲಿಕ್ಕಾಗದೆ ರೆಕಾರ್ಡ್ ಮಾಡ್ಕೊಂಡ್ರು ಕೂಡ ಅದಕ್ಕೆ ಬೇರೆ ಟ್ವಿಸ್ಟ್ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡಿ ಅಂತ. ಹೌದು. ಬಟ್ ಇಸ್ ಇಟ್ ಪಾಸಿಬಲ್ ಈಗಿನ ಕಾಲದಲ್ಲಿ, ಈ 5G ಜನ್ರೇಷನ್ನು, ಎಲ್ಲರ ಫೋನ್ ಹಿಂದೆ 4-5 ಕ್ಯಾಮ್ರಾ ಇರೋ ಟೈಮ್ನಲ್ಲಿ ಪಾಸಿಬಲ್? ಅದು ಏನು ಹೇಳೋದಂತಲೇ ಗೊತ್ತಿಲ್ಲ, ನೋ ವರ್ಡ್ಸ್ ಫಾರ್ ಇಟ್. ಅದು ಒಂದು ಸಂಸ್ಕಾರ ಕಲಿಬೇಕಾಗಿದೆ ಇವತ್ತೆಲ್ಲರೂ. ಈಗ ನಾವು ಯಾವುದೇ ಒಂದು ಹೆಣ್ಣಿಂದ ಹೋಗಿ ನಾವು ಕದ್ದು ಮುಚ್ಚಿ ಅವಳದು ವಿಡಿಯೋ ಶೂಟ್ ಮಾಡೋಕ್ಕಾಗತ್ತೆ, ಅದೊಂದು ಕ್ರೈಮ್ ಅಲ್ವಾ? ಅದೇ ಥರನೇ ನಂದು ಕೂಡ ನನ್ನ ಗಂಡಸೆ ಆಗಿರ್ಬೋದು ಅಥವಾ ನನ್ನ ಫ್ಯಾಮಿಲಿದೆ ಯಾರದೇ ಒಂದು ಗೊತ್ತಿಲ್ಲದೆ ಒಂದು ವೀಡಿಯೋ ಶೂಟ್ ಮಾಡೋದು, ಅದು ಅಪ್ಲೋಡ್ ಮಾಡೋದು ನಮ್ಮ ಕನ್ಸೆಂಟ್ ಇಲ್ಲದೆ, ಎಲ್ಲಾದರೂ ನಾನು ಹೇಳಿಕೆ ಕೊಟ್ಟಿದ್ದೀನ, ನನ್ನ ಕಷ್ಟದಲ್ಲಿ ನಾನು ಮಾರಿದ್ದೀನ, ನಾನು ಹೇಳಿಕೆ ಕೊಟ್ಟಿದ್ದೀನ? ಇಲ್ವಲ್ಲ. ರಿಯಲಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಪಬ್ಲಿಕ್ ಲೈಫಲ್ಲಿರೋ ಟೈಮ್ನಲ್ಲಿ ಅದು ಸಿನಿಮಾ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಪಾಲಿಟಿಷಿಯನ್ಸ್ ಆಗಿರ್ಬೋದು, ಒಟ್ಟಲ್ಲಿ ಪಬ್ಲಿಕ್ ಫಿಗರ್ಸ್ ಯಾರೆಲ್ಲ ಇರ್ತಾರೆ, ಅವರು ಮೋಸ್ಟ್ಲಿ ಮೆಂಟಲಿ ತುಂಬ ಇದಕ್ಕೆ ರೆಡಿ ಆಗಿರ್ಬೇಕಂತ ಕಾಣುತ್ತೆ. ಇರಲೇಬೇಕಾಗತ್ತೆ, ಏನು ಬೇರೆ ದಾರಿನಲ್ಲಿ ಎಷ್ಟು ಹೇಳಿದ್ರು ಇದು ಎಂಡ್ ಆಗೋದು ಏನು ಲಕ್ಷಣ ಇಲ್ಲ. ಇದು ಹೌದು, ಇದಕ್ಕೊಂದು ಎಂಡ್ ಇದೆ ಅಂತ ಅನಿಸ್ತಾ ಇಲ್ಲ. ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ದಟ್ ಈಸ್ ವಾಟ್ ಎ ಸೆಲೆಬ್ರಿಟೀಸ್ ಲೈಫ್, ದಟ್ ಈಸ್ ವಾಟ್ ಎ ಪಾಪ್ಯುಲರ್ ಲೈಫ್ ಈಸ್ ಆಲ್ ಅಬೌಟ್. ಹ್ಯಾವ್ ಟು ಫೇಸ್ ಇಟ್. ಕ್ಲಾರಿಫಿಕೇಶನ್ ಕೊಡ್ತಾ ಇರಲೇಬೇಕು ಅವಾಗ. ಅಲ್ಲ, ಕ್ಲಾರಿಫಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲ. ಅನ್ಲೆಸ್ ಯು ಆರ್ ರೈಟ್. ನೀವು ನಿಮ್ಮ ಜಾಗದಲ್ಲಿ ನೀವು ಕರೆಕ್ಟಾಗಿದ್ದೀರಾ, ಪ್ರಾಮಾಣಿಕವಾಗಿದ್ದೀರಾ, ನಿಮ್ಮ ಆತ್ಮಸಾಕ್ಷಿಗೆ ನೀವು ಸರಿಗಿದ್ದೀರಾ ಅಂದರೆ ಕ್ಲಾರಿಟಿ ಕೊಡೋಂಥ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಅದಕ್ಕೆ ಯುದ್ಧಕಾಂಡ
ಈ ಹಿಂದೆನೂ ಒಂದು ಸಿನಿಮಾ ಬಂದಿತ್ತು, ಅದರಲ್ಲಿ ಅವರು ಕೂಡ ಸೇಮ್ ಲಾಯರ್ ಅಲ್ವಾ? ಏನಾದ್ರು ಇನ್ಸ್ಪಿರೇಷನ್ ಇತ್ತಾ ಈ ಹೆಸರಿಡೋ ಟೈಮ್ನಲ್ಲಿ, ಹೇಗೆ ಏನು ಅಂತ? ಅಲ್ಲ, ಆ ಸಿನಿಮಾಯಿಂದನೇ ಇನ್ಸ್ಪೈರ್ ಆಗಿ ಬೇಕು ಅಂತಲೇ ಇಟ್ಟಿರ್ತಕ್ಕಂಥ ಹೆಸರು. ಅಂದರೆ ಸಾಕಷ್ಟು ಹೆಸರುಗಳ ಬಗ್ಗೆ ವಿಚಾರ ಮಾಡಿದ್ವಿ, ಎಷ್ಟೊಂದು ಟೈಟ್ಲ್ ಬಂತು, ವರ್ಕಿಂಗ್ ಟೈಟ್ಲು ಇಟ್ವಿ. ಏನಿತ್ತು ವರ್ಕಿಂಗ್ ಟೈಟಲ್? ಮುಂದಿನ ಸಿನಿಮಾಗಳಿಗೆ ಓಕೆ, ಯೂಸ್ ಆಗ್ಬೋದು, ಯೂಸ್ ಆಗುತ್ತೆ ಖಂಡಿತ ಯೂಸ್ ಆಗುತ್ತೆ. ಆಮೇಲೆ ಕೇಳ್ತೀನಿ ರೆಕಾರ್ಡಿಂಗ್ ಮುಗಿದ್ಮೇಲೆ. ಸೊ ಒಂದಿನ ಯಾವುದೋ ಒಂದು ಅಂದರೆ ಕಂಟಿನ್ಯೂಸ್ ಆಗಿ ರವಿ ಸರ್ದು ಇಂಟರ್ವ್ಯೂಗಳು ನೋಡ್ತಾ ಇದ್ದೆ. ಆ್ಯಂಡ್ ವಿ ನ್ಯೂ ಕೋರ್ಟ್ ರೂಮ್ ಡ್ರಾಮಾ ಯಾವುದೇ ಸಿನಿಮಾಗಳು ಮಾಡಿದ್ರು ಈ ಹಿಂದೆ ಅನ್ನೋದು ನಮ್ಗೆ ಗೊತ್ತಿತ್ತಲ್ಲ. ಸೊ ಆ ಯುದ್ಧಕಾಂಡ ಬಗ್ಗೆನೂ ಚರ್ಚೆ ಆಗಿತ್ತು, ಟೈಟ್ಲನ್ನ ಹೊರತುಪಡಿಸಿ ಚರ್ಚೆ ಆಗಿತ್ತು. ಆಮೇಲೆ ಅದಕ್ಕೆ ಆಕಾತಾಳಿ ರವಿ ಸರ್ ಅವ್ರದ್ದೇನೋ ಇಂಟರ್ವ್ಯೂಸ್ಗಳು ಕೆಲವೊಂದು ಸ್ಟೇಜಲ್ಲಿ ಮಾತಾಡಿದ ಅಲ್ಲಿ ಕಂಟಿನ್ಯೂಸ್ ನೋಡಿ ಅವ್ರ ತಲೆನಲ್ಲೇ ಓಡ್ತಾ ಇದ್ರು. ಸೊ ಆ್ಯಕ್ಚುಲಿ ಒಂದಿನ ಬಾತ್ರೂಮಲ್ಲಿ ಸ್ನಾನ ಮಾಡಬೇಕಾದ್ರೆ ನನಗೆ ಫ್ಲ್ಯಾಶ್ ಆಗಿದ್ದು, ಇದೇ ಹೆಸರು ಈ ಹೆಸರೇ ಇಡ್ಬೋದು ಅಂತ. ಸೊ ಅಲ್ಲಿಂದ ಡೈರೆಕ್ಟ್ ಆಫೀಸಿಗೆ ಹೋಗಿ ಇದು ಘೋಷಣೆ ಮಾಡಿದ್ದು. ಎಲ್ರಿಗೂ ತುಂಬ ಇಷ್ಟ ಆಗೋಯ್ತು. ಅಂದರೆ ಅದು ಇಂತಿಷ್ಟು ವರ್ಷ ಇಡಬಾರ್ದು ಅಂತ ಇರುತ್ತಲ್ಲ, ಆಮೇಲೆ ಇಡ್ಬೋದು ಅಂತ ಇರುತ್ತಲ್ಲ, 10 ವರ್ಷ ಅನಿಸುತ್ತೆ, ಕನಿಷ್ಠ 10 ವರ್ಷ. ಯಾರು ರಿನ್ಯೂವಲ್ ಮಾಡಿಲ್ಲ ಅಂತಂದರೆ ಅವ್ರು ತಗೊಳ್ಬಹುದು. ಸುಮಾರು ಸಿನಿಮಾಗಳಲ್ಲಿ ಅಜಯ್ ರಾವ್ ಅವ್ರದ್ದು ಒಂದು ಇಮೇಜ್ ಸೆಟ್ ಆಗಿತ್ತು. ಅಜಯ್ ರಾವ್ ಅಂದರೆ ಕೃಷ್ಣ, ಕೃಷ್ಣ ಅಂದರೆ ಅಜಯ್ ರಾವ್. ಕೃಷ್ಣ ಅನ್ನೋ ಹೆಸರು ಅವ್ರ ಸಿನಿಮಾಗಳ ಹೆಸರಲ್ಲೂ ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ಇರ್ತಾ ಇತ್ತು. ಅವರಿಷ್ಟ ದೇವರು ಕೂಡ ಕೃಷ್ಣ, ಲವರ್ ಬಾಯ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಬಟ್ ಹೆಚ್ಚಿನ ಸಿನಿಮಾಗಳಲ್ಲಿ ಎಂಡಲ್ಲೋ ಮಧ್ಯದಲ್ಲೋ ನೋವು ಕೊಡ್ತಾ ಇದ್ರಿ. ಅಂದರೆ ಸ್ವಲ್ಪ ದುಃಖದ ಸನ್ನಿವೇಶಗಳು, ಐದರ್ ನಿಮಗೇನಾರು ಆಗ್ಬಿಡೋದು, ಅಂದರೆ ಹೀರೋ ಕ್ಯಾರೆಕ್ಟರ್ಗೆ, ಇಲ್ಲ ಹೀರೋಯಿನಿಗೆ ಏನಾರು ಆಗ್ಬಿಡೋದು, ಈ ಥರದ್ದೇ ಒಂದು ಲೂಪ್ ಇತ್ತು. ಈ ಸಲ ಅದನ್ನು ಇಂಟೆನ್ಷನಲ್ಲಿ ಇದನ್ನು ಬ್ರೇಕ್ ಮಾಡಬೇಕು, ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡಬೇಕು ಅನ್ನೋದು ಮೈಂಡಲ್ಲಿತ್ತ? ಇಲ್ಲ, ಅದನ್ನು ಬ್ರೇಕ್ ಮಾಡಬೇಕು, ಇದನ್ನು ಬ್ರೇಕ್ ಮಾಡಬೇಕು, ಆ ಇಮೇಜನ್ನು ನಾನು ಚೇಂಜ್ ಮಾಡಬೇಕು, ಆ ಥರ ಮಾಡಿದ್ದಲ್ಲ. ನಾವು ಈಗ ಯಾವುದೇ ಒಂದು ಸಿನಿಮಾಗೆ ಹೋದರೆ, ಒಂದು ಸಿನಿಮಾ ಪಾಪ್ಯುಲಾರಿಟಿ ಪಡೆದಿರುತ್ತೆ, ಈ ಸಿನಿಮಾ ನೋಡೋಣ ಅಂತ ಹೋಗ್ತೀವಿ, ಅದು ಆ ಸಿನಿಮಾಯಿಂದ ನಾವು ಮೆಸ್ಮರೈಸ್ ಆಗ್ತೀವಿ, ಇಷ್ಟಪಡ್ತೀವಿ. ಅದೇ ರೀತಿ ನಾವು ಕಥೆ ಕೇಳಬೇಕಾದ್ರೂ ಕೂಡ ನಾನೊಬ್ಬ ಕಲಾವಿದನಾಗಿ ನಾನು ಭಾವಿಸೋದು ಹೇಗೆಂದರೆ, ಮೊದಲನೇ ಪ್ರೇಕ್ಷಕನಾಗಿ ಕೂತ್ಕೋಬೇಕು. ನಂದು ಒಂದು ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಆ ಕಥೆನ ನಾನೇ ತೆರೆ ಮೇಲೆ ನೋಡ್ತಾ ಇರ್ತೀನಿ. ನಾನು ನೋಡೋ ಅಂದರೆ ಕಥೆ ಕೇಳುವಂಥ ಶೈಲಿ ಹೇಗಿರುತ್ತೆ ಅಂದರೆ, ನನಗದು ಬೋರ್ ಹೊಡೆಯೋಕ್ಕೆ ಸ್ಟಾರ್ಟ್ ಆದರೆ ಒಬ್ಬ ಪ್ರೇಕ್ಷಕನಾಗಿ ನಾನು ಅದನ್ನು ಅಲ್ಲಿಗೆ ಬಿಟ್ಟಿರ್ತೀನಿ. ಅಂದರೆ ಆ ಸಿನಿಮಾ ಎಷ್ಟೇ ದೊಡ್ಡ ಬಜೆಟ್ ಆಗಿರಲಿ, ಅದಕ್ಕೆ ಯಾರೇ ಡೈರೆಕ್ಟರ್ ಆಗಿರಲಿ, ಎಷ್ಟೇ ಪಾಪ್ಯುಲರ್ ಬ್ಯಾನರ್ ಅಥವಾ ವ್ಯಕ್ತಿ ಆಗಿರಲಿ, ನನಗದು ಬೋರ್ ಹೊಡಿತಾ ಇದೆ ಅಂದರೆ ನಾನು ಬಿಟ್ಟಿರ್ತೀನಿ ಅದನ್ನ. ನನಗೆ ಕಥೆ ಕೇಳ್ತಾ ಕೇಳ್ತಾ ನನಗೆ ಈ ಸಿನಿಮಾದ ನನ್ನ ಮಗಳು ನನ್ನ ಕಣ್ಣು ಎದುರುಗಡೆ ಬಂದಿದ್ದು. ಅಂದರೆ ಎಮೋಷ್ನಲಿ ನನಗೆ ಅಟ್ಯಾಚ್ ಆಗಿದ್ದು ಮಗಳನ್ನೋ ವಿಚಾರ. ಟ್ರೇಲರ್ ನೋಡಿದಾಗ ನನಗೂ ಹಾಗೆ ಫೀಲ್ ಆಯಿತು. ಹಾಂ, ನೀವು ಅದು ಬರೀ ಸಿನಿಮಾ ಮಾತ್ರ ಅಲ್ಲ, ಸ್ವಲ್ಪ ಪರ್ಸನಲ್ ಆಗೂ ತಗೊಂಡಿದ್ದೀರಿ ಅಂತ ಅನಿಸ್ತು ನನಗೆ. ಸ್ಟಾರ್ಟಿಂಗ್ ಒಂದು ಬರುತ್ತಲ್ಲ ಟ್ರೇಲರಲ್ಲಿ, ಐ ಫೆಲ್ಟ್ ಇಟ್. ಹಾಂ, ಸೊ ಆ ಒಂದು ವಿಚಾರ ಕನೆಕ್ಟ್ ಆಗಿ ನಾನು ಸುಮಾರು ಕಡೆ ಭಾವುಕನಾಗಿ ನನ್ನ ಕಥೆ ಕೇಳ್ತಾ, ವೆರಿ ರೇರ್ ಈವೆಂಟ್ಸ್ ಆ ಥರ ನಾನು ಹತ್ತಿರೋದು. ಅಂದರೆ ದುಃಖ ಇಲ್ಲಿ ತುಂಬ್ಕೊಂಬಂದು, ಓಕೆ ಎದುರುಗಡೆ ಅವ್ರಿಗೆ ನೀರು ಕಾಣಿಸ್ಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭಗಳು ಬಹಳ ಅಪರೂಪ. ಈ ಥರ ನಂಗೆ ತಾಜ್ ಮಹಲಲ್ಲಾಗಿತ್ತು, ಕೃಷ್ಣನ್ ಲವ್ ಸ್ಟೋರಿ ಟೈಮಲ್ಲಾಗಿತ್ತು. ಈ ಮೂವಿನಲ್ಲಿ 2-3 ಸಲ ಆಯಿತು ಯುದ್ಧಕಾಂಡ ಕಥೆ ಕೇಳಬೇಕಾದ್ರೆ. ಸೊ ಅದರಿಂದ ಕನೆಕ್ಟ್ ಆಗಿ ಐ ಥಿಂಕ್ 5-10 ನಿಮಿಷದಲ್ಲೇ ಈ ಸಿನಿಮಾ ಮಾಡ್ತೀನಿ ಅಂತ ಡಿಸೈಡ್ ಆಗಿದ್ದು ನಾನು. ಅಂದರೆ ಕೆಲವೊಂದು ಪ್ರಶ್ನೆಗಳು ಇತ್ತು, ಚರ್ಚೆಗಳು ಮಾಡಾದ್ಮೇಲೆ ವಿತಿನ್ 5 to 10 ಮಿನಿಟ್ಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದು. ವಿತ್ ಪ್ಯೂರ್ ಆನೆಸ್ಟಿ, ಇಮೇಜ್ ಚೇಂಜ್ ಮಾಡಬೇಕು ಅದಕ್ಕೆ ಅಂತನಲ್ಲ. ಈ ಪ್ರೆಸೆಂಟ್ ಟೈಮಲ್ಲಿ ನನಗೆ ಈ ಕಥೆ ಇಷ್ಟ ಆಯಿತು, ಇದು ಮಾಡಬೇಕನ್ನಿಸ್ತು, ಇನ್ಸ್ಪೈರ್ ಆಯಿತು, ರೋಮಾಂಚನ ಆಯಿತು, ಮಾಡಿದ್ದು ಅಷ್ಟೇ. ತುಂಬ ಟೈಮ್ ತೊಗೊಳ್ತಾ? ಯಾಕಂದರೆ 2-3 ವರ್ಷದಿಂದ ಇದ್ರ ಪ್ರಯತ್ನ ಆರಂಭ ಆಗಿತ್ತಲ್ಲ? ಹಾಂ, 3 ವರ್ಷದ್ದು ಜರ್ನಿ. 1 ವರ್ಷ ನಾವು ಬರೀ ಕಥೆ ಸ್ಕ್ರಿಪ್ಟ್ ಡಾಕ್ಟ್ರಿಂಗ್ ಅಂತಲೇ ಕೂತ್ಕೊಂಡಿರೋದು. ಮೊದಲನೇ ವಿಚಾರ ಏನಪ್ಪ ಅಂತಂದರೆ, ಇದು ಫಸ್ಟು ಸುಮಾರು ಜನ ಇನ್ವೆಸ್ಟರ್ಸಿಗೆ ನಾವು ಓಡಾಡಿದ್ವಿ, ಸಾಕಷ್ಟು ಜನ ಪ್ರೊಡ್ಯೂಸರ್ಸಿಗೂ ಪಿಚ್ ಮಾಡಿದ್ವಿ, ಎಷ್ಟೊಂದು ಜನ ಕಥೆ ಹೇಳಿದ್ವಿ. ಅವ್ರಿಗೇನೋ ಗೊತ್ತಿಲ್ಲ, ಈ ಕಥೆ ಮನಸ್ಸಿಗೆ ತಟ್ತಾ ಇದೆ, ಫೀಲ್ ಆಗ್ತಾ ಇದೆ, ಬಟ್ ಒಂದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಥರ ಅವ್ರಿಗೆ ಕಾಣಿಸ್ತಾ ಇಲ್ಲ. ಇದರಲ್ಲಿ ಯಾವುದೇ ರೀತಿಯಾದ ಹೀರೋಯಿಸಮ್ಗಳಿಲ್ಲ, ಒಂದು ಅಂದರೆ ಮ್ಯಾಸಿವ್ ನಂಬರ್, ಅಂದರೆ ಸಾಂಗ್ ನಂಬರ್ಸ್ ಇಲ್ಲ, ಜಾಸ್ತಿ ಮಸಾಲಾ ಐಟಮ್ಸ್. ಹಾಂ, ಆಮೇಲೆ ಮೋರ್ ಆಫ್ ಫೀಮೇಲ್ ಪ್ರಾಮಿನೆನ್ಸ್ ಇದೆ. ಒಂದು 30-40% ಸ್ಕ್ರೀನ್ ಮೇಲೆ ನಾನು ಇಲ್ವೇ ಇಲ್ಲ. ಫೀಮೇಲ್ ಪ್ರೊಟಗನಿಸ್ಟೇ ತೆರೆ ಮೇಲೆ ಜಾಸ್ತಿ ಇದ್ದಾರೆ. ಸೊ ಈ ಎಲ್ಲ ವ್ಯಾಲ್ಯೂಸಿಂದ ಹೆಂಗೆ ಬರುತ್ತೆ ದುಡ್ಡು?
ಇದೆಲ್ಲ ಲೆಕ್ಕಾಚಾರ ಅಂದರೆ ಪ್ರತಿಯೊಬ್ಬರು ಬಿಸ್ನೆಸ್ ಲೆಕ್ಕಾಚಾರ ಹಾಕಿದ್ರು ಹೊರತು ಕಾಂಟೆಂಟ್ ಮೇಲೆ ಯಾರೂ ನಂಬಿಕೆನೇ ಹಾಕಲಿಲ್ಲ. ಸೊ ಅದಾದಮೇಲೆ ಈ ಪ್ರಯಾಣನೇ ಒಂದು 3 to 4 months ಹೊರಟೋಯ್ತು ನಮಗೆ. ಅದಾದಮೇಲೆ ಯಾರೂ ಬರ್ತಾ ಇಲ್ಲ ಅಂದಾಗ ಸರಿ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ, ಆಮೇಲೆ ನಮ್ಮ ಬ್ಯಾನರಲ್ಲಿ ಯಾರಾದರೂ ಇನ್ವೆಸ್ಟರ್ಸ್ನ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಆ ಟೈಮಲ್ಲಿ ಆ್ಯಕ್ಚುಲಿ ನಾನು ಮನೆಯನ್ನು ತೊಗೊಂಡ್ಬಿಟ್ಟಿದ್ದೆ, ಅಂದರೆ ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ನಮ್ಮ ಊರಲ್ಲಿ ಬೇರೆ ಒಂದು ರೀಸೆಂಟ್ಲಿ ಇನಾಗ್ರೇಷನ್ ಆಯಿತು ಲಾಸ್ಟ್ ಇಯರ್. ಆಮೇಲೆ ಊರಲ್ಲಿ ಕೂಡ ಒಂದು ಕನ್ಸ್ಟ್ರಕ್ಷನ್ಸ್ ಅದು ಇದರಲ್ಲಿ ಅಲ್ಲೊಂದು ಇನ್ವೆಸ್ಟ್ಮೆಂಟ್ ಅನ್ನೋದಾಗಿತ್ತು. ಸೊ ಕೈಯಲ್ಲಿ ಆ್ಯಕ್ಚುಲಿ ಪ್ರಾಕ್ಟಿಕಲಿ ಸಿನಿಮಾ ಇದನ್ನು ಅಂದರೆ ನ್ಯಾಯ ಒದಗಿಸ್ತೀನ ಇಲ್ವ ಅನ್ನೋ ಪ್ರಶ್ನೆನಲ್ಲೇ ಇತ್ತು. ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಮಾಡ್ತಾ 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 ಸೊ ಅಲ್ಲೂ ಕೂಡ ಪ್ಯಾರಲಲ್ಲಿ ಸುಮಾರು ಜನಕ್ಕೆ ಅಂದರೆ ಎಡಿಟಿಂಗ್ ಅದೆಲ್ಲ ಕರ್ಕೊಂಬಂದು ತೋರಿಸೋದು, ನೋಡಿ ಈ ಸಿನಿಮಾ ಈ ಕ್ವಾಲಿಟಿಯಲ್ಲಿ ಬರ್ತಾ ಇದೆ, ಒಂಚೂರು ಸಾಥ್ ಕೊಡಿ ಅಂತ ಕೇಳ್ಕೊಂಡ್ವಿ. ಯಾರೂ ಬರಲಿಲ್ಲ. ಬಟ್ ಹೆಂಗೆ ಕಂಪ್ಲೀಟ್ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಅದೇ ನಾನು ಹೇಳಿದ್ದು, ಟೈಮ್ ಟೇಕಿಂಗ್ ಯಾವ ವಿಚಾರದಲ್ಲಿ ಹೋಗುತ್ತೆ ಅಂದರೆ ಇಲ್ಲಿ ನಾವು ಫೈನಾನ್ಸ್ಗಳನ್ನು ಅಡ್ಜಸ್ಟ್ ಮಾಡಬೇಕು, ಎಟ್ ದಿ ಸೇಮ್ ಟೈಮ್ ಕ್ರಿಯೇಟಿವಿಟಿ ಕಾಂಪ್ರಮೈಸ್ ಆಗಬಾರ್ದು. ಆ್ಯಂಡ್ ನನಗೊಂದು ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತುವರೆಗೂ ಒಂದು ಹಠ ಏನಿದೆ ಅಂದರೆ, ಅದು ಹೆಂಗಾದರೂ ತೊಗೊಳ್ಳಿ, ಜೋಕ್ ಆದರೂ ತೊಗೊಳ್ಳಿ, ಸೀರಿಯಸ್ ಆಗೋದು ತೊಗೊಳ್ಳಿ, 100 ಕೋಟಿ ದಾಖಲೆ ಮಾಡಬೇಕು ಅನ್ನೋದು ನನಗಿದೆ ಐಡಿಯಾ. ಅಂದರೆ ನನ್ನ ಚಾಲೆಂಜ್, ಮೋರ್ ದೆನ್ ಐಡಿಯಾ, ಇಟ್ ಇಸ್ ಎ ಚಾಲೆಂಜ್. ರೀಸನ್ ಏನಪ್ಪ ಅಂತಂದರೆ, ಓನ್ಲಿ ಬಿಗ್ ಬಜೆಟ್ ಸಿನಿಮಾಸ್ ಮಾತ್ರ ಥಿಯೇಟ್ರ್ನಲ್ಲಿ ನೋಡ್ಬೋದು ಅನ್ನೋ ಒಂದು ಕಲ್ಪನೆ ಜನರಿಗೆ ಮೂಡಿದೆ. ನಿಮಗೆ ಒಂದು ಫ್ರೇಮ್ ತೋರಿಸಿದಾಗ ತುಂಬಿಕೊಂಡು ಅಂದರೆ ಎಲ್ಲೂ ಜಾಗ ಇಲ್ಲದಿರಷ್ಟು ಅಷ್ಟು ನಿಮಗೆ ಪ್ರಾಪರ್ಟೀಸ್ ಜನ ತುಂಬಿಕೊಂಡಿರಬೇಕು, ಹಂಗೆ ಜೋರಾಗಿ ಆಡಂಬರ ಇದ್ದರೆ ಮಾತ್ರ ದಿಸ್ ಇಸ್ ಥಿಯೇಟ್ರಿಕಲ್ ಸಿನಿಮಾ ಅನಿಸುತ್ತೆ. ನಾವು ನೋಡಿದಾಗ ಮಳೆ ಆಫ್ಟರ್ ಕೋವಿಡ್ ಯಾ ನಾವು ಮಲಯಾಳಂ ಸಿನಿಮಾ ತೊಗೊಂಡ್ರೆ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾ, ಸಾಕಷ್ಟು ಸಿನಿಮಾಗಳು ಈ ಮಿಡ್ ಬಜೆಟ್ನಲ್ಲಿ, ಇವಾಗ ನಾನು 9 ಕೋಟಿ ಹಾಕಿದ್ರು ಮಿಡ್ ಬಜೆಟ್ ಅಂತಲೇ ಹೇಳ್ತೀನಿ ಇವತ್ತಿನ ಪೀರಿಯಡಿಗೆ. ಬಿಕಾಸ್ ಎಲ್ಲರೂ 30 ಕೋಟಿ 50 ಕೋಟಿ 100 ಕೋಟಿ ಬಜೆಟಿಗೆ ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಇದನ್ನು ಸ್ಮಾಲ್ ಬಜೆಟ್ ಅಂತಲೂ ಹೇಳೋಕ್ಕಾಗಲ್ಲ, ಬಿಗ್ ಬಜೆಟ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಈ ಥರದ್ದೊಂದು ಬಜೆಟ್ ವಿತ್ ಸ್ಟ್ರಾಂಗ್ ಕಂಟೆಂಟ್, ನನಗೆ ಆ ಥರದ ದಾಖಲೆಗಳು ಮಾಡಬೇಕನ್ನೋದು ಒಂದು ಹಠ ಇದೆ. ಆಗ ಏನಾಗುತ್ತೆ, ಈ ಥರ ಶಕ್ತಿ ಇರೋಂಥ ಸಾಕಷ್ಟು ಜನ ನಿರ್ಮಾಪಕರುಗಳಿದ್ದಾರೆ. ಆಮೇಲೆ ಮೋರ್ ಓವರ್ ಕಂಟೆಂಟನ್ನು ಗೆಲ್ಲಿಸಿ ತೋರಿಸ್ಬೇಕಾಗಿದೆ ನನಗೆ. ಇತ್ತೀಚೆಗೆ ಒಂದು ಟ್ರೆಂಡ್ ನಾವು ನೋಟಿಸ್ ಮಾಡಿರೋದೇನು ಅಂತ ಹೇಳಿದ್ರೆ, ಬಹುಶಃ ನಿಮ್ಮ ಗಮನಕ್ಕೂ ಬಂದಿರುತ್ತೆ, ಆಬ್ವಿಯಸ್ಲಿ ಬಂದಿರುತ್ತೆ ಸಿನಿಮಾ ರಂಗದಲ್ಲಿರೋರು ಅಂತ ಹೇಳಿದ್ರೆ, ಏನು ಅಂತ ಹೇಳಿದ್ರೆ, ಈಗ ವೀಕೆಂಡಲ್ಲಿ ಒಬ್ಬ ವ್ಯಕ್ತಿ ಮನೇಲಿದ್ದಾನೆ, ಆತ ಇವತ್ತು ಹೊರಡೆ ಹೋಗಿ ಮನಸ್ಸಿಲ್ಲ, ಮನೇಲೊಂದು ಮೂವಿ ನೋಡಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡ್ತಾರೆ ಅಂದರೆ, ಇತ್ತೀಚೆಗೆ ರಿಲೀಸ್ ಆಗಿರೋ OTT ಓಪನ್ ಮಾಡ್ಕೊಂಡು ಯಾವುದಾದ್ರೂ ಟಾಪ್ 10 ಯಾವುದಿದೆ ಅಂತ ನೋಡ್ತಾರೆ ಟ್ರೆಂಡಿಂಗಲ್ಲಿ. ಅದರಲ್ಲಿ ಅಗೈನ್ ಅವುಗಳ ರೇಟಿಂಗ್ ಚೆಕ್ ಮಾಡೋದು, ರಿವ್ಯೂ ಚೆಕ್ ಮಾಡೋದು, ಇದೆಲ್ಲ ಮಾಡ್ತಾರೆ. IMDb ರೇಟಿಂಗ್ ಎಷ್ಟು ಬಂದಿದೆ, ಬೇರೆ ಬೇರೆ ಪ್ರತಿಷ್ಠಿತ ಇವರೆಲ್ಲ ಎಷ್ಟು ರೇಟಿಂಗ್ ಕೊಟ್ಟಿದ್ದಾರೆ, ಅದೆಲ್ಲ ನೋಡ್ತಾರೆ. ಆಮೇಲೆ ಮತ್ತೆ ನೆಕ್ಸ್ಟ್ ಪ್ರಯಾರಿಟಿ ಏನು ಇರುತ್ತಂದರೆ, ಅವರು ನಮ್ಮ ಲ್ಯಾಂಗ್ವೇಜಲ್ಲಿ ಇದೆಯಾ ಅನ್ನೋದು ನೋಡ್ತಾರೆ. ಆಡಿಯೋಗೆ ಹೋಗಿ ಲ್ಯಾಂಗ್ವೇಜಸ್ಸಿಗೆ ಹೋಗಿಬಿಟ್ಟು ಕನ್ನಡದಲ್ಲಿ ಇದೆಯಾ ಅಂತ ನೋಡ್ತಾರೆ, ಇಲ್ಲ ಅಂದರೆ ನಮಗೆ ಹೆಚ್ಚು ಪರಿಚಿತವಾಗಿರೋ ಲ್ಯಾಂಗ್ವೇಜಲ್ಲಿ ಇದೆಯಾ ಅಂತ ನೋಡ್ತಾರೆ. ಸೊ ಈ ಒಂದು ಟ್ರೆಂಡ್ ಇರೋ ಟೈಮ್ನಲ್ಲಿ ಆ ಟ್ರೆಂಡನ್ನ ಅಪಾರ್ಚುನಿಟಿಯಾಗಿ ಯೂಸ್ ನಾವು ಕೂಡ ಮಾಡ್ಬೋದಾ ಅನ್ನೋದು ಥಾಟ್ಸ್ ಬಂದಿರಲಿಲ್ವಾ ಸರ್? ಅಲ್ಲ, ನೀವು ಹೇಳ್ತಿರೋದು ಅಷ್ಟು ಪಾಯಿಂಟ್ ಕರೆಕ್ಟ್. ನಮ್ಮ ಮನೆಯಲ್ಲೇ ನಡೆಯುತ್ತೆ ಅದು, ಬೇರೆ ಎಲ್ಲೂ ಅಲ್ಲ. ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ, ಅದನ್ನು ಯೋಚನೆನೂ ಮಾಡಿಲ್ಲ. ನನಗೆ ಗೊತ್ತಿಲ್ಲ, ನಾನು ತುಂಬ ದಡ್ಡನ ಬುದ್ಧಿವಂತನ ನನಗೆ ಗೊತ್ತಿಲ್ಲ. ಐ ಓನ್ಲಿ ನೋ ಫಿಲ್ಮ್ ಮೇಕಿಂಗ್ ಇನ್ ಎ ಆನೆಸ್ಟ್ ವೇ. ಅದನ್ನೇ ನಾನು ಹೇಳ್ತೀನಿ, ಅದು ಹೆಂಗೆ ಆಗುತ್ತೆ, ಏನಾಗುತ್ತೆ ಅದಾಗಲೇಬೇಕು. ಅಂದರೆ ನಾಳೆ ದಿನ ಬಹುಶಃ ನನ್ನ ಸಿನಿಮಾ ಒಬ್ಬ ಆಂಧ್ರದಲ್ಲಿ ಕೂತ್ಕೊಂಡು ತೆಲುಗು ಭಾಷೆನಲ್ಲಿ ನೋಡ್ತಾನ, ಅಥವಾ ಚೆನ್ನೈನಲ್ಲಿ ತಮಿಳ್ನಲ್ಲಿ ನೋಡ್ತಾನ, ಹಂಗೂ ಆಗಬೇಕು. ನಾವು ಹೆಂಗೆ ವೆಲ್ಕಮ್ ಮಾಡ್ತಾ ಇದ್ದೀವೋ ಬೇರೆ ಭಾಷೆಗಳನ್ನು, ಹಾಗೆ ನಮ್ಮ ಭಾಷೆಗೂ ಕೂಡ ಅಲ್ಲಿ ಅದೇ ಥರದ ಸ್ವಾಗತಗಳು ಸಿಗಬೇಕು. ಅದಾಗಬೇಕನ್ನೋದೇ ನನ್ನ ಆಸೆ. ಹಾಗಾಗಿನೇ ನಾನು ಯಾರ ಹತ್ರನೂ ಬೇಡ್ಕೊಂಡು ಹೋಗಿಲ್ಲ, ಅದು ತನಗೆ ಆಗಬೇಕು ಅನ್ನೋದು ನನ್ನ ಒಂದು ಪ್ರಯತ್ನ. ಇಟ್ ಈಸ್ ಓನ್ಲಿ ಪಾಸಿಬಲ್ ಬೈ ಆನೆಸ್ಟಿ. ತುಂಬ ಎಮೋಷ್ನಲ್ ಪರ್ಸನ್ ಅನ್ಸುತ್ತೆ ನೀವು. ಹಾಗನ್ಸುತ್ತೆ, ಬಟ್ ಅಲ್ಲ, ಹಾಗಲ್ಲ. ನಾನು ವೈಲೆಂಟಾ? ಅಲ್ಲ, ಎಮೋಷನ್ ಅಂದರೆ ನನಗೆ ದುಃಖ ಆಗೋದು ಇದೆ, ಬೇಜಾರಾಗೋದು ಇದೆ. ಬಟ್ ನಾನು ಯಾವುದನ್ನು ಯಾಕಂದರೆ ಕ್ಯಾರಿ ಮಾಡ್ಕೊಂಡು ಸಿನಿಮಾ ಸ್ಟೋರಿ ಕೇಳಿದ ತಕ್ಷಣ ಅದು ಕಣ್ಣೀರು ಬರಬೇಕು ಅಂತ ಹೇಳಿದ್ರೆ ಆ ಥರದೊಂದು ಹಾರ್ಟ್ ಬೇಕಾಗುತ್ತೆ ಅದಕ್ಕೆ ಒಳಗಡೆ. ಹಾಂ, ಅದು ನಾರ್ಮಲ್ ಹ್ಯೂಮನ್ ನೇಚರ್. ನಾನು ಹೇಳ್ತಾ ಇರೋದು ನನ್ನ ರಿಯಲ್ ಲೈಫಲ್ಲಿ ಯಾವುದಕ್ಕೂ ನಾನು ಹತ್ಕೊಂಡು ಕೊರಕೊಂಡು ಬೇಜಾರು ಮಾಡಿಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೊಡೋ ವ್ಯಕ್ತಿ ಅಲ್ವೇ ಅಲ್ಲ. ಯಾವ ಥರ ನಿಮ್ಮನ್ನು ನೀವು ಡಿಸ್ಕ್ರೈಬ್ ಮಾಡಬೇಕು ಅಂದರೆ ನಿಮ್ಮ ಪರ್ಸ್ನಾಲಿಟಿ ಯಾವ ಥರ? ಟೈಗರ್. ಅಂದರೆ ನನಗೆ ಹೋರಾಟ ಮಾಡೋಕ್ಕೆ ಹೊರಟಾಗ ಅಥವಾ ಏನಾದರೂ ಸಾಧನೆ ಮಾಡೋಕ್ಕೆ ಹೊರಟಾಗ ನನಗೆ ಯಾರು ಜೊತೆಗಿರಬೇಕು, ಅಕ್ಕಪಕ್ಕ ಇರಬೇಕು ಅನ್ನೋದು ನನಗೇನಿಲ್ಲ. ನಾನು ಒಂಟಿಯಾಗಿ ಪ್ರಯತ್ನ ಪಡೋಕ್ಕೆ. ಓಕೆ,
ನನಗೆ ಜೊತೆಗೆ ಬಂದ್ರೆ ಬಹಳ ಒಳ್ಳೆಯದು. ಸಪೋರ್ಟ್ ಮಾಡಿಲ್ಲ, ನಾನು ಅಪೇಕ್ಷೆ ಪಡಲ್ಲ. ಇದುವರೆಗೂ ಯಾರನ್ನೂ ಕರೆಯಲ್ಲ, ಬನ್ನಿ ಹಿಂಗೆ ಮಾಡ್ತಾ ಇದ್ದೀನಿ, ಯಾರಾದರೂ ಕೈ ಜೋಡಿಸಿ. ನಾನು ಹಂಗೆ ಆ ಥರದ್ದು ಕೇಳೋ ವ್ಯಕ್ತಿನೇ ಅಲ್ಲ. ನಾನು ಒಬ್ಬನೇನಿಲ್ಲ ಕೂರೇಡಿ ಬಂದರೆ ಬಹಳ ಒಳ್ಳೆಯದು. ನಾನು ಅದನ್ನೇ ಹೇಳಿದಲ್ಲ, ಈ ಕೃಷ್ಣ ಲೀಲಾ ಮಾಡೋ ಟೈಮಲ್ಲಿ ಅಂದರೆ ವೆನ್ ಯು ಡಿವೈಡ್ ಆನ್ ಎಫರ್ಟ್, ಸಮ ಮನಸ್ಥಿತಿಯವ್ರು ಬಂದು ಸೇರಿಕೊಂಡಾಗ ಬೇಗ ಆಗುತ್ತೆ, ಇನ್ನೂ ಒಳ್ಳೆ ಕೆಲಸಗಳಾಗ್ತವೆ. ಬಟ್ ನಾನು ಡಿಪೆಂಡ್ ಆಗಲ್ಲ. ಆಮೇಲೆ ಯಾರೇ ಅವಮಾನ ಮಾಡಿದ್ರು, ಯಾರೇ ಬೈದರು, ಅಥವಾ ಏನೇ ಪರ್ಸ್ನಲಿ ಆದರೂ ನಾನು ಬಹುಶಃ ಮ್ಯಾಕ್ಸಿಮಮ್ ಅಂದರೆ ಒಂದು ನಿಮಿಷ ಬೇಜಾರಾಗ್ಬೋದು, ಒಂದು 5 ನಿಮಿಷ ನಂಗೆ ಕೋಪ ಬಂದಿರ್ಬೋದು. ಅದು ಕೋಪ ಕಂಪ್ಯಾರಿಟಿವ್ಲಿ ಜಾಸ್ತಿ ನನಗೆ. ಒಂದು ಸ್ವಲ್ಪ ಕ್ಯಾರಿ ಮಾಡಬಹುದು ಅದನ್ನ, ಬಟ್ ಎಲ್ಲ ನಿಮಿಷಗಳಲ್ಲೇ ಇರುತ್ತೆ. ಶಾರ್ಟ್ ಟೆಂಪರ್ ಇದ್ದೀನಿ, ತುಂಬ ಶಾರ್ಟ್ ಟೆಂಪರ್ಡ್. ಬಟ್ ಆ ಬೇಜಾರು, ಅವೆಲ್ಲ ದುಃಖ ಏನೇ ಇದ್ರೂ ನಿಮಿಷದ ಲೆಕ್ಕಗಳಲ್ಲಿ ಇರುತ್ತೆ ಹೊರತು, ಅಂದರೆ ಗಂಟೆಗಟ್ಟಲೆ ದಿನವಿಡೀ ಕೊರ್ಕೊಂಡು ಕೂಡಂಥ ವ್ಯಕ್ತಿ ಅಲ್ಲ. ವಾಟ್ ನೆಕ್ಸ್ಟ್, ಏನು ಮಾಡ್ಬೇಕು ನೆಕ್ಸ್ಟ್, ಇದಾಯಿತು, ವಾಟ್ ಈಸ್ ಎ ಸೊಲ್ಯೂಷನ್, ಆಲ್ವೇಸ್ ಎ ಸೊಲ್ಯೂಷನ್ ಸೀಕರ್, ನೆವರ್ ಏನಂತಾರೆ ಕೊರ್ಕೊಂಡು ಕೂಡಂಥ ಗಿವ್ ಅಪ್ ವ್ಯಕ್ತಿ ಅಲ್ವೇ ಅಲ್ಲ. ಈ ರೀತಿ ನೀವು ಹೇಳಿದ್ರಿ ಶಾರ್ಟ್ ಟೆಂಪರ್ ಅಂತ ಹೇಳಿದ್ರಿ, ಇದು ಯಾವತ್ತಾದರೂ ಕೂಡ ನಿಮ್ಮ ಫ್ರೆಂಡ್ಶಿಪ್ ಮೇಲೆ, ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರಿದ್ದಿದೆಯಾ? ಶಾರ್ಟ್ ಟರ್ಮ್ನಲ್ಲಿ ಆದರೂ ಕೂಡ ತುಂಬ ಸಲ ಆಗಿದೆ, ತುಂಬ ಸಲ, ಪ್ರತಿದಿನ ಆಗುತ್ತೆ ಆ್ಯಕ್ಚುಲಿ. ಹೇಗೆ ಮಾಡ್ತೀರ ಅದನ್ನೆಲ್ಲ? ಅಥವಾ ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ? ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈ ಮನುಷ್ಯ ಹೀಗೆ ಸ್ವಲ್ಪ ಹೊತ್ತಿಗೆ ಸರಿ ಆಗ್ತಾರೆ. ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಸ್ವಲ್ಪ ಹೊತ್ತಿಗೆ ಸರಿ ಆಗ್ತಾನೆ ಅನ್ನೋದಕ್ಕಿಂತ ಯಾವ ವಿಚಾರಕ್ಕೆ ಆಗ್ತಾ ಇದೆ ಅನ್ನೋದು ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ. ಓಕೆ, ಈಸ್ ಅ ಪರ್ಫೆಕ್ಷನಿಸ್ಟ್. ಇವನಿಗೆ ಎಲ್ಲನೂ ಪರ್ಫೆಕ್ಟಾಗಿ ಆಗಬೇಕು. ಕೆಲಸ ಅಂತ ವಿಚಾರ ಬಂದಾಗ ಮಾತ್ರ, ಕೆಲಸ ಮತ್ತು ಶಿಸ್ತನ ವಿಚಾರ ಬಂದಾಗ ಮಾತ್ರ ಅದು ಟು ದಿ ಪರ್ಫೆಕ್ಷನಲ್ಲಿ ಆಗಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಅದು ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂಥ ಈಗೋ ಇಟ್ಕೊಳ್ಳೋದು ಅದು ಇಲ್ಲ ಅನ್ನೋದು ಎಲ್ಲರಿಗೂ ನನ್ನ ಜೊತೆಗಿರೋದು ಚೆನ್ನಾಗಿ ಗೊತ್ತಿದೆ. ಎಷ್ಟು ವರ್ಷಗಳ ಕರಿಯರಲ್ಲಿ ನೀವು ಹೇಳ್ತಾ ಇದ್ರಿ ರೀಸೆಂಟಾಗಿ ಒಂದು ಕಡೆ, ಫ್ರೆಂಡ್ಸ್ ಯಾರು ಫ್ರೆಂಡ್ಸ್ ಅಲ್ಲ ಅನ್ನೋದು ಗೊತ್ತಾಗಿದೆ, ಕ್ಲಾರಿಟಿ ಸಿಕ್ಕಿದೆ ಅಂತ. ಎಷ್ಟು ಟೈಮ್ ಬೇಕಾಯಿತು ಅಂತ ಈ ರಿಯಲೈಸೇಷನ್ ಬರೋಕ್ಕೆ? ಅಂದರೆ ತುಂಬ ಜನಕ್ಕೆ ಬೇಗ ಗೊತ್ತಾಗಲ್ಲ, ತುಂಬ ಲೇಟಾಗಿ ಗೊತ್ತಾಗ್ಬಿಡುತ್ತೆ, ಅಷ್ಟೊತ್ತಿಗೆ ತುಂಬ ಕಾಲ ಮಿಂಚೋಗ್ಬಿಟ್ಟಿರುತ್ತೆ. ನಿಮ್ಮ ಲೈಫಲ್ಲಿ ಏನಾಯಿತು ಅಂತ? ಅಲ್ಲ, ನನಗೂ ಬಹಳ ಟೈಮ್ ತೊಗೊಳ್ತು. ಓಕೆ. ಅಲ್ಲ, ಬಟ್ ಅದೇ ಯಾಕೆ ಟೈಮ್ ತೊಗೊಳ್ತಂದ್ರೆ ನಾನು ಯಾವತ್ತೂ ಡಿಪೆಂಡ್ ಆಗಿಲ್ಲದೆ ಇರೋದಕ್ಕೆ ಅದು ಟೈಮ್ ತೊಗೊಳ್ಳೋದು. ವೆನ್ ಯು ಆರ್ ಡಿಪೆಂಡೆಂಟ್, ಅವಾಗ ನಿಮಗೆ ಬೇಗ ಅರಿವು ಆಗುತ್ತೆ ಅನ್ನೋ ಗೊತ್ತಿಲ್ಲ. ನಾನು ಯಾವತ್ತೂ ಡಿಪೆಂಡ್ ಆಗಿಲ್ಲ. ನಾನು ಅಂದರೆ ಇನ್ನೊಬ್ಬರ ಅಪೇಕ್ಷೆ ಪಡ್ಕೊಂಡೆ ನಾನು ಯಾವುದು ಮುಂದುವರೆದಿಲ್ಲ. ಹಾಗಾಗಿ ಲೇಟಾಗಿ ಗೊತ್ತಾಗಿದ್ದು. ತುಂಬ ಕ್ರಿಟಿಕಲ್ ಟೈಮಲ್ಲಿ ಒಂದು ಸಣ್ಣ ಡಿಪೆಂಡೆನ್ಸಿ ಅನ್ನೋದು ಬಂದಾಗ ಆ ಥರದ್ದು ವಿಚಾರಗಳು ಅರಿವಿಗೆ ಬಂದಿರೋದು. ಬಟ್ ಸ್ಟಿಲ್ ನಾನು ಹೇಳಿದಾಗ ಅದನ್ನೇ ಕ್ಯಾರಿ ಮಾಡ್ಕೊಂಡು ಕೊಡೋಕ್ಕಾಗಲ್ಲ. ಅವ್ರ ಕೆಪಾಸಿಟಿ ಅದು ಅಷ್ಟೇ. ಅವ್ರು ನನ್ನ ನಿಜವಾದ ಫ್ರೆಂಡ್ ಅಲ್ವೋ ಹೌದೋ ಅಲ್ವೋ ಅನ್ನೋದಕ್ಕಿಂತ ಅವ್ರ ಕೆಪಾಸಿಟಿ ಏನು ಅನ್ನೋದು ಗೊತ್ತಾಯ್ತು ಅಷ್ಟೇ. ಫ್ರೆಂಡ್ ಅಂದರೆ ನಿಮ್ಮ ಪ್ರಕಾರ ಅಜಯ್ ಅವರೇ ಹೇಗೆ? ಫ್ರೆಂಡ್ ಅಂದರೆ ಹೇಗಿರಬೇಕು, ಯಾವ ಥರ ಇರಬೇಕು, ಹೇಗೆ ಡಿಫೈನ್ ಮಾಡ್ತೀರಿ ಫ್ರೆಂಡ್ಶಿಪ್ನ ನೀವು? ಇವಾಗ ನಾನು ನಿಮ್ಮ ಹತ್ರ ಬಂದು ಸಹಾಯ ಕೇಳಿದ ಕೂಡಲೇ ನೀವು ಸಹಾಯ ಮಾಡಿದ್ರೆ ಅಂದ್ರೆ ಮಾತ್ರಕ್ಕೆ ನೀವು ಫ್ರೆಂಡ್ ಅಲ್ಲ. ಒಂದು ಜೀವನದೊಂದು ಪ್ರಯಾಣ ಆಗಿರುತ್ತಲ್ಲ, ಇವನ ಜೊತೆಗೆ ನಾನು ಈಗ ಗಂಡ ಹೆಂಡತಿ ಒಂದು ಸಂಬಂಧ, ತಾಯಿ ಮಗ ಒಂದು ಸಂಬಂಧ, ಆ ಥರ ಬ್ಲಡ್ ರಿಲೇಟೆಡ್ ಇಲ್ಲದೆ ಒಂದು ಸಂಬಂಧ ಅನ್ನೋದು ಬೆಳ್ಕೊಂಡಿರುತ್ತೆ. ಒಂದು ಮಾನಸಿಕವಾಗಿ ಒಂದು ಅಟ್ಯಾಚ್ಮೆಂಟ್ ಅನ್ನೋದಾಗಿರುತ್ತೆ. ಓಕೆ, ಏನೇ ಇದ್ರಂದರೆ ಬರೀ ಕಷ್ಟಕ್ಕೆ ಮಾತ್ರ ಅಲ್ಲ, ಇವನು ನನ್ನ ಜೊತೆಗೆ ಇರೋನು ಅನ್ನೋದು ಒಂದು ಸಂಬಂಧ ಕ್ಯಾರಿ ಆಗುತ್ತೆ. ಈಗ ತಾಯಿ ನಾಳೆ ದಿನ ಮಗು ಆಸರೆ ಆಗ್ತಾನಂತ ಪ್ರೀತಿ ಮಾಡೋದಲ್ವಲ್ಲ. ಹೌದು, ಮಗುನೂ ನನ್ನ ತಾಯಿ ನನಗೆ ಊಟ ಕೊಡ್ತಾ ಇದ್ದಾಳೆ ಅಂತ ಮಾತ್ರ ಅವಳ ಮೇಲೆ ಕನಿಕರ ಏನು ಅವಳ ತಾಯಿತನ ಅನ್ನೋದು ಅಲ್ವಲ್ಲ. ಮಗು ಹಸಿವಾದರೆ ಅದು ಗೊತ್ತಿಲ್ಲದೆ ಅದು ಗೊತ್ತಿದೆ ತಾಯಿ ಹತ್ರನೇ ಇರಬೇಕು ಅಂತ. ಹಾಗೆ ಒಂದು ಸಂಬಂಧ ಅನ್ನೋದು ಬೆಳ್ಕೊಂಡಿರುತ್ತೆ. ದ್ಯಾಟ್ ಈಸ್ ಫ್ರೆಂಡ್ಶಿಪ್. ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನಿಮಗೆ? ಬೆರಳೆ ಎಣಿಕೆ ಅಷ್ಟು. 2 ಕೈಯಲ್ಲ, 1 ಕೈಯಲ್ಲ? 1 ಕೈಯಲ್ಲಿ. ಓಕೆ, ದಟ್ ಈಸ್ ಸ್ಟಿಲ್ ಗ್ರೇಟ್ ಅಲ್ವಾ? ಹೌದು. ನೀವು ಇಷ್ಟು ಡಿಫೈನ್ ಮಾಡ್ತಿದ್ದೀರಿ ಫ್ರೆಂಡ್ಶಿಪ್ನ ಅಂತ ಹೇಳಿದ್ರೆ, ಅದಕ್ಕೆ ಅರ್ಹರಾಗುವಂಥ ಫ್ರೆಂಡ್ಶಿಪ್ನ ಒಂದು ಕೈಯಲ್ಲಿ ಎಣಿಸುವಷ್ಟು ಸಿಗೋದು ಕೂಡ ಇಟ್ ಈಸ್ ಎ ಭಾಗ್ಯ ಇರಬೇಕು. ಅದಕ್ಕೆ ಪುಣ್ಯ ಮಾಡಿರಬೇಕು. ಒಂದು 4-5 ಜನ ಆ ಥರದ ಫ್ರೆಂಡ್ಸ್ ಇರಬೇಕು ಅಂದ್ರೂ ಕೂಡ ಇಟ್ ಈಸ್ ವೆರಿ ಡಿಫಿಕಲ್ಟ್ ಈಗಿನ ಕಾಲದಲ್ಲಿ. ಆಮೇಲೆ ಅಷ್ಟು ಜನ ಫ್ರೆಂಡ್ಸು 25-30 ವರ್ಷದಿಂದ ಜೊತೆಗಿರೋಂಥವ್ರು. ಏನು ಬಂದಿಲ್ವಾ ಮಧ್ಯದಲ್ಲಿ? ಅಲ್ಲ, ಸಣ್ಣ ಪುಟ್ಟ ಮನಸ್ತಾಪಗಳು ಆಗೋದು ಸಹಜ, ಇಲ್ಲಾಂದರೆ ನಾವು ಮನುಷ್ಯರೇ ಅಲ್ಲ. ಅದು ಆಗತ್ತೆ. ಬಟ್ ಬೇರೆಯವ್ರು ಯಾರು ಅದಕ್ಕೆ ಬಿರುಕು ತಂದ್ಕೊಡೋ ಅಂಥ ಶಕ್ತಿ ಇಲ್ಲ. ಅಷ್ಟು ಗಟ್ಟಿಯಾಗಿದೆ ಫ್ರೆಂಡ್ಶಿಪ್. ಏನೇ ಬಂದರೂ ನಮ್ಮ ಮಧ್ಯದಲ್ಲಿ ಒಂದು ಚಿಕ್ಕ ಚಿಕ್ಕ ವಿಚಾರಗಳಿಗೆ
ಮನಸ್ತಾಪಗಳು ಆಗುವಂಥದ್ದು ಮತ್ತೆ ಸರಿ ಹೋಗುವಂಥದ್ದು ಇದೆ ಬಿಟ್ಟರೆ ಬೇರೆ ಯಾರೋ ಹೊರಗಡೆ ವ್ಯಕ್ತಿ ಬಂದು ಅದನ್ನ ಯಾವಾಗ ಮುರಿಯೋದಕ್ಕೆ ಸಾಧ್ಯವಾಗುತ್ತೋ ಆ ಸ್ನೇಹ ಗಟ್ಟಿ ಇಲ್ಲ ಅಂತ ಅರ್ಥ. ನಿಮ್ಮ ಬಾಲ್ಯ, ನೀವು ಬೆಳೆದಿದ್ದು, ಆಮೇಲೆ ಹೇಗೆ ಇಂಡಸ್ಟ್ರಿಗೆ ಬಂದರೆ? ಯಾಕಂದರೆ ಇವಾಗಿನಷ್ಟು ಅಪಾರ್ಚುನಿಟೀಸ್ ಅವಾಗಿರಲಿಲ್ಲ. ಇವಾಗ ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಒಂದು ಫೋನು ಮತ್ತು ಅದರಲ್ಲಿ ಕ್ಯಾಮ್ರಾ ಇರೋರು ಕೂಡ ಅವರ ಟ್ಯಾಲೆಂಟನ್ನು ಜಗತ್ತಿಗೆ ತೋರಿಸಲಿಕ್ಕೆ ಒಂದು ಅವಕಾಶಗಳು ಇವಾಗಿದ್ದಾವೆ. ಆಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಯಾವುದು ಇಲ್ಲದಿರೋ ಕಾಲದಲ್ಲಿ ಅಥವಾ ದೊಡ್ಡ ಪ್ರಮಾಣದ ರಿಯಾಲಿಟಿ ಶೋಗಳು ನಡೆಯದೇ ಇರೋ ಕಾಲದಲ್ಲಿ ಬಳ್ಳಾರಿಯಿಂದ ಬಂದು ನೀವು ಹೇಗೆ ಈ ಅಪಾರ್ಚುನಿಟೀಸ್ನ ಗಳಿಸ್ತಾ ಹೋದ್ರಿ? ಹೇಗೆ ನೀವು ಹಂತ ಹಂತವಾಗಿ ಕರಿಯರ್ನ ಬಿಲ್ಡ್ ಮಾಡ್ತಾ ಬಂದ್ರಿ ಅನ್ನೋದು ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಆಗ್ಬೋದು. ಆಸ್ಪೈರಿಂಗ್ ಯಂಗ್ಸ್ಟರ್ಸ್ಗೆ, ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಸೊ ಆ ಸ್ಟೋರಿ ನಮಗೆ ಸ್ವಲ್ಪ ಶೇರ್ ಮಾಡ್ಬೋದಾ? ಸ್ಟೋರಿಗಿಂತ ಏನಂದರೆ ನಿಮ್ಮ ಮೊದಲನೇ ಪ್ರಶ್ನೆ ಹೇಳ್ತೀನಿ. ಅಂದರೆ ಆವಾಗ ಬಹಳ ಕಷ್ಟ ಇತ್ತು, ಈಗ ಬಹಳ ಸುಲಭ ಅಂತ ಹೇಳ್ತೀರಲ್ಲ. ರಿಲೇಟಿವ್ಲಿ ಕಂಪೇರ್ ಮಾಡಿ, ರಿಲೇಟಿವ್ಲಿ, ಬಟ್ ಸುಲಭ ಆದ್ರೂ ಕಷ್ಟ ಆಗಿದೆ. ಯಾವಾಗ ಒಂದು ಎಕ್ಸ್ಕ್ಲೂಸಿವಿಟಿ ಅನ್ನೋದೇನಿರುತ್ತಲ್ಲ ಅದು ಹೊರಟು ಹೋದ್ಮೇಲೆ ಅದರದ್ದು ವ್ಯಾಲ್ಯೂ ಬಹಳ ಕಡಿಮೆ ಆಗುತ್ತೆ. ಸುಲಭವಾಗಿ ಸಿಗುವಂಥದ್ದಕ್ಕೆ ಜಾಸ್ತಿ ಬೆಲೆ ಇರಲ್ಲ. ಅವತ್ತು ಕಷ್ಟ ಇದ್ರೂ ಬರುವಂಥವ್ರು ತುಂಬ ಪ್ರಿಪೇರ್ಡ್ ಆಗಿ ವಾಟ್ ಈಸ್ ಸಿನಿಮಾ ಅನ್ನೋದು ತಿಳ್ಕೊಂಡು ಬರ್ತಾಯಿದ್ರು. ಆಟ ಸಾಮಾನ ಆಗಬಾರ್ದು ಸಿನಿಮಾ ಅನ್ನೋದು. ಇವತ್ತು ಆ ಥರದ್ದು ಸೀರಿಯಸ್ ಆಗಿ ತೊಗೊಳ್ಳೋ ಕಲಾವಿದರು ಇದ್ದಾರೆ. ಬಟ್ ಏನಾಗ್ತಾ ಇದೆ, ಇದು ನಾವು ಈಗ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಲೀಕ್ ಆದರೆ ಅರ್ಹತೆ ಇಲ್ಲದೆ ಇರೋನು ಪಾಸ್ ಆಗಿಬಿಡ್ತಾನೆ. ಹಾಗೆ ಎಲ್ಲರಿಗೂ ಸುಲಭವಾಗಿ ಅವೈಲಬಲ್ ಆಗಿರೋದ್ರಿಂದ ನಿಜವಾದ ಪ್ರತಿಭೆಗಳಿಗೆ ಅವಕಾಶ ಸಿಗೋದು ಕಡಿಮೆ ಆಗಿದೆ. ಸೊ ದ್ಯಾಟ್ ಈಸ್ ದಿ ಡಿಫ್ರೆನ್ಸ್. ನೀವು ಜರಡಿ ಹಿಡಿದು ಯಾವುದು 24 ಕ್ಯಾರೆಟ್ ಇದೆ, ಯಾವುದು ನಕಲಿ ಇದೆ ಅನ್ನೋದು ಕಂಡುಹಿಡಿಯೋದು ಕಷ್ಟ ಆಗ್ತಾ ಇದೆ ಇವತ್ತು. ಅವತ್ತು ಬರೀ ಸಿನಿಮಾನಲ್ಲೇ ನನ್ನ ಜೀವನ ಕಂಡುಕೊಳ್ತೀನಿ ಅನ್ನೋರು ಮಾತ್ರ ಪ್ರಯತ್ನಕ್ಕೆ ಬರ್ತಾಯಿದ್ರು. ಹಾಬಿಗೆ ಅಥವಾ ಟೈಮ್ ಪಾಸಿಗೆ ಒಂದ್ಸಲ ಟ್ರೈ ಮಾಡೋಣ ಅಂತ ಬರೋರು ಬಹಳ ಕಡಿಮೆ ಇದ್ದರು. ಕೆಲವೊಂದು ಅಫ್ಕೋರ್ಸ್ ಮುಂಗಾರು ಮಳೆ, ದುನಿಯಾ ಇಂಥ ಸಿನಿಮಾಗಳು ದಾಖಲೆ ಮಾಡಿದ್ಮೇಲೆ ನಿರ್ಮಾಪಕರು, ಟೆಕ್ನಿಷಿಯನ್ಸ್ ಆ ಥರ ಉಡಾಫೆಗೆ ಬಂದರು ಕೆಲವೊಬ್ಬರು. ಬಿಟ್ಟರೆ ಕಲಾವಿದರು ಅಂತ ಅನ್ನೋರು, ಬಹಳ ಹಸುವಿದ್ದವರು, ನಾನು ಕಲಾಕ್ಷೇತ್ರದಲ್ಲೇ ಸಾಧನೆ ಅನ್ನೋರು ಮಾತ್ರ ಬರ್ತಾಯಿದ್ರು. ಇವತ್ತು ನನಗೆ ಬೇರೆ ಯಾವ ಜಗತ್ತಲ್ಲಿ ನನಗೇನು ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಏನೋ ಒಂದು ರೀಲ್ ಮಾಡಿಬಿಡೋ, ಒಂದು ಪ್ಯಾರಲಲ್ ಏನೋ ಮಾಡ್ಕೊಂಡಿರೋಣ, ಅಟ್ಲೀಸ್ಟ್ ಒಂದು ಯೂಟ್ಯೂಬ್ ಮಾಡಿ ಇಟ್ಕೊಂಡಿರೋಣ, ಅದರಿಂದ ರೆವೆನ್ಯೂ ಬರುತ್ತೆ. ಸುಮ್ಮನೆ ಈ ಥರದ್ದೆಲ್ಲ ಬಹಳ ಹಗುರವಾಗಿ ತೊಗೊಂಡು ಎಲ್ಲರೂ ಪ್ರತಿಯೊಬ್ಬರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಟಫೆಸ್ಟ್ ಟಾಸ್ಕ್ ಆಗಿರೋದು, ಅಂದರೆ ಜೆನ್ಯೂನ್ ಪೀಪಲ್ಸ್ಗೆ. ಹೇಗಿತ್ತು, ನೀವು ಹೇಗೆ ಇದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ಹೇಗೆ ಬಂದ್ರಿ? ಅದಕ್ಕಿಂತ ಬಿಫೋರ್ ನಿಮ್ಮ ಲೈಫ್? ಇಲ್ಲ, ನಾನು ಹುಟ್ಟಿದಾಗಿಂದ ನನಗೆ ಒಂದು ಬುದ್ಧಿ ಪ್ರಜ್ಞೆ ಅನ್ನೋದು ಏನು ಬರೋಕ್ಕೆ ಶುರು ಆಯ್ತಲ್ಲ, ಆವತ್ತಿಂದ ನನಗೆ ಇದ್ದಿದ್ದು ಒಂದೇ ಒಂದು ಉದ್ದೇಶ, ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು. ಅದು ಬಿಟ್ಟು ಬೇರೆ ಯಾವ ಕನಸನ್ನು ಕಂಡಿಲ್ಲ. ಕಾರಣ ಏನು ಅಂತ, ಹೇಗೆ ಫಸ್ಟ್ ಮೊಳಕೆ ಹೊಡಿತು ಅಂತ? ಅದು ಗೊತ್ತಿಲ್ಲ. ನನ್ನ ಒಬ್ಬನೇ ಡ್ಯಾನ್ಸ್ ಮಾಡ್ತಾ ಇದ್ದೆ ಮನೆಯಲ್ಲಿ. ನಮ್ಮ ತಾಯಿ, ಅಂದರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ಹ್ಯಾಂಡ್ ಆಫ್ ಎ ಲೇಡಿ ಅಂತಾರಲ್ಲ, ನಮ್ಮ ತಾಯಿ ಫಸ್ಟು ನ್ಯೂ ಇಯರ್ 1990, ನನಗೆ 10 ವರ್ಷ ಆವಾಗ. ನ್ಯೂ ಇಯರ್ ದಿನ ನಮ್ಮ ತಂದೆ ಅಲ್ಲಿ ಒರಿಸ್ಸಾದಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಕಂಪನಿಯ ಒಂದು ಪಾರ್ಟಿ ಏನಿರ್ತಲ್ಲ ಅದರಲ್ಲಿ ಫಸ್ಟ್ ಲೈಟ್ಸ್ ಆಫ್ ಆಗಿ ಲೈಟ್ ಆನ್ ಆಗೋದು ಫಾರ್ ನ್ಯೂ ಇಯರ್. ಅದಕ್ಕೊಂದು ಶೋ, ಯಾರಾದ್ರೂ ನಮಗೆ ಡ್ಯಾನ್ಸ್ ಮಾಡಬೇಕು ಏನಾದರೂ ಇತ್ತು. ನಮ್ಮ ತಾಯಿ ನಾನು ಯಾವಾಗಲೂ ಡ್ಯಾನ್ಸ್ ಮಾಡೋದು ನೋಡೋರಲ್ಲ, ನನಗೆ ಆಸಕ್ತಿ ಹೆಂಗೆ ಬಂತು, ಎಲ್ಲಿಂದ ಬಂತು ಅದು ಗೊತ್ತಿರಲಿಲ್ಲ. ಅವರು ನನ್ನ ಹೆಸರು ಬರೆದಿದ್ರು ಅದರಲ್ಲಿ, ಅಜಯ್ ಡ್ಯಾನ್ಸ್ ಮಾಡ್ತಾನೆ ಅಂತ. ನಾನು ನೋಡೋಕ್ಕೆ ಚೆನ್ನಾಗಿದ್ದೆ, ಎಲ್ರಿಗೂ ಮುದ್ದಾಗಿದ್ದೆ, ತುಂಬ ಪ್ರೀತಿ ಮಾಡೋರು ಎಲ್ಲರ ಜೊತೆಗೂ ಬೆರೀತಾ ಇದ್ದೆ. ನಾನು 10 ವರ್ಷದ ಹುಡುಗ ಆದರೂ ನನಗೆ ಎಲ್ಲ ಇಂಜಿನಿಯರ್ಸ್ಗಳು ಕೆಲಸ ಮಾಡೋರು, ಅವ್ರ ಜೊತೆ ಫ್ರೆಂಡ್ಶಿಪ್ ಇರ್ತಾಯಿತ್ತು. ಅಲ್ಲಿ ನಮ್ಮ ತಂದೆಯವ್ರ ಕಂಪ್ನಿನಲ್ಲಿ ಜಾಪನೀಸ್ನವರು ಬರೋರು, ಜರ್ಮನ್ಸು ಬರೋರು, ಅವ್ರ ಜೊತೆಗೂ ನಾನು ಒಡನಾಟ ಇತ್ತು. ಸೊ ತುಂಬ ಅಂದರೆ ಇಂಟ್ರೋವರ್ಟ್ ಆಗಿರಲಿಲ್ಲ ನಾನು. ಇವಾಗ ನೋಡಿದಾಗ ಅನಿಸ್ತೀನಿ, ಬಟ್ ಎಲ್ಲರ ಜೊತೆಗೂ ನಾನು ಲೀಲಾಜಾಲವಾಗಿ ಓಡಾಡ್ಕೊಂಡಿರ್ತಾ ಇದ್ದೆ, ಯಾವ ನಾಚಿಕೆನೂ ಇರಲಿಲ್ಲ. ಸೊ ಆ ಥರದ್ದೆಲ್ಲ ನಮ್ಮ ತಾಯಿ ನೋಡಿ ಆ್ಯಕ್ಚುಲಿ ನನ್ನ ಹೆಸರು ಬರೆದು ಆ ಫಂಕ್ಷನ್ಗೆ ಹಾಕಿದರು. ಸೊ ಹೆಸರು ಬರೆದಿದ್ರು, ಬಟ್ ಜಾಸ್ತಿ ಪ್ರೀತಿ ಇರೋದ್ರಿಂದ ಆ ಮಿಡ್ ನೈಟ್ ಶೋ ಲೈಟ್ ಆಫ್ ಆಗಿ ಯಾವಾಗ 12 ಗಂಟೆ ಲೈಟ್ ಆನ್ ಆಗುತ್ತೆ, ನನ್ನ ಹಾಡು ದಿಲ್ ಸಿನಿಮಾದ ಕಂಬೆ ಜಸಿ ಖಡಿ ಸಾಂಗ್ ಅದು. ನೀವು ಬಹುಶಃ ಕೇಳಿರ್ತೀರ, ನಮಗೆ ಸಾರಿ ನೆನಪಿದೆಯಾ ಇಲ್ಲ ಕೇಳಿರ್ಬೋದು ಸರ್. ಹಾಂ, ಆ ಹಾಡಿಗೆ ಫಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದು. ಆ್ಯಂಡ್ ನಾನು ಅದಕ್ಕೆ ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ, ಏನು ಮಾಡ್ತೀನಿ ಒಬ್ಬನಿಗೂ ಗೊತ್ತಿಲ್ಲ.
ನಮ್ಮ ತಂದೆಗೂ ಗೊತ್ತಿಲ್ಲ ನಾನು ಮಾಡ್ತೀನಿ ಎಲ್ಲಿ ಬಂದು ಅಂತ. ನಮ್ಮ ತಾಯಿ ಯಾವುದೋ ಒಂದು ಗಳಿಗೆನಲ್ಲಿ ಬರೆದಿರತಕ್ಕಂಥ ಹೆಸರು ಅದು ನನ್ನ ಪಾರ್ಟಿಸಿಪೇಷನಲ್ಲಿ. ವೆನ್ ಐ ಡ್ಯಾನ್ಸ್ ಮಾಡಾಗಿ ಮುಗಿದ ಮೇಲೆ ದೇರ್ ವಾಸ್ ಅ ಪಿನ್ ಡ್ರಾಪ್ ಸೈಲೆನ್ಸ್. ಯೂಶಲಿ ಎಲ್ಲರೂ ಚಪ್ಪಾಳೆ ಹೊಡಿತಾರೆ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ದೇರ್ ವಾಸ್ ಅ ಪಿನ್ ಡ್ರಾಪ್ ಸೈಲೆನ್ಸ್ ಫಾರ್ ಒಂದು ಫ್ಯೂ ಸೆಕೆಂಡ್ಸ್. ಆಮೇಲೆ ಚಪ್ಪಾಳೆ ಸುರಿಮಳೆ ಸ್ಟಾರ್ಟ್ ಆಯಿತು. ಆ ಪಿನ್ ಡ್ರಾಪ್ ಸೈಲೆನ್ಸ್ ನನಗೆ ಇವತ್ತಿಗೂ 10 ವರ್ಷದ ಹುಡುಗ ಆದ್ರೂ ಇವತ್ತಿಗೂ ನನಗೆ ಬಹಳ ಚೆನ್ನಾಗಿ ನೆನಪಿದೆ. ಅಂದರೆ ದೇ ವೇರ್ ಸೋ ಮೆಸ್ಮರೈಸ್ಡ್, ಮೂಕ ಸ್ತಬ್ಧರಾಗಿದ್ರು ಅಂತ ಹೇಳ್ತಾರಲ್ಲ ಆ ಥರ. ಅಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅಲ್ಲಿಂದ ಏನಾಯಿತು, ಪ್ರತಿ ವರ್ಷ ಪ್ರತಿಯೊಂದು ಸನ್ನಿವೇಶದಲ್ಲಿ ಅದು ಯಾವುದೇ ಫಂಕ್ಷನ್ ಆಗಿರಲಿ, ಗಣೇಶ ಫಂಕ್ಷನ್ ಆಗಿರಲಿ, ಒಂದು ಹೋಲಿ ಆಗಿರಲಿ, ಒಂದು ನಮ್ಮ ಫ್ಯಾಕ್ಟ್ರಿದು ಅದೇನು ಈವೆಂಟ್ ಇರುತ್ತಲ್ಲ ಅವತ್ತಿನ ದಿನ, ನಾವೇನು ಹೇಳ್ತೀವಿ ಕಾಲೇಜ್ ಡೇ, ಆ ಥರ ಒಂದು ಆ್ಯನಿವರ್ಸರಿ ಇರುತ್ತಲ್ಲ ಸ್ಥಾಪನೆ ಆಗಿರೋದು, ಆ ಥರದ್ದು ಯಾವುದೇ ಒಂದು ಫಂಕ್ಷನ್ ಬಂದರೂ ಮೊದಲನೇ ಒಂದು ಹೆಸರು ಬರ್ತಾಯಿದ್ದು ಪರ್ಫಾರ್ಮೆನ್ಸಿಗೆ ನಂದು. ಅದು ಹೋಗ್ತಾ ಹೋಗ್ತಾ ಏನಾಯಿತು, ನನ್ನ ಮಕ್ಕಳಿಗೆ ನಾನು ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಯಾವಾಗ ಬರೆದ್ನೋ ಏನು ಬರೆದ್ನೋ ಸ್ಮಾಲ್ ಸ್ಕಿಟ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಮಾಲ್ ಸ್ಕಿಟ್ಸನ್ನು ಅಂದರೆ ಈಗ ಹುಡುಗರಿಗೆ ಡ್ಯಾನ್ಸ್ ಬರ್ತಾಯಿಲ್ಲ, ನೀನು ಆ್ಯಕ್ಟ್ ಮಾಡ್ತೀಯಾ ಅಂತೇಳಿ ಅವ್ರಿಗೆ ಆ್ಯಕ್ಟಿಂಗ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಡಿಶಾದಲ್ಲಿದ್ದಾಗಲೇನಾ? ಒರಿಸ್ಸಾದಲ್ಲಿ. ಎಷ್ಟು ವರ್ಷ ಅಲ್ಲಿದ್ರಿ? ಅಲ್ಲಿ 10 ವರ್ಷ ಇದ್ದೆ. ಓಹೋ, ಸಬ್ಸ್ಟ್ಯಾನ್ಷಿಯಲ್ ಟೈಮ್ ನೀವು ಬೇರೆ ಸ್ಟೇಟಲ್ಲಿ ಕಳೆದಿದ್ದೀರಿ. ಹಾಂ. ಸೊ ಐ ಸ್ಟಾರ್ಟೆಡ್ ರೈಟಿಂಗ್ ಸ್ಮಾಲ್ ಸ್ಕ್ರಿಪ್ಟ್ಸ್, ಸ್ಮಾಲ್ ಸ್ಕಿಟ್ಸ್. ಅದನ್ನು ಡೈರೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಟ್ ಮಾಡ್ತಾ ಇರಲಿಲ್ಲ, ಐದರ್ ಡ್ಯಾನ್ಸ್ ಮಾಡ್ತಾಯಿದ್ದೆ ಇಲ್ಲ ಸ್ಟೇಜ್ ಪ್ಲೇಸ್ನ ಡೈರೆಕ್ಟ್ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ಆಸಕ್ತಿ ಅನ್ನೋದು ಹುಟ್ಕೊಳ್ತು. ಅದಾದಮೇಲೆ ಫುಲ್ ಟೈಮ್ ರೈಟಿಂಗ್ಸಿಗೆ ಕೂತ್ಕೊಂಡೆ. ಎಷ್ಟೊಂದು ಕಥೆಗಳು ಬರೆದೆ, ಚಿಕ್ಕ ವಯಸ್ಸಿನಲ್ಲೇ ಬರೆದೆ. ಅಮಿತಾಬ್ ಬಚ್ಚನ್ ಅವ್ರು ತುಂಬ ದೊಡ್ಡ ಫ್ಯಾನ್. ಎವ್ರಿ ಸಿನಿಮಾ ನೋಡಿದಾಗ ಅದೇನೋ ಗೊತ್ತಿಲ್ಲದೆ ನಾನು ಮೈ ಮರ್ತು ಕೂಗ್ಬಿಟ್ಟು ಚೇರಿಂದ ಎದ್ದು ನಿಂತ್ಕೊಂಡು ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಈಗ ಹಮ್ ಅಂತ ಒಂದು ಸಿನಿಮಾ ಬಂತು ಅಂದರೆ ಅದರಲ್ಲಿ ಅವ್ರು ಕೂದಲು ಅಂತ ಹಿಂಗೆ ವೈಲೆಂಟಾಗಿ ಬಂದರೆ ನಾನು ಚೇರ್ ಮೇಲೆ ಎದ್ದು ನಿಂತ್ಕೊಂಡು ಫುಲ್ ಕಿರ್ಚಾಡ್ಬಿಡ್ತಾ ಇದ್ದೆ ಅವ್ರ ಥರ. ಸೊ ಅದು ಇಟ್ ಕೇಮ್ ಸಮ್ವೇರ್, ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋ ಗೊತ್ತಿಲ್ಲ. ದೆನ್ ಐ ರಿಯಲೈಸ್ಡ್, ದಿಸ್ ಇಸ್ ಸಿನಿಮಾ, ನನ್ನ ಒಳಗಡೆ ಇರ್ತಕ್ಕಂಥದ್ದು ಒಬ್ಬ ಆ್ಯಕ್ಟರ್. ಸೊ ಐ ಹ್ಯಾವ್ ಟು ಡೂ ಸಮಥಿಂಗ್ ಇನ್ ಸಿನಿಮಾ ಅನ್ನೋದು ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಅದು ಬಿಟ್ಟು ಸುಮಾರು ನಮ್ಮ ಅಣ್ಣ ನಮ್ಮ ತಂದೆ ಇಲ್ಲ ನೀನು ಇಂಜಿನಿಯರ್ ಆಗಬೇಕು ಅದಾಗಬೇಕು ಸುಮ್ಮನೆ ಜನರಲ್ ಡಿಸ್ಕಷನ್ ನಡೀತಾ ಇರುತ್ತಲ್ಲ. ನೋ. ಫ್ಯಾಮಿಲಿಯಲ್ಲಿ ಯಾರೆಲ್ಲ ನೀವು ನಿಮ್ಮ ಮನೇಲಿ? ನಮ್ಮ ತಂದೆ ಈಗಿಲ್ಲ, ಅವರು 2000 ಇಸ್ವಿನಲ್ಲೇ ತೀರ್ಕೊಂಡ್ರು. ನಮ್ಮ ತಾಯಿ, ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅಕ್ಕ ಇದ್ದಾರೆ. ಫಸ್ಟ್ ನಮ್ಮ ಅಕ್ಕ, ಅಣ್ಣ, ಆಮೇಲೆ ನಾನು. ಲಾಸ್ಟ್ ಅವರ? ನಾನು ಲಾಸ್ಟು, ಕೊನೆ ಮಗ. ಓಕೆ, ನೀವು ಒಡಿಶಾದಿಂದ ಇಲ್ಲಿಗೆ ಬಂದಿದ್ದು ಯಾವ ಪೀರಿಯಡಲ್ಲಿ ಬಂದಿರಿ ನೀವು ಬೆಂಗಳೂರಿಗೆ ವಾಪಸ್ಸು? 95. ಓಕೆ, ಬಂದಮೇಲೆ ಇಲ್ಲಿನ ಲೈಫ್ ಹೇಗಿತ್ತು? ಇಲ್ಲಿ ಎಜುಕೇಷನ್ ಕಂಟಿನ್ಯೂ ಮಾಡಿದ್ರ ಹೇಗೆ? ಆಮೇಲೆ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಿದೆ ಹೇಗೆ? ಅಲ್ಲ, ನಮ್ಮ ಸ್ವಂತ ಊರು ಹೊಸಪೇಟೆ. ಸಾಕಷ್ಟು ಜನ ಅಜಯ್ ರಾವ್ ಅಂದರೆ ರಾವ್ ಮರಾಠಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಉತ್ತರ ಕರ್ನಾಟಕದಲ್ಲಿ ಬ್ರಾಹ್ಮಣರ ಫ್ಯಾಮಿಲಿಯಲ್ಲಿ ರಾವ್ ಅನ್ನೋದು ಬಹಳ ಕಾಮನ್ ಅದು. ಸೊ ನಾನು ಹೊಸಪೇಟೆ ಮೂಲ, ನನ್ನ ರಕ್ತದಲ್ಲಿರೋದು ಕನ್ನಡನೇ. ನಾನು ಸಂಪೂರ್ಣ ಕನ್ನಡಿಗ ನಾನು. ಹೊಸಪೇಟೆನಲ್ಲಿ ನನ್ನ ಹುಟ್ಟೂರು. ವಾಪಸ್ ಹೊಸಪೇಟೆಗೆ ಬಂದ್ವಿ. ಹೊಸಪೇಟೆನಲ್ಲೇ ಮತ್ತೆ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಿದ್ದು. ನನಗೆ ಕನ್ನಡ ಓದಕ್ಕೆ ಬರೆಯೋದಕ್ಕೆ ಬರ್ತಿರಲಿಲ್ಲ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಅಕ್ಷರ ಕಲ್ತಿರೋದೆ ಅಲ್ಲಿ ಒರಿಸ್ಸಾದಲ್ಲಿ. ಮತ್ತು ಇಲ್ಲಿ ವಾಪಸ್ ಬಂದಾಗ ನಾನು 7th ಸ್ಟ್ಯಾಂಡರ್ಡಿಂದ ಪ್ರೈಮರಿ ಸ್ಕೂಲಿಂದ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಅಂತ ಬರೆಯೋದಕ್ಕೆ ಕಲಿತು ಐ ಥಿಂಕ್ 80-85 ಮಾರ್ಕ್ಸ್ ತೊಗೊಂಡೆ ನಾನು. ಓಕೆ. ಅಂದರೆ ಇಲ್ಲಿ ಕನ್ನಡ ಕ್ಲಾಸ್ ನಡೀತಿರ್ಬೇಕಾದ್ರೆ ನಾನು ಹೊರಗಡೆ ನಂಗೆ ಹೆಡ್ ಮಿಸ್ಟ್ರೆಸ್ ಸರೋಜಮ್ಮ ಅಂತ ಅವರು ನನಗೆ ಅಲ್ಲಿ ಕೂಡಿಸ್ಬಿಟ್ಟು ಕನ್ನಡ ಬರ್ಸೋರು. ಅಂದರೆ ಮಾತಾಡೋಕ್ಕೆಲ್ಲ ಬರ್ತಾ ಇತ್ತು? ಮಾತಾಡೋದು ಮನೇಲಿ ಕನ್ನಡನೇ ಮಾತಾಡ್ತಾ ಇದ್ದೆ, ಓದೋದು ಬರೆಯೋದು ಲಿಪಿ ಗೊತ್ತಿರಲಿಲ್ಲ. ಅದು ಕಲ್ತ್ಕೊಂಡು ಆಮೇಲೆ ಫಸ್ಟ್ PUC, ಆಮೇಲೆ ಸೆಕೆಂಡ್ PUC ಜಾಯ್ನ್ ಆದೆ. ಸೆಕೆಂಡ್ PUC ಡಿಸ್ಕಂಟಿನ್ಯೂ ಮಾಡಿದೆ. ನಮ್ಮ ತಂದೆಗೆ ಫೋನ್ ಮಾಡಿ ಹೇಳಿದೆ ನಾನು ಇನ್ನು ಮುಂದೆ ಓದಲ್ಲ ಅಂತ. ಸಿನಿಮಾದಲ್ಲಿ ನನ್ನ ಭವಿಷ್ಯ ಡಿಸೈಡ್ ಮಾಡಿ ಸೆಕೆಂಡ್ PUC ಬೇಕಂತಾನೆ ನಾನು ಎಕ್ಸಾಮ್ ಬರೀಲಿಲ್ಲ. ಯಾವ ಇದರಲ್ಲಿ, ಯಾವ ಡಿಸಿಪ್ಲಿನಲ್ಲಿ? ಇದು ಆರ್ಟ್ಸ್, ಕಾಮರ್ಸ್, ಸೈನ್ಸ್? ಇಲ್ಲ, ನಾನು ಫಸ್ಟ್ PU ಓದಿದ್ದು ಸೈನ್ಸಲ್ಲಿ. ಅದಾದಮೇಲೆ ಏನಾಯಿತು, ಸೆಕೆಂಡ್ PU ಕಾಮರ್ಸಿಗೆ ಸೇರಿಕೊಂಡಿದ್ದು. ಅಂದರೆ ಅಷ್ಟು ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಕಾಮರ್ಸಿಗೆ ಬಂದೆ. ಆ್ಯಕ್ಚುಲಿ ಆರ್ಟ್ಸ್ ಅನ್ನೋದಿತ್ತು ತಲೆಯಲ್ಲಿ. ನಮ್ಮ ಅಣ್ಣ ಹೇಳ್ಕೊಂಡು ಹೋಗಿ ಮತ್ತೆ ವಾಪಸ್ ಕಾಮರ್ಸಿಗೆ ಚೇಂಜ್ ಮಾಡಿಸ್ದ. ಸೊ ಅದನ್ನು ಎಕ್ಸಾಮ್ ಬರೀಲೇ ಇಲ್ಲ ನಾನು. ಓಕೆ. ಆಮೇಲೆ ಏನಾಯಿತು? ನನ್ನ ವರ ಏನಪ್ಪ ಅಂತಂದರೆ, ನನ್ನ ತಂದೆ
ಯಾರಿಗೂ ಬಹುಶಃ ಅಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿರ್ಲಿಕ್ಕಿಲ್ಲ. ನನಗೆ ಅಷ್ಟು ಒಳ್ಳೆ ಸ್ನೇಹಿತರು ನಮ್ಮ ತಂದೆ ನನಗೆ. ಎಲ್ಲನೂ ಹಂಚ್ಕೊಳ್ಬೋದಾಗಿತ್ತು, ಎಲ್ಲನೂ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅಷ್ಟು ಓಪನ್ ಆಗಿ ಇದ್ದಿದ್ದಂಥ ನಮ್ಮ ತಂದೆ. ನೀವು DDLJ ಸಿನಿಮಾ ನೋಡಿದರೆ ಅದರಲ್ಲಿ ಶಾರುಖ್ ಖಾನ್ ಅವ್ರದ್ದು ಅನುಪಮ್ ಖೇರಿನ ಸಂಬಂಧ ಏನಿತ್ತಲ್ಲ, ಅದು ನನ್ನ ತಂದೆ ಸಂಬಂಧ ಆ ಥರ. ಸೊ ನಮ್ಮ ತಂದೆ ನಾನು ಫೋನ್ ಮಾಡಿ ಹೇಳಿದ್ದು, ನನಗೊಂದು 5 ವರ್ಷ ಟೈಮ್ ಕೊಡಿ, ನಾನೀಗ ಓದ್ತಾ ಇದ್ದೀನಿ 2nd PUC ಅದಾದಮೇಲೆ ನಾನು ಒಂದು ಡಿಗ್ರಿ ಮಾಡ್ತೀನಿ ಅಂದರೆ 18 ವರ್ಷ ಅವಾಗ ಎಷ್ಟು? ನನಗೆ 20 ವರ್ಷ. 20 ವರ್ಷ, ಓಕೆ. ಹಾಂ. ಅದಾದಮೇಲೆ ನಾನು 3 ವರ್ಷ ಡಿಗ್ರಿ ಮಾಡಬೇಕು, ಆಮೇಲೆ ನಾನು ಜಾಬ್ ಹುಡುಕಬೇಕು. ನಾನು ಇನ್ನೊಬ್ರ ಕೈಯಲ್ಲಿ ಕೆಲಸ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನಂದು ಅದು ಆ್ಯಟಿಟ್ಯೂಡ್ ಚಿಕ್ಕವನಿದ್ದಾಗಿಂದನೂ ಅದಿದ್ದಿಲ್ಲ. ಸೊ ನಾನು ಸಿನಿಮಾದಲ್ಲಿ ಟ್ರೈ ಮಾಡ್ತೀನಿ, ನನ್ನ ಇಂಟ್ರೆಸ್ಟ್ ಇರೋದು ಅದರಲ್ಲೇ ಓಕೆ ಮೈ ಸನ್ ಅಂದರು, ಅಷ್ಟೇ, ಒಂದೇ ಮಾತು. ಅದಾದಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಅಂದರೆ ಪ್ರೊಫೈಲ್ ಇಟ್ಕೊಂಡು ಆ್ಯಡ್ಸು ಅದು ಇದು ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೆ. ಫಸ್ಟ್ ಬ್ರೇಕ್ ಥ್ರೂ ಒಂದು ಅವಕಾಶದ ಸಣ್ಣ ಕಿಂಡಿ ಓಪನ್ ಆಗಿದ್ದು ಹೇಗೆ, ಎಲ್ಲಿ? ಒಂದು ಕ್ಯಾಡ್ಬರಿ ಚಾಕ್ಲೇಟಿಗೆ ಆ್ಯಡ್ ಸಿಕ್ಕಿದ್ದು. ಬಟ್ ಅದೇ ಆ್ಯಡ್ ಶೂಟ್ ದಿನ ನಮ್ಮ ತಂದೆ ತೀರ್ಕೊಂಡ್ರು ಅವಾಗ. ಹಾಗಾಗಿ ಅದು ಶೂಟ್ ಮಾಡೋಕ್ಕಾಗಲಿಲ್ಲ ನಾನು. ಆ್ಯಡ್ ಶೂಟ್ ದಿನ ನಾನು ಏರ್ಪೋರ್ಟಿಗೆ ಹೋಗಿ ನಮ್ಮ ತಂದೆ ಕಾಫಿನ್ ಕಲೆಕ್ಟ್ ಮಾಡಿದ್ದು. ಸೊ ಅದು ಅಲ್ಲಿಗೆ ಬಿಡ್ತು. ಆ್ಯಂಡ್ ಅಗೇನ್ ಮತ್ತೆ ವಾಪಸ್ ಕ್ಯಾರೆಕ್ಟರ್ ರೋಲ್ಸ್ ಅದು ಇದು ಟ್ರೈ ಮಾಡ್ಕೊಂಡಿದ್ವಿ. BC ಪಾಟೀಲ್ ಅವ್ರು ಫಸ್ಟ್ ಹತ್ತೂರ ಒಡೆಯ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು. ಅದಕ್ಕೂ ಮುಂಚೆ ಶ್ರೀಮಂಜುನಾಥ ಪಿಕ್ಚರ್ನಲ್ಲಿ ಜೂನಿಯರ್ ಆರ್ಟಿಸ್ಟ್ ನಾನು. ಆ್ಯಂಡ್ ಹತ್ತೂರ ಒಡೆಯ ಆಯಿತು, ಕಿಚ್ಚಾದಲ್ಲಿ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಈ ಥರ ಸುಮಾರು ಪಿಕ್ಚರ್ಗಳಲ್ಲಿ ಕ್ಯಾರೆಕ್ಟರ್ ರೋಲ್ಸ್ ಮಾಡ್ತಾ ಹೀರೋ ಆಗೋಕ್ಕಿಂತ ಮುಂಚೆ ಎಷ್ಟು ವರ್ಷ ಕಳೆದ್ರಿ ಅಜಯ್ ಅವರ ಈ ಥರ ಅಂದರೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನು ಮಾಡ್ತಾ ಒಂದೊಂದೇ ಹೆಜ್ಜೆ ಇಡ್ತಾ ಬರೋ ಟೈಮ್ನಲ್ಲಿ? ಅದು ಎಷ್ಟು? 2.5 ವರ್ಷ. 2.5 to 3 years. 2000 ಇಸ್ವಿಗೆ ನಾನು ಬಂದಿದ್ದು ಇಂಡಸ್ಟ್ರಿಗೆ. 2003 ಎಕ್ಸ್ಕ್ಯೂಸ್ ಮೀ ಸಿಕ್ಕಿದ್ದು ನನಗೆ. ಅದು ನಾಟ್ ಜಸ್ಟ್ ಲಾಂಚ್, ಅದು ಅದೊಂಥರ ಸ್ಪೇಸ್ಗೆ ಲಾಂಚ್ ಮಾಡ್ದಂಗೆ ಬಿಗ್ ಲಾಂಚ್ ಅಲ್ವಾ ಅದು? ಬಿಗ್ ಲಾಂಚ್. ಅದಾದ್ಮೇಲೆ ಬಿದ್ದಿದ್ದು ಕೂಡ ಬಿಗ್ ಫಾಲ್. ಹಂಪ್ಟಿ ಡಂಪ್ಟಿ ಹ್ಯಾಡ್ ಅ ಗ್ರೇಟ್ ಫಾಲ್. ಇರುತ್ತೆ ಎಲ್ಲ ಕರಿಯರಲ್ಲೂ ಆ ಥರದ್ದು ಏರಿಳಿತಗಳಿದ್ದೇ ಇರುತ್ತೆ. ಬಟ್ ಏನು ಹೇಳಿ, ಅನ್ಬಿಲೀವಬಲ್ ಲಾಂಚ್ ಅಂತಾರಲ್ಲ, ಹೌದು. ವಾಟ್ ಎ ಸಕ್ಸಸ್, ಎಕ್ಸ್ಕ್ಯೂಸ್ ಮೀ. ಇದು ಇವತ್ತಿಗೆ ನಿಮ್ಗೆ ರೋಮಾಂಚನ ಆಗಲ್ವ ಅದು ನೆನ್ಸ್ಕೊಂಡಾಗ? 100%. ಮನೇಲೂ ಮಾತಾಡೋ ಥರದೊಂದು ಸಿನಿಮಾ ಬಂತಲ್ಲ ಅಂತ. ದಟ್ಸ್ ಅ ಗ್ರೇಟ್ ಸೆಲೆಬ್ರೇಷನ್. ಅದನ್ನ ಪದಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದು ವಾಟ್ ಸಕ್ಸಸ್ ಈಸ್ ಅಂದರೆ ಸಕ್ಸಸ್ ಆಫ್ ಎ ಫಿಲ್ಮ್. ನನ್ನ ಕರಿಯರ್ ಸಕ್ಸಸ್ ಅಲ್ಲ, ಸಕ್ಸಸ್ ಆಫ್ ಎ ಫಿಲ್ಮ್ ಅನ್ನೋದೇನಿದೆಯಲ್ಲ ಅದಕ್ಕಿಂತ ದೊಡ್ಡದು ನೋಡೋಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೂ ಬಂದಿದ್ದಾವೆ ಸಕ್ಸಸ್ಫುಲ್ ಫಿಲ್ಮ್ಸ್, ಬಟ್ ಆ ಚರಿಷ್ಮಾ ಬೇರೆಯೇ ಇತ್ತು ಅದರದ್ದು, ಆ ಕಲೆ. ಹಂಗಿದ್ದಾಗ ಯಾವುದು ಫಸ್ಟ್ ಆ ರೀತಿ ಜರ್ಕ್ ಕೊಟ್ಟಿದ್ದು ಯಾವ್ದು ನಿಮಗೆ? ಅದೇ ಇಮಿಡಿಯೇಟ್ಲಿ ವೆರಿ ನೆಕ್ಸ್ಟ್ ಸಿನಿಮಾ ಸೂರ್ಯ ದಿ ಗ್ರೇಟ್. ಸೂರ್ಯ ದಿ ಗ್ರೇಟ್ ತುಂಬ ಗ್ರೇಟ್ ಪಾಠ ಆಗೋಯ್ತು. ಬಟ್ ಐ ಡೋಂಟ್ ರಿಗ್ರೆಟ್. ಓಕೆ, ಅದು ಪಾಠನೇ. ಇವಾಗ ಓಕೆ ಈ ಥರ ಅನಿಸುತ್ತೆ ನಮಗೆ, ಹಿಂತಿರುಗಿ ಹ್ಯಾಂಡ್ ಸೈಟಲ್ಲಿ ನೋಡಿದಾಗ. ಓಕೆ, ಅದು ಹಲವಾರು ಲಾಂಚಸ್, ಜರ್ಕ್ಸ್ ಈ ಥರ ನೋಡಿ ಓಕೆ ಲೈಫ್ ಅಂತ ಅನಿಸುತ್ತೆ. ಬಟ್ ಆವಾಗ ಅಷ್ಟು ಸುಲಭ ಆಗಿರ್ಲಿಕ್ಕಿಲ್ಲ ಅಲ್ಲ. 2ನೇ ಮೂವಿದೆ ನೀವು, 2ನೇ ಮೂವಿ ಫ್ಲಾಪ್ ಆದಾಗಲೂ ಅದು ಫ್ಲಾಪ್ ಅನ್ನೋದು ಗೊತ್ತಾಗಿಲ್ಲ. ಅದು ಗೊತ್ತಾಗಿರ್ಲಿಲ್ಲ. ಅದು ಸೀರಿಯಸ್ಲಿ ಗೊತ್ತಾಗಿಲ್ಲ. ಅಲ್ಲ, ಅದು ಹ್ಯೂಜ್ ಓಪನಿಂಗ್ ತೊಗೊಳ್ತಾ ಆ್ಯಕ್ಚುಲಿ, ಮ್ಯಾಸಿವ್ ಓಪನಿಂಗ್ ಅದು ಫಸ್ಟ್ ಡೇ. ಸೆಕೆಂಡ್ ಶೋ 50%, ಥರ್ಡ್ ಶೋ ಯಾರು ಇಲ್ವೇ ಇಲ್ಲ ಅದಕ್ಕೆ. ಓಕೆ, ಅಂದರೆ ಎಲ್ಲರೂ ಇದು ಫ್ಲಾಪ್ ಅಂದ್ರೆ ಹೌದಾ ಕ್ವಶನ್ ಮಾರ್ಕ್. ಅಂದರೆ ಹಿಟ್ ಅಂದಾಗ ಹೆಂಗೆ ಒಂದು ಕ್ವಶನ್ ಮಾರ್ಕ್ ಇತ್ತು, ಕ್ವಶನ್ ಮಾರ್ಕ್ ಆಗಿ ಅದು ಹೋಗ್ತಾ 365 ಡೇಸ್ ಓಡುತ್ತಲ್ಲ, ಅವಾಗ ಎಲ್ಲ ಸಿನಿಮಾನು ಹಿಟ್ ಅಂದ್ಕೊಂಡ್ವಿ. ಆ ಸಿನಿಮಾ ಬಿದ್ದೋದ್ಮೇಲೆ ಹೌದಾ ಓಕೆ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾ ಹಿಟ್ ಆಗ್ಬೋದೇನೋ. ಅದು ಯಾಕೆ ಫ್ಲಾಪ್ ಆಯಿತು, ಏನಾಯಿತು, ಆ ಕಾರಣಗಳನ್ನು ಹುಡುಕುವಷ್ಟು ಮೆಚ್ಯೂರಿಟಿನೂ ಇರಲಿಲ್ಲ. ಯಾವುದ್ರ ಮೇಲೆ ವರ್ಕ್ ಮಾಡಿರೋ ಸಿನಿಮಾ ಹಿಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ವೆರಿ ನೈವ್, ಅಂದ್ರೆ ಏನು ತಿಳುವಳಿಕೆನೇ ಇಲ್ಲದೆ ಇರೋವಂಥ ಫೇಸ್ ಅದು. ಆಮೇಲೆ ಯಾವಾಗ ಗೊತ್ತಾಗಿದೆ ಅಂತಂದರೆ, ಕಂಟಿನ್ಯೂ ಫ್ಲಾಪ್ ಆಗಿ 3-4 ಸಿನಿಮಾ ಫ್ಲಾಪ್ ಆಗಿ 1 ವರ್ಷ ಕೆಲಸ ಇಲ್ಲ. ಯಾರು ಸಿನಿಮಾ ಅಪ್ರೋಚೇ ಮಾಡ್ತಾಯಿಲ್ಲ, ಯಾಕೆ ಬರ್ತಾಯಿಲ್ಲ ಮನೆ ಬಾಗಿಲಿಗೆ, ಎಲ್ಲ ದುಡ್ಡು ಖಾಲಿ ಆಗ್ತಾ ಇದೆ ಇವಾಗ, ಖರ್ಚಿಗಿಲ್ಲ, ಏನೂ ಇಲ್ಲ. ಆವಾಗ ಅಲ್ಲಿವರೆಗೂ ಗೊತ್ತೇ ಆಗಿಲ್ಲ ಆ್ಯಕ್ಚುಲಿ.
ಆಮೇಲೆ ಆ್ಯಕ್ಚುಲಿ ನಾನು ಹೆಮ್ಮೆ ಪಡೋದು, ಖುಷಿ ಪಡೋದು ಏನಪ್ಪ ಅಂತಂದರೆ, ಹೀರೋ ಆಗೋಕ್ಕೆ ಮುಂಚೆ ನಾನು ಹೆಂಗೆ ಕೆಲಸ ಕೇಳ್ಕೊಂಡು ಓಡಾಡ್ತಾ ಇದ್ನಲ್ಲ ನನ್ನ ಪ್ರೊಫೈಲ್ ಹಿಡ್ಕೊಂಡು, ಐ ಸ್ಟಾರ್ಟೆಡ್ ಡೂಯಿಂಗ್ ದಟ್ ಸೇಮ್ ಅಗೇನ್. ನನಗೆ ಈಗಲೂ ಬಹಳ ಚೆನ್ನಾಗಿ ನೆನಪಿದೆ. ದಿಗಂತ ರಮ್ಯ ಅವರೊಂದು ಮೂವಿ ಮಾಡಿದ್ರು, ಮೀರಾ ಮಾಧವ ರಾಘವ ಪಿಕ್ಚರ್. ರಮ್ಯಾ ಹೀರೋಯಿನ್, ಅದಕ್ಕೆ ಎಕ್ಸ್ಕ್ಯೂಸ್ ಮೀನಲ್ಲಿ ನನ್ನ ಜೊತೆ ಹೀರೋಯಿನ್ ಆಗಿದ್ದವಳು. ಈ ಮೀರಾ ಮಾಧವ ರಾಘವ ಪಿಕ್ಚರಿಗೆ ಕ್ಯಾರೆಕ್ಟರ್ ರೋಲಿಗೆ ಚಾನ್ಸ್ ಕೇಳ್ಕೊಂಡು ಇಷ್ಟು ದೊಡ್ಡ ಆಲ್ಬಮ್ ಇಟ್ಕೊಂಡು ಮೈಸೂರವರೆಗೆ ಹೋಗಿದ್ದೀನಿ ನಾನು ಬಸ್ಸಲ್ಲಿ. ಅಂದರೆ ಹೀರೋ ಆಗಿ 3 ವರ್ಷ ಆದಮೇಲೆ ನನ್ನ ಕತೆ ಹೇಳ್ತಾರೆ, ಎಕ್ಸ್ಕ್ಯೂಸ್ ಮೀ ಆದಮೇಲೆ. ಅಲ್ಲೂ ಕೂಡ ನನಗೆ ನಾಚಿಕೆ ಅಂತ ಅನಿಸಿಲ್ಲ, ಅಂದರೆ ಪಾತ್ರಗಳು ಕೇಳೋದ್ರಲ್ಲಿ. ಓಕೆ, ಆ ಪಿಕ್ಚರಲ್ಲಿ ರಮ್ಯಾ ನನ್ನ ಜೊತೆ ಹೀರೋಯಿನ್ ಇದ್ಲು, ಈ ಪಿಕ್ಚರಲ್ಲಿ ಅವಳು ಹೀರೋಯಿನ್ ಅಲ್ಲ, ಇದರಲ್ಲಿ ನಾನು ಕೇಳಬಾರ್ದು. ಹೀರೋಯಿನ್ ಫೈನಲೈಸ್ ಆಗಿರಲಿಲ್ಲ. ಯಾರು ಹೀರೋ ಫೈನಲೈಸ್ ಆಗಿದ್ದಾರೆ, ಶೂಟಿಂಗ್ ನಡೀತಾ ಇದೆ. ಬಟ್ ನಂದೊಂದು ಚಾನ್ಸ್ ಕೇಳಬೇಕು ನಾನು ಅಂತನಾ? ಪಾತ್ರ ಅದರಲ್ಲಿ ಕ್ಯಾರೆಕ್ಟರ್ ರೋಲ್. ಓಕೆ ಓಕೆ, ನಾಟ್ ಫಾರ್ ಹೀರೋ. ಓಕೆ, ಹಾಂ, ಕ್ಯಾರೆಕ್ಟರ್ ರೋಲ್. ಓಕೆ. ಯಾವುದಪ್ಪ, ಹನಿಮೂನ್ ಎಕ್ಸ್ಪ್ರೆಸ್ ಅನ್ನೋ ಒಂದು ಮೂವಿನಲ್ಲಿ ಆ್ಯಕ್ಟ್ ಮಾಡಿದೆ. ಗಣೇಶ ಅಂತ ಒಂದು ಮೂವಿ, ಜಗ್ಗೇಶ್ ಸರ್ ಹೀರೋ, ಅದಕ್ಕೆ ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೆ. ಕ್ಯಾರೆಕ್ಟರ್ ರೋಲ್ಸ್ ನಾನು ಹೇಳ್ತಿರೋದು, ಹೀರೋ ಆದಮೇಲೆ ನಾನು ಬಿದ್ದಾಗ ಇವಿಷ್ಟು ಅವಕಾಶಗಳು ನಾನು ಕೇಳ್ಕೊಂಡು ಹೋಗಿರ್ತಕ್ಕಂಥದ್ದು. ಇಲ್ಲಿ ಲೆಸನ್ಸ್, ತುಂಬ ಪಾಠಗಳಿದಾವೆ ಇಲ್ಲಿ. ಯಾಕಂದರೆ ಒಂದ್ಸಲಿ ನಾನು ಇದನ್ನು ಮಾಡಿದೆ ಅಂತ ಹೇಳಿದ್ಮೇಲೆ ಏನೋ ಕಾರಣಗಳಿಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ಇದನ್ನೇ ಮಾಡಬೇಕು ಅಂತ ಕಾದು ಕೂತ್ಕೊಂಡೆ ತುಂಬ ಜನ ಇಂಡಸ್ಟ್ರಿಯಿಂದ ಹೊರಗೆ ಹೋಗಿರೋದಿದೆ ಅಂತ ಕಾಣುತ್ತೆ. ಬಟ್ ಇಲ್ಲ, ನನಗೆ ಕೆಲಸ ಸಾಕು, ಯಾವುದಾದ್ರೂ ಕೊಡಿ ಅಂತ ನೀವಾಗೆ ಕೇಳ್ತಾ ಹೋಗಿರೋದು ಬಹುಶಃ ಸುದೀರ್ಘವಾಗಿ ಇಂಡಸ್ಟ್ರಿಯಲ್ಲಿ ಉಳ್ಕೊಂಡು ಬೆಳ್ಕೊಂಡು ಬರ್ಲಿಕ್ಕೆ ಕಾರಣ ಆಯ್ತು ಅಂತ ಕಾಣುತ್ತೆ. ಐ ಹ್ಯಾವ್ ಆಲ್ವೇಸ್ ಸೀನ್ ಮೈ ಸೆಲ್ಫ್ ಆಸ್ ಅನ್ ಆಕ್ಟರ್. ಅದನ್ನೇ ಹೇಳೋದು ನನಗೆ. ಅದು ಹೀರೋ ಅಲ್ಲ, ಆಕ್ಟರ್. ಐ ವಾಂಟೆಡ್ ಟು ಬಿ ಅನ್ ಆಕ್ಟರ್. ಐ ಆಲ್ವೇಸ್ ವಾಂಟೆಡ್ ಟು ಆಕ್ಟ್. ನಾನು ಹೋಗಿ ಪಾತ್ರಗಳು ಕೇಳಿದ್ದು, ಓಕೆ, ಕ್ಯಾರೆಕ್ಟರ್ ರೋಲ್ಸಲ್ಲಿ ಮಿಂಚ್ಬೋದೇನೋ, ಸಪೋರ್ಟಿಂಗ್ ಆರ್ಟಿಸ್ಟಲ್ಲಿ ಮಿಂಚ್ಬೋದೇನೋ. ಕೆಲಸ ಕೇಳೋದ್ರಲ್ಲಿ ಯಾವತ್ತೂ ಮುಜುಗರ ಪಟ್ಕೋಬಾರ್ದು. ಭಿಕ್ಷೆ ಏನು ಬೇಡ್ತಾ ಇಲ್ವಲ್ಲ. ನನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯ ಕಲೆ, ಆ ಕಲೆ ಪ್ರದರ್ಶನ ಮಾಡ್ತೀನಿ, ಅದಕ್ಕೆ ದುಡಿತೀನಿ ಅಂತಂದರೆ ಅದಕ್ಕೆ ಬೇಜಾರು ಪಟ್ಕೋಬೇಕು ಅನ್ನೋದು. ಅದೇ ಅದೃಷ್ಟ ತಾನಾಗೆ ತಾಜ್ ಮಹಲ್ ಬಂತು. ತಾಜ್ ಮಹಲ್ಗೆ ನಾನು ಕೇಳ್ಕೊಂಡು ಹೋಗಿದ್ದಲ್ಲ, ಅದಾಗೆ ನನಗೆ ಅದೃಷ್ಟ ನನಗೆ ಬಂದಿರೋದು. ದೊಡ್ಡ ಸಕ್ಸಸ್ ಅಗೇನ್. ಈಗ ಈ ಸಕ್ಸಸ್ ಬಂದಾದಮೇಲೆ ನನಗೆ ಇದಿಷ್ಟು ಹಿಂದಿನ ಪಾಠಗಳೇನಿತ್ತಲ್ಲ, ಇಲ್ಲಿಂದ ಅದು ಅಪ್ಲೈ ಆಗಿದ್ದು. ಆಫ್ಟರ್ ಒಂದು ತಾಜ್ ಮಹಲ್ದು ಒಂದು ಸಕ್ಸಸ್ ಬಂದಾದಮೇಲೆ ಏರು ಇಳಿತ ಏರು ಎಲ್ಲ ನೋಡಿ ಆದಮೇಲೆ ಓಕೆ, ಲೈಫ್ ಅಂದರೆ ಈ ಥರ ಇರುತ್ತೆ, ಹಿಗ್ಬೇಡ ಕುಗ್ಬೇಡ, ಒಂದು ಲೆವೆಲಲ್ಲಿ ಹೋಗು ಅನ್ನೋದು ಪಾಠ ನೀವು ಕಲ್ತಿರೋದು. ಈ ಜರ್ನಿ ನೋಡಿದಾಗ ಹೊಸಪೇಟೆ, ಒಡಿಶಾ ಮತ್ತು ಹೊಸಪೇಟೆ, ಬೆಂಗಳೂರು, ಅವತ್ತು ಅಲ್ಲಿ ಒಡಿಶಾದ ಫ್ಯಾಕ್ಟ್ರಿ ಫಂಕ್ಷನ್ನ ಮೊದಲ ಡ್ಯಾನ್ಸಿಂದ ಇಲ್ಲಿವರೆಗೆ ಜರ್ನಿ ನೋಡಿದಾಗ ಆರ್ ಯು ಸ್ಯಾಟಿಸ್ಫೈಡ್? ತೃಪ್ತಿ ಇದೆಯಾ? ವೆರಿ ಮಚ್ ಸ್ಯಾಟಿಸ್ಫೈಡ್, ವೆರಿ ಮಚ್ ಹ್ಯಾಪಿ. ಅಥವಾ ಆ ತೃಪ್ತಿಯೊಂದಿಗೆ ಇನ್ನೂ ಏನಾದರೂ ನೆಕ್ಸ್ಟ್ ಲೆವೆಲ್ ಏನಾದ್ರು ಮಾಡಬೇಕು? ಅಲ್ಲ, ಮಾಡಬೇಕನ್ನೋ ತುಡಿತ ಯಾವತ್ತೂ ಕಡಿಮೆ ಆಗಬಾರ್ದು. ಈಗ ನಮ್ಮ ಎಕ್ಸಾಂಪಲ್, ನಮ್ಮ ಶಿವಣ್ಣ ಇದ್ದಾರೆ. ಯಾಕೆ ಕೂತ್ಕೊಳ್ಳಲ್ಲ ಮನೆಯಲ್ಲಿ? ಅವರು ಎಲ್ಲ ಸಾಧನೆ ಮಾಡಾಗಿದೆ, ಎಲ್ಲ ರೆಕಾರ್ಡ್ಸು ನೋಡಾಗಿದೆ ಅಲ್ಲ. ಸ್ಟಿಲ್ ಇವಾಗ ಅಷ್ಟೊಂದೆಲ್ಲ ಏನೋ ತಮ್ಮ ಹೆಲ್ತ್ ಇಶ್ಯೂಸ್ ಎಲ್ಲ ಫೇಸ್ ಮಾಡ್ಕೊಂಡು ಬಂದ್ರೂ ವಾಪಸ್ ಶೂಟಿಂಗ್ ಹೋಗ್ತಾ ಇದ್ದಾರೆ, ವಾಪಸ್ ಕೆಲಸ ಮಾಡ್ತಿದ್ದಾರೆ. ಅವರಾದ್ರೂ ಟ್ರೀಟ್ಮೆಂಟ್ ನಡೀತಿರ್ಬೇಕಾದ್ರೆ ಆ್ಯಕ್ಷನ್ ಸೀನ್ಸ್ ಎಲ್ಲ ಮಾಡಿದ್ದಾರೆ. ಸೊ ದೆರ್ ಇಸ್ ನೋ ಅಂದರೆ ನೆವರ್ ಎಂಡಿಂಗ್. ನೀವು ಕೆಲಸ ಮಾಡ್ಬೇಕನ್ನೋ ಪ್ಯಾಷನ್ ಇದ್ದಾಗ, ಆಸೆ ಇದ್ದಾಗ ನಾವು ಕೆಲಸ ಮಾಡದೆ ಕೂತ್ಕೋಬಾರ್ದು, ತುಕ್ಕಿಡಿಯತ್ತೆ ಅದು. ಕಬ್ಬನ್ನ ನೀವು ಸುಮ್ಮನೆ ಇಟ್ಬಿಡಿ, ಏನಾಗುತ್ತೆ ಹೇಳಿ, ತುಕ್ಕಿಡ್ದೋಗುತ್ತೆ ಅದು. ಟಿಪಿಕಲ್ ನಿಮ್ಮ ಡೇ ಹೇಗಿರುತ್ತೆ ಯೂಶ್ವಲಿ? ಅಂದರೆ ನೀವು ಮಾರ್ನಿಂಗ್ ಬೇಗ ಹೇಳೋರಾ ಅಥವಾ ಮಾರ್ನಿಂಗ್ ಲೇಟ್ ಎದ್ದು ನೈಟ್ ಲೇಟ್ ಮಲಗಿ ಕೆಲಸಗಳನ್ನು ಕೆಲವ್ರು ಏನು ಮಾಡ್ತಾರೆ, ಒಟ್ಟಿನಲ್ಲಿ ಫ್ರೀ ಟೈಮ್ ಇರಬೇಕು ನನಗೆ ಏಕಾಗ್ರತೆಯಿಂದ ಫೋಕಸ್ ಮಾಡೋಕ್ಕೆ. ಅದು ಮಾರ್ನಿಂಗ್ ಆದರೂ ಓಕೆ, ನೈಟ್ ಆದರೂ ಓಕೆ ಅಂತ ಇರ್ತಾರೆ. ಕೆಲವರು ನೈಟ್ ಟೈಮ್ನಲ್ಲಿ ಎಲ್ಲ ಮಲಗಿದ ಮೇಲೆ 2 ಗಂಟೆ ತನಕ ಫೋಕಸ್ ಮಾಡ್ತಾರೆ. ಇನ್ನು ಕೆಲವರು ಎಲ್ಲ ಮಲಗಿರ್ಬೇಕಾದ್ರೆ ಬೆಳಿಗ್ಗೆ ಬೇಗ ಹೇಳ್ತಾರೆ. ನಿಮ್ದು ಯಾವ ಥರ? ಹೇಗೆ? ನೈಟ್ ಪರ್ಸನ್. ಮೋರ್ ಆಫ್ ಎ ನೈಟ್ ಪರ್ಸನ್. ಎಷ್ಟು ಗಂಟೆ ಮಲಗ್ತೀರಿ? ಅಲ್ಲ, ಮಲಗ್ತೀನ ಅನ್ನೋದು ಆ್ಯಕ್ಚುಲಿ ಪ್ರಶ್ನೆ. ತುಂಬ ಕಮ್ಮಿನಾ? ತುಂಬ ಕಡಿಮೆ ಮಲಗೋದು ನಾನು. ಬಟ್ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ. ಎಷ್ಟು ಗಂಟೆ ನಿದ್ರೆ ಮಾಡ್ತೀರಿ? ನಾನು ಮ್ಯಾಕ್ಸ್ 3 to 4 hours ನಿದ್ದೆ ಮಾಡ್ತೀನಿ. ಅದು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಆರೋಗ್ಯಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ ಅದು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? ಅಲ್ಲ, ಇಂಥ ಟೈಮಿಗೆ ನಿದ್ದೆ ಮಾಡ್ತೀನಿ ಅಂತಲ್ಲ. ನನಗೆ ಸುದೀಪ್ ಅವರು ಕೂಡ ರೀಸೆಂಟ್ಲಿ ಪಾಡ್ಕಾಸ್ಟ್ ಎಲ್ಲ ಅದನ್ನೇ ಹೇಳಿದ್ರು. ಸ್ಲೀಪ್ ಹಾರ್ಡ್ಲಿ 4 hours 5 hours ಸಮಥಿಂಗ್ ಹೇಳಿದ್ರು.
ಇಲ್ಲ 5 years ಆಗ್ಬಿಟ್ರೆ ನಂದು ರೆಕಾರ್ಡ್. ಹಾಂ 3-4 ಸೇಮ್ ಅವರು 3-4 ಅವರ್ಸೇ ಹೇಳಿದ್ರು. ಹಾಂ, ಈಗ ನೀವು ನಂಗೆ ಇನ್ಸೋಮೇನಿಯಾ ಇದೆ, ನಂಗೆ ನಿದ್ದೆ ಬರಲ್ಲ. ಹೌದಾ? ಹಾಂ, ಓಕೆ. ಬಟ್ ನಿಮಗೆ ಡಾರ್ಕ್ ಸರ್ಕಲ್, ನಮಗೆ ಒಂದು ಸಲ ನಿದ್ದೆ ಗಟ್ಟರೆ ಡಾರ್ಕ್ ಸರ್ಕಲ್ ಬರುತ್ತೆ, ನಿಮಗೆ ಯಾಕಿಲ್ಲ ಅಂತ ಗೊತ್ತಿಲ್ಲ. ಅದು ಯಾವಾಗ ಐ ಥಿಂಕ್ ಇಂಡಸ್ಟ್ರಿ ಬಂದಾಗ್ಲಿಂದನು. ಅದಕ್ಕೂ ಮುಂಚೆ ನಾನು ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ. ಮೆಡಿಕಲ್ ಹೆಲ್ಪ್ ತಗೊಂಡ್ರ ಅದಕ್ಕೆ? ಇಲ್ಲ ಇಲ್ಲ ಏನಿಲ್ಲ, ತೊಂದರೆ ನಿಮಗೆ ಅಡಚಣೆ ಏನೂ ಮಾಡ್ತಿಲ್ಲ ಅದು? ಏನು ಮಾಡ್ತಾ ಇಲ್ಲ, ಅಭ್ಯಾಸ ಆಗೋಗಿದೆ ನನಗೆ. ಅದು ಎಷ್ಟು ಗಂಟೆಗೆ ರಾತ್ರಿ ಮಲಗೋದು? ಆಗತ್ತೆ 3 ಗಂಟೆ ಅಂತೂ ಕನಿಷ್ಠ, 2ರಿಂದ 3 ಗಂಟೆ ಕನಿಷ್ಠ ಪಕ್ಷ ಆಗಿ. ಗಾಡ್. ಮತ್ತೆ ಬೆಳಿಗ್ಗೆ 6-7 ಗಂಟೆಗೆ ಎದ್ಬಿಡೋದು? ಹಾಂ, ಎದ್ಬಿಡೋದು. ಶೂಟಿಂಗ್ ಇಲ್ಲ ಅಂತಂದರೆ ಅಂದರೆ ಬೆಡ್ ಮೇಲೇ ಇರ್ತೀವಿ, ಒಂದು ಕಾಫಿ ಕುಡಿತೀವಿ, ಮತ್ತೆ ವಾಪಸ್ ಬರ್ತೀವಿ, ಒಂದು ಸ್ವಲ್ಪ ಲೇಸಿ ಅಲ್ಲಿ ಸೋಫಾ ಕೌಚ್ ಮೇಲೆ ಇರ್ತೀವಿ, ಮಾಡ್ತೀವಿ. ಆ ಥರದೊಂದು ಒಂಚೂರು ಲೇಸಿ 10-11 ಗಂಟೆವರೆಗೂ ಒಂಚೂರು ಲೇಸಿ ಮೂಮೆಂಟ್ಸ್ ಇರುತ್ತೆ. ಒನ್ಸ್ ಸ್ನಾನ ಮಾಡಿ ನಾವು ಬಟ್ಟೆ ಹಾಕೊಂಡ್ರೆ ಆ ಸ್ಪೀಡ್ ಬೇರೆನೇ ಇರುತ್ತೆ ನೆಕ್ಸ್ಟ್. ಅದಾದಮೇಲೆ ಶೂಟಿಂಗ್ ಇದ್ರೆ ಸಹಜವಾಗಿ 5:15 ಎದ್ಬಿಟ್ಟಿರ್ತೀವಿ. 5:30 ಅಲಾರಾಮ್ ಇಟ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. 3 ಗಂಟೆ ಮಲಗಿದ್ರು ಸರಿ, 2 ಗಂಟೆ ಮಲಗಿದ್ರು ಸರಿ. ಎಷ್ಟೊಂದು ಲೆಕ್ಕವಿಲ್ಲದಷ್ಟು ರಾತ್ರಿ ಇದಾವೆ. ಅಲ್ಲ, ಲೆಕ್ಕವಿಲ್ಲದಷ್ಟು ರಾತ್ರಿಗಳು ಮಲ್ಗೇ ಇಲ್ಲ. ಹಿಂಗೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿರ್ತೀವಿ, ರಾತ್ರಿ ಬರ್ತೀವಿ, ಮೂವಿ ನೋಡ್ತೀವಿ, ತಲೆನಲ್ಲಿ ಏನೋ ಓಡುತ್ತೆ, ಏನೇನೋ ಬರಿತಾ ಇರ್ತೀವಿ, ಏನೋ ಹಾಡು ಕೇಳ್ತೀವಿ, ಮ್ಯೂಸಿಕ್ ಹಾಕೊಳ್ತೀವಿ. ಆಮೇಲೆ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿ, ನಿದ್ದೆ ಬಂದಿಲ್ಲ ಅಂತಂದರೆ ನಾವು 1 hour ಮೆಡಿಟೇಟ್ ಮಾಡ್ತೀನಿ ಕೂತ್ಕೊಂಡು. ಒಬ್ಬರೇ ಅಂದರೆ ರೂಮ್ ಎಲ್ಲ ಕ್ಲೋಸ್ ಮಾಡ್ಕೊಂಡು? ಹಾಂ, ರೂಮ್ ನನ್ನ ಜಾಗ ಪರ್ಸನಲ್ ಸ್ಪೇಸ್ ಅನ್ನೋದು ಇಟ್ಕೊಂಡಿದ್ದೀನಿ ಅದಕ್ಕೆ ಅಂತಲೇ. ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಶೂಟಿಂಗ್ ವಾಪಸ್ ಹೊರಡ್ತೀವಿ. ಶೂಟಿಂಗ್ ಇದ್ದಾಗ ಓಕೆ, ಅಲ್ಲಿ ಕಮಿಟ್ಮೆಂಟ್ ಇರುತ್ತೆ, ಈ ಟೈಮಿಗೆ ಹೋಗಲೇಬೇಕು ಅಂತ. ಅದಿಲ್ಲೇ ಇರೋ ಟೈಮ್ನಲ್ಲಿ ಡೇ ಹೇಗಿರುತ್ತೆ ನಿಮ್ಮದು? ಜಿಮ್ಗೆ ಹೋಗ್ತೀರಾ ಅಥವಾ ಮನೇಲೇ ವರ್ಕೌಟ್ ಮಾಡ್ತೀರಾ? ಯಾವ ಥರ, ಹೇಗೆ ಅಂತ? ಶೂಟಿಂಗ್ ಇದ್ದಾಗ ಮನೇಲೇ ವರ್ಕೌಟ್ ಮಾಡ್ತೀನಿ. ಶೂಟಿಂಗ್ ಇದ್ದಾಗ ಮನೇಲೇ ವರ್ಕೌಟ್ ಮಾಡ್ತೀನಿ. ಶೂಟಿಂಗ್ ಇಲ್ಲದೆ ಇದ್ದಾಗ ಜಿಮ್ಮಿಗೆ ಹೋಗ್ತೀನಿ. ಮನೇಲೆ ಏನೆಲ್ಲ ಎಕ್ವಿಪ್ಮೆಂಟ್ ಇಟ್ಕೊಂಡಿದ್ದೀರಿ? ಬೇಸಿಕ್ಸ್, ಎಂಟೈರ್ ಬೇಸಿಕ್ ಸೆಟಪ್ಸ್ ಎಲ್ಲ? ಬೇಸಿಕ್ ಎಲ್ಲ ಇದೆ. ಓಕೆ. ಎಷ್ಟು ಗಂಟೆ? 1 hour? ಎಷ್ಟು ಜಿಮ್ ಮಾಡೋ ಟೈಮ್? ಇಲ್ಲ, ಅದಕ್ಕೆ ಪರ್ಟಿಕ್ಯುಲರ್ ಫಿಕ್ಸ್ಡ್ ಟೈಮ್ ಅಂತ ಇಲ್ಲ. ಏನೇ ಇದ್ರೂ ಬೆಳಿಗ್ಗೆ 10 ಗಂಟೆ 11 ಗಂಟೆ ನಂತರನೇ. ಓಕೆ. ಕೆಲವೊಂದ್ಸಲ ರಾತ್ರಿ 12 ಗಂಟೆ ಮಾಡ್ತೀವಿ. ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಲೇಟ್ ಇನ್ ದ ನೈಟ್ ಎಕ್ಸಸೈಸ್ ಮಾಡಿದ್ರೆ ಆಮೇಲೆ ನಿದ್ರೆ ಬರಲ್ಲ ಅಂತ ಹೇಳೋರು ಮಾಡಲ್ಲ. ಬಟ್ ನಿಮಗೆ ಬೇಕಾಗೇ ಇಲ್ವಲ್ಲ, ಸೊ ಯಾವ ಟೈಮಿಗೆ ಬೇಕಾದ್ರೂ ಮಾಡ್ಬೋದು. ನಮ್ಮ ಕಿಟ್ಟಿ ಅವ್ರು ಏನಿದ್ದಾರೆ, ಮಜಲ್ ಪ್ಲಾನೆಟ್ ಪಾನಿಪುರಿ ಕಿಟ್ಟಿ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮಗೋಸ್ಕರ ಅಂತಲೇ ಜಿಮ್ ಓಪನ್ ಇಟ್ಬಿಟ್ಟಿರ್ತಾರೆ ಯಾವಾಗಾದರೂ. ಅವರೇ ನಿಮ್ಮ ಟ್ರೈನರ್? ಹಾಂ. ಎಲ್ಲಿರೋದು ಅದು ಲೊಕೇಶನ್? ಬಸವೇಶ್ವರ ನಗರದಲ್ಲಿ. ಅವ್ರಿಗೆ ಮಲ್ಟಿಪಲ್ ಕಡೆ ಇದೆಯಾ? ಒಂದು ಕಡೆ ಇದೆಯಾ? ಮಲ್ಟಿಪಲ್ ಕಡೆ ಇದೆ. ಓಕೆ. ನೀವು ಬಸವೇಶ್ವರ ನಗರದಲ್ಲಿ? ಬಸವೇಶ್ವರ ನಗರದಲ್ಲಿ. ಅದು ಬಟ್ ನಿಮ್ಗೆ ದೂರ ಆಗುತ್ತೆ, ನಿಮ್ಮ ಮನೆಗೆ ದೂರ ಆಗುತ್ತಲ್ಲ ಸ್ವಲ್ಪ? ಬಟ್ ಅದ್ರ ಹಿಂದೆನೇ ನನ್ನ ಆಫೀಸ್ ಇರೋದು. ಓಕೆ. ಆಫೀಸಿಂದ ಅಲ್ಲಿದ್ದಾಗ ಮುಂಚೆ ಮನೆ ಅಲ್ಲೇ ಇತ್ತು, ಜಿಮ್ಮಿಂದ ವಾಕಬಲ್ ಡಿಸ್ಟೆನ್ಸ್ ಇತ್ತು. ಈ 1 ವರ್ಷ ಆಯ್ತು ನಾನು ಅಲ್ಲಿ ಶಿಫ್ಟ್ ಆಗಿ. ಬಟ್ ಸಿನಿಮಾ ನಡೀತಿರೋದ್ರಿಂದ ಹೆಚ್ಚಾಗಿ ನಾನು ಆಫೀಸಲ್ಲೇ ಉಳ್ಕೊಳ್ತೀನಿ. ಹಾಗಾಗಿ ಅಲ್ಲೇ ಆಫೀಸ್ ಹಿಂದೆನೇ ಜಿಮ್ ಇರೋದು. ಫಿಟ್ನೆಸ್ ವಿಚಾರದಲ್ಲಿ ನಿಮ್ಮ ಪರ್ಸೆಪ್ಷನ್ ಏನು ಅಂತ? ಅಂದರೆ ಉದಾಹರಣೆಗೆ ಕೆಲವರಿಗೆ ಸಲ್ಮಾನ್ ಖಾನ್ ಬಾಡಿನೂ ಅದು ಒಂದು ಕೆಲವರಿಗೆ ಇಷ್ಟ ಆಗುತ್ತೆ. ದಟ್ ಈಸ್ ಆಲ್ಸೋ ಏನು ಹೇಳಿ ತುಂಬ ಜನಕ್ಕೆ ಅಟ್ರ್ಯಾಕ್ಟ್ ಮಾಡೋ ವಿಚಾರ. ಕೆಲವರಿಗೆ ವಿರಾಟ್ ಕೊಹ್ಲಿ ಟೈಪ್ ಆಫ್ ಬಾಡಿನೂ ಅಟ್ರ್ಯಾಕ್ಟ್ ಮಾಡೋ ವಿಚಾರ, ಅಥ್ಲೆಟಿಕ್ ಬಾಡಿ. ನಿಮಗೆ ಫಿಟ್ನೆಸ್ ವಿಚಾರದಲ್ಲಿ ನಿಮ್ಮ ಪರ್ಸೆಪ್ಷನ್ ಏನು ಅಂತ? ವಾಟ್ ಈಸ್ ಫಿಟ್ನೆಸ್ ಟು ಯು? ಫಿಟ್ನೆಸ್ ಇಸ್ ಸ್ಟೇಯಿಂಗ್ ಹೆಲ್ದಿ. ನಿಮ್ಮ ಫಿಸಿಕ್ ಆಕಾರ ಹೇಗಿರಬೇಕು ಅದು ಪಾತ್ರ ಡಿಸೈಡ್ ಮಾಡುತ್ತೆ. ಈಗ ತಾಯಿಗೆ ತಕ್ಕ ಮಗ ಮಾಡುವಾಗ ಆಗಲಿ ಅಥವಾ ಈ ಯುದ್ಧಕಾಂಡ ಮಾಡುವಾಗಲಿ ನನಗೊಂದು ನೀಟ್ ಫಿಟ್ನೆಸ್ ಅಂದರೆ ಬಲ್ಕ್ ಬಾಡಿ ಬೇಕಾಗಿತ್ತು. ನನ್ನ ಪೋಸ್ಚರ್ಸ್ ನಿಂತ್ಕೊಂಡಾಗ ಆಗಲಿ ನಿಮ್ಗೆ ಒಂದು ಸೀರಿಯಸ್ ಲುಕ್ ಬೇಕಾಗಿತ್ತು. ಸೀರಿಯಸ್ ಲುಕ್ ಬೇಕಾಗಿತ್ತು. ಇದು ಫಾರ್ಮಲ್ ಡ್ರೆಸ್ ಅಲ್ಲೆಲ್ಲ ಸ್ವಲ್ಪ ತುಂಬಿರೋ ಥರ ಹಾಕಿದಾಗ ಚಿಕ್ಕ ಹುಡುಗ ಅಂತ ಅನಿಸಬಾರ್ದು. ಇದರಲ್ಲಿ ಸ್ವಲ್ಪ ಸೀರಿಯಸ್, ಒಬ್ಬ ಎಕ್ಸ್ಪೀರಿಯನ್ಸ್ ಇರೋ ಲಾಯರು, ಯಂಗ್ ಪರ್ಸನ್. ಐ ಹ್ಯಾವ್ ಟು ಲುಕ್ ಯಂಗ್ ಆ್ಯಂಡ್ ಫಿಟ್, ಡೈನಾಮಿಕ್ ಆಗಿ ಕಾಣಿಸ್ಬೇಕು. ಅಂದರೆ ಅವ್ನ ಕಾನ್ಫಿಡೆನ್ಸ್, ಅವ್ನ ಮಾತಲ್ಲಿ ಏನಿದೆಯಲ್ಲ ಫಿಸಿಕಲ್ಲು ಕಾಣಿಸ್ಬೇಕು. ಈಗ ನಾವು ಸ್ಲೋಚಾಗಿ ನಿಂತ್ಕೊಂಡು ತುಂಬ ಡೈನಾಮಿಕ್ ಆಗಿ ಒಬ್ಬ ಲಾಯರ್ ಥರ ಫೈಟ್ ಮಾಡ್ತಾ ಇದ್ರೆ ಅದು ಸರಿ ಹೋಗಲ್ಲ. ಗೊತ್ತಾಯ್ತು. ನನಗೆ ಎದೆ ಅಂದರೆ ಗೊತ್ತಾಯ್ತು, ತಲೆ ಎತ್ಕೊಂಡು ಎದೆ ತಟ್ಕೊಂಡೆ ನಿಲ್ಬೇಕಾಗಿತ್ತು. ತಾಯಿಗೆ ತಕ್ಕ ಮಗದಲ್ಲೂ ಅದೇ ಥರನೇ ಒಂದು ಕ್ಯಾರೆಕ್ಟರ್ ಆಗಿತ್ತು. ಈಗ ನಾನು ಅದೇ ಹಿಂದೆ ಕೃಷ್ಣನ್ ಲವ್ ಸ್ಟೋರಿ ಮಾಡಿದ್ದೀನಿ. ನಾನು ಅದರಲ್ಲಿ ಅಂದರೆ ಒಂದು ಚೂರು ಡಂಬಲ್ ಎತ್ತಾ ಇರಲಿಲ್ಲ.
ಬರೀ ನಾನು ರನ್ ಮಾಡ್ತಾ ಇದ್ದೆ, ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ, ಸಣ್ಣ ಆಗಬೇಕು ಅಂತ. ಸಣ್ಣ ಆಗಬೇಕು ಅಂದ್ರೆ ಮಿಡಲ್, ಅಂದರೆ ನಮ್ಮ ಅಕ್ಕಪಕ್ಕ ಹೆಂಗಿರ್ತಾರೆ ನಾರ್ಮಲ್ ಹುಡುಗರು ಹಂಗೆ ಕಾಣಿಸ್ಬೇಕಾಗಿತ್ತು. ಕೃಷ್ಣಲೀಲಾ ಸಿನಿಮಾ ಮಾಡಿದೆ, ಸ್ಟ್ರಗ್ಲಿಂಗ್ ಮಿಡಲ್ ಕ್ಲಾಸ್ ಬಾಯ್ ಥರ ಕಾಣ. ಕೃಷ್ಣಲೀಲಾ ಮಾಡೋಕ್ಕೂ ಮುಂಚೆ ಜೈ ಬಜರಂಗ್ ಬಲಿ ಅಂತ ಸಿನಿಮಾ ಮಾಡಿದ್ದೆ, ಅದಕ್ಕೆ ಫುಲ್ ಬಲ್ಕಿ ಆಗಿ ಬೈಸೆಪ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಅದರ ನೆಕ್ಸ್ಟ್ ಕೃಷ್ಣಲೀಲಾ ಮಾಡೋ ಟೈಮಲ್ಲಿ ಸೇಮ್ ಥಿಂಗ್, ನಾನು ಬರೀ ಅನ್ನ ಸಾರು ಮೊಸರನ್ನ ಈ ಥರದ್ದೇ ಊಟಗಳು ಮಾಡಿಕೊಂಡು ಏನೂ ವರ್ಕೌಟ್ ಮಾಡಿದೆ. ಸೈಕ್ಲಿಂಗ್ ಮಾಡ್ತಾಯಿದ್ವಿ, ನಾನು ನನ್ನ ಫ್ರೆಂಡ್ಸ್ ಬೆಳಗ್ಗೆ ಹೋಗ್ಬಿಟ್ಟು ಸೈಕ್ಲಿಂಗ್ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ನಂತರ ಬಾಯ್ ನೆಕ್ಸ್ಟ್ ಡೋರ್ ಕಾಣಿಸ್ಬೇಕಂದಾಗ ಆ ಥರ ಆಗ್ತೀವಿ. ಈ ಥರದ್ದು ಡೈನಾಮಿಕ್ ಕ್ಯಾರೆಕ್ಟರ್. ಅದು ಓಕೆ, ಅದು ಕ್ಯಾರೆಕ್ಟರ್ ರಿಕ್ವೈರ್ಮೆಂಟ್ ಆಯಿತು. ಪರ್ಸನಲಿ ನಿಮಗೆ ಯಾವ ಥರದ್ದು ಇಷ್ಟ ಅಂತ? ಅಥ್ಲೆಟಿಕ್ ಇದು ಇಷ್ಟನಾ, ಅಪಿಯರೆನ್ಸ್ ಇಷ್ಟನಾ, ಅಥವಾ ನನಗೆ ಸಲ್ಮಾನ್ ಖಾನ್ ಕೈಂಡ್ ಆಫ್ ಅಪಿಯರೆನ್ಸ್ ಇಷ್ಟನಾ, ಯಾವ ಥರ ಇಷ್ಟ ಅಂತ? ಹಂಗೆ ಆ ಥರದ್ದು ಯಾವತ್ತೂ ಯೋಚನೆ ಮಾಡಿಲ್ಲ ನಾನು. ಯಾಕಂದ್ರೆ ತುಂಬಾ ಜನಕ್ಕೆ ಈಗ ಜಿಮ್ಮಿಗೆ ಹೋಗೋರಿಗೆ ಮೈಂಡಲ್ಲಿ ಫಸ್ಟ್ ಬರೋ ಕ್ವಶನ್ ಇದು, ನನಗೆ ಕಟ್ಸ್ ಅಂಡ್ ಕರ್ವ್ಸ್ ಬೇಕಾ, ನನಗೆ ಕಟ್ಸ್ ಅಂಡ್ ಕರ್ವ್ಸ್ ಬೇಕಾ ಅಥವಾ ಹಿಂಗೆ ಓಡಾಡಬೇಕಾ, ಈ ಕ್ವಶನ್ಸ್ ಇರುತ್ತೆ. ಸೊ ನಿಮ್ಮ ಮೈಂಡಲ್ಲಿ ಏನಿದೆ ಅಂತ ಕೇಳೋಣ ಅಂತ. ನನಗೆ ಮೇನ್ ಏನಂತಂದರೆ ಹೊಟ್ಟೆ ಬರಬಾರ್ದು. ಓಕೆ, ಅಂದರೆ ಯಾವುದೇ ಯುವಕರಿಗೆ, ನನಗೆ ಅಂತಲೇ ಅಲ್ಲ, ನಮ್ಮ ಈಗಿನ ಇಂಡಿಯನ್ ಯೂತ್ಸ್ ಏನಿದಾರಲ್ಲ ಅವ್ರು ಹೊಟ್ಟೆ ಅಂದರೆ ಬಲ್ಕಿಯಾಗಿ ಒಬೇಸ್ ಆಗಿರಬಾರ್ದು ಅನ್ನೋದು ನನ್ನ ಓಕೆ ಕನ್ಸರ್ನ್. ನನಗೆ ಬೈಸೆಪ್ಸು ಶೋಲ್ಡರ್ಸು ಎದೆ ಎಲ್ಲ ಮಸ್ಕ್ಯುಲರ್ ಆಗೇ ಇರಬೇಕು ಅನ್ನೋದಲ್ಲ. ಯು ಶುಡ್ ಹ್ಯಾವ್ ಒಂದು ಪ್ರಾಪರ್ ಪ್ರಪೋರ್ಷನಲ್ಲಿ ಬಾಡಿ ಇರಬೇಕು. ದ್ಯಾಟ್ ಈಸ್ ಅ ಟ್ರೂ ಹ್ಯೂಮನ್ ಅಂದರೆ ಆರಿಜಿನಲ್ ಹ್ಯೂಮನ್ ನೇಚರ್. ಆರ್ಗ್ಯಾನಿಕ್ ಏನಿರುತ್ತಲ್ಲ ದಟ್ ಈಸ್ ಆಲ್ವೇಸ್ ಬೆಟರ್ ಅಂತ ನನ್ನ ಫೀಲ್. ಆರ್ಗ್ಯಾನಿಕ್ ಅಂತ ಬಂದಾಗ ವೇ ಪ್ರೋಟೀನ್ ಎಲ್ಲ ನೀವು ಹೇಗೆ ತೊಗೊಳ್ತೀರಾ? ವೇ ಪ್ರೋಟೀನ್ ತೊಗೊಳ್ತೀವಿ ಅಲ್ಲ, ನಾನು ಹೇಳೋದು ಬಾಡಿ ಸ್ಟ್ರಕ್ಚರ್. ಓಕೆ ಓಕೆ. ಈಗ ಒಂದು ಮಂಗ ಅಂದರೆ ಹೆಂಗಿರ್ಬೇಕು, ಮಂಗ ಅದ್ರದ್ದು ಒಂದು ಬೈ ನೇಚರ್ ಹಾಗೆ ಇರುತ್ತಲ್ವಾ. ಈಗ ಒಂದು ಹಸು ಅಂದರೆ ಹಸು ಬೈ ನೇಚರ್ ಹಾಗೆ ಇರುತ್ತೆ. ಅದಕ್ಕೆ ನಾವು ಇಂಜೆಕ್ಟ್ ಮಾಡಿ ಅದು ಏನೋ ಇಲ್ಲದೆ ಇರೋ ಆಕಾರ ಮಾಡಿ ಕಾಣ್ಬೇಕು ಹಂಗೆ ಕಾಣಬೇಕು. ಓಕೆ, ಹೊಟ್ಟೆ ಬರದೇ ಇದ್ರೆ ನ್ಯಾಚುರಲ್ ಆಗಿ ಮನುಷ್ಯ ಹೆಂಗೆ ಕಾಣ್ಬೇಕು ಹಂಗೆ ಕಾಣೋದು. ಓಕೆ, ಅಲ್ಲೇ ಇರೋದು ಆ್ಯಕ್ಚುಲಿ. ಅದು ನಿಮ್ಗೆ ಟೋನ್ ಅಂತೂ ಜಾಸ್ತಿ ಇಲ್ಲೇ ಡೆಪಾಸಿಟ್ ಮಾಡ್ತಾರೆ ಫ್ಯಾಟ್ ನ. ನೀವು ಅದು ಟೋನ್ ಮಾಡಿದ್ರೆ ಮನುಷ್ಯ ಹೆಂಗಿರ್ಬೇಕು ಹಂಗಿರ್ತಾನೆ. ಓಕೆ, ನ್ಯೂಟ್ರಿಷನ್ ವಿಚಾರಕ್ಕೆ ಬಂದರೆ ವೇ ಪ್ರೋಟೀನ್ ತೊಗೊಳ್ತೀರಿ ಅಂತ ಹೇಳಿದ್ರೆ, ಉಳಿದಂತೆ ಏನೇನು ಮೈಂಡ್ ಮಾಡ್ತೀರಿ, ಕೇರ್ಫುಲ್ ಆಗಿರ್ತೀರಿ ಡಯಟಲ್ಲಿ? ನನ್ನ SSLCನಲ್ಲಿ ನಾನು ಎಷ್ಟು ಊಟ ಮಾಡ್ತಾ ಇದ್ನೋ ಇವತ್ತಿಗೂ ಅಷ್ಟೇ ಊಟ ಮಾಡ್ತೀನಿ. ಅವತ್ತು ನನ್ನ ಬಾಡಿ ವೆಯ್ಟ್ ಏನಿತ್ತು, ಇವತ್ತು ನನ್ನ ಬಾಡಿ ವೆಯ್ಟ್ ಅದೇ ಇದೆ. ಎಷ್ಟಿದೆ? 72. ಓಕೆ, ಸ್ಟೇಬಲ್. ಸ್ಟೇಬಲ್. ಅವತ್ತು 68, 69 ಇದ್ದೆ ಅನ್ಸುತ್ತೆ SSLCನಲ್ಲಿ. ಇವತ್ತು 72, 71, 72 ಇಸ್ ಮೈ ಬಾಡಿ ವೆಯ್ಟ್. ಹೈಟು 5'8". ಓಕೆ. ಆ್ಯಂಡ್ ಕ್ವಾಂಟಿಟಿ, ಆಮೇಲೆ ನಾನು ಏನು ತಿಂತಾ ಇದೆ ಅದು ಇವತ್ತುವರೆಗೂ ಚೇಂಜ್ ಆಗಿಲ್ಲ. ಅಷ್ಟೇ, ಬೆಳಗ್ಗೆ ಏನು ಅಷ್ಟೇ ತಿಂತೀನಿ, ಮಧ್ಯಾಹ್ನ ಇವತ್ತಿಗೂ ಅಷ್ಟೇ ತಿಂತೀನಿ, ರಾತ್ರಿ ಇವತ್ತಿಗೂ ಅಷ್ಟೇ. ವೆರಿ ಸ್ಮಾಲ್ ಪೋರ್ಷನ್ನಲ್ಲೇ ತಿಂತೀನಿ. ನಂಗೆ ಯಾವತ್ತೂ ಜಾಸ್ತಿ ತಿನ್ಬೇಕಂತ ಅನಿಸಲ್ಲ. ಆಮೇಲೆ ಸ್ವೀಟ್ ಕ್ರೇವಿಂಗ್ಸ್ ಇದೆ, ಬಟ್ ಅದು ಇಷ್ಟೇ. ಅಂದರೆ ಚಿಕ್ಕವನಿದ್ದಾಗಿಂದನೂ ಅದು ಶುಗರ್ ತಿನ್ನಬಾರ್ದು ಅನ್ನೋ ಕಾನ್ಷಿಯಸ್ನೆಸ್ಸಿಂದ ಜಾಸ್ತಿ ತಿನ್ನಬಾರ್ದು ಹಾಗಲ್ಲ. ನಂಗೆ ಅಷ್ಟರಲ್ಲೇ ತೃಪ್ತಿ ಆಗಿಬಿಡುತ್ತೆ. ಬಟ್ ಸ್ವೀಟ್ ತಿಂತೀರಾ ಡೈಲಿ? ಹೇಗೆ? ಇಲ್ಲ ಡೈಲಿ ಅಲ್ಲ, ಸಂದರ್ಭ ಇದ್ದಾಗ, ಅದು ಹಬ್ಬ ಆ ಥರದ್ದೆಲ್ಲ ಇದ್ದಾಗ ಹೋಳಿಗೆ ಸ್ವೀಟ್ಸ್ ಅವೆಲ್ಲ ನಾವು ಚೆನ್ನಾಗಿ ತಿಂತೀವಿ, ಏನು ತೊಂದರೆ ಇಲ್ಲ. ಡೈಲಿ ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್ ಆ ಥರದ್ದೆಲ್ಲ ನಂಗೆ ಅದು ಆ ಥರದ್ದೇನು ಆಸೆ ಕ್ರೇವಿಂಗ್ಸ್ ಅನ್ನೋದೇನಿಲ್ಲ. ವೆರಿ ಮಿನಿಮಮ್ ಕ್ವಾಂಟಿಟಿನೇ ತಿನ್ನೋದು ನಾನು ಮುಂಚೆಯಿಂದನೂ. ವೆಜಿಟೇರಿಯನ್. ಓಕೆ, ಹಾಗಾದ್ರೆ ನಿಮಗೆ ವೇ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್. ಹಾಂ ಅಲ್ವಾ? ಇವಾಗ ವೆಜಿಟೇರಿಯನ್ ಇದರಲ್ಲಿ ಇಟ್ ಇಸ್ ಸ್ವಲ್ಪ ಚಾಲೆಂಜ್ ಅಲ್ವಾ, ಪ್ರೋಟೀನ್ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದು? ಇಲ್ಲ ಇದೆ, ಆಪ್ಷನ್ಸ್ ಇದೆ, ಬಟ್ ಸ್ಟ್ರೇಟ್ ಅವೇ ನಿಮಗೆ ಇಷ್ಟರಲ್ಲೇ ಇಷ್ಟೊಂದು ಕೊಟ್ಬಿಡೋ ಥರ ಸ್ವಲ್ಪ ಜಾಸ್ತಿ ಪ್ಲಾನ್ ಮಾಡಲ್ಲ. ಅದು ಮಿತ್. ಅದು ನಿಮಗೆ ನಾನ್ ವೆಜ್ಜಲ್ಲೇ ಅಷ್ಟೊಂದು ಜಾಸ್ತಿ ಸಿಗುತ್ತೆ ಅನ್ನೋದು ಇಟ್ಸ್ ಎ ಮಿತ್ ಆ್ಯಕ್ಚುಲಿ. ಹೇಗೆ ಪ್ಲಾನ್ ಮಾಡ್ತೀರಿ ವೇಗನ್ ಡಯಟಲ್ಲಿ ಪ್ರೋಟೀನ್ಗೆ? ಏನಿಲ್ಲ, ತರಕಾರಿಗಳು ಚೆನ್ನಾಗಿ ತಿಂತೀವಿ, ಕಾಳು ಚೆನ್ನಾಗಿ ತಿಂತೀವಿ, ಮೊಳಕೆ ಕಟ್ಟಿದ ಕಾಳುಗಳು ತಿಂತೀವಿ. ಅದು ಎಷ್ಟು ದಿನದಿಂದ ತಿನ್ಕೊಂಡ್ ಬಂದಿರೋ ನಿಮ್ಮ ಬಾಡಿ ಹೇಗೆ ಅದಕ್ಕೆ ಒಗ್ಗಿದೆ, ಅಡಾಪ್ಟ್ ಆಗಿದೆ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. ಇಟ್ಸ್ ಬಿನ್ ಏಜಸ್ ತಿನ್ಕೊಂಡು ಬಂದಿರೋದು. ಮತ್ತೆ ಏನಂದ್ರೆ ಕೆಲವರಿಗೆ ತೀರಾ ಫೈಬರ್ ಇದ್ರೆ ಬಾಡಿ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ, ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ. ಸೊ ಮೊಳಕೆ ಕಾಳು ಅವೆಲ್ಲ ಪ್ರಾಕ್ಟೀಸ್ ಇದ್ದವ್ರಿಗೆ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಸೊ ಕಡೆದಾಗಿ ಅಜಯ್ ಅವರೇ, ಯುದ್ಧಕಾಂಡ ನಿಮ್ಮ ಲೈಫ್ನ ದೊಡ್ಡ ಪ್ರಯತ್ನ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ತುಂಬ ಎಫರ್ಟ್ ಹಾಕಿದ್ದೀರಾ ನೀವು ಇದಕ್ಕೆ. ಅದ್ರ ಬಗ್ಗೆ, ಅದರಲ್ಲಿರೋ ಮೆಸೇಜ್ ಬಗ್ಗೆ ನೀವು ಆಡಿಯನ್ಸ್ ಹತ್ರ ಏನಾದರೂ ಕಮ್ಯುನಿಕೇಟ್ ಮಾಡೋದಾದರೆ? ಯುದ್ಧಕಾಂಡ ಈಸ್ ಆಲ್ ಅಬೌಟ್ ಜಸ್ಟಿಸ್ ಇನ್ ರೈಟ್ ಟೈಮ್. ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಲೇಬೇಕಾಗಿದೆ. ಅದು ಹೆಣ್ಮಕ್ಳು ವಿಚಾರ ಅಂತ ಬಂದಾಗ, ಬಿಕಾಸ್ ನಾನು ಭಾವಿಸೋದು ಏನಪ್ಪ ಅಂತಂದರೆ, ಈಗ ಹೆಣ್ಮಕ್ಳಿಗೆ ಯಾವುದೇ ಒಂದು ದೌರ್ಜನ್ಯ, ಅತ್ಯಾಚಾರ
ಆ ಥರದ್ದು ಆದಾಗ ಆ ಜಸ್ಟಿಸ್ ಸಿಗುವಂಥ ಟೈಮ್ ಪ್ರೊಲಾಂಗ್ ಆಗಿ ಸುಮಾರು ವರ್ಷಗಳಿಂದ ಅದಕ್ಕೆ ನ್ಯಾಯ ಸಿಗದೇ ಇದ್ದಾಗ ಅಲ್ಲಿ ಆದಂಥ ಅತ್ಯಾಚಾರಕ್ಕಿಂತ ಈ ಮಾನಸಿಕ ಅತ್ಯಾಚಾರ ಇರುತ್ತಲ್ಲ ನ್ಯಾಯ ಸಿಗೋವರೆಗೂ ಅದು ಬಹಳ ಕಷ್ಟಕರವಾದಂಥ ವಿಚಾರ ಅವಳಿಗೆ ಮತ್ತು ಅವಳ ಕುಟುಂಬಸ್ಥರಿಗೆ. ಆ್ಯಂಡ್ ಇದರಲ್ಲಿ ಕೂಡ ಅಂದರೆ ಒಂದು ಹೆಣ್ಣು ಮತ್ತು ಅವಳ ಮಗಳು ಇಬ್ಬರು ಶೋಷಿತ ವಿಕ್ಟಿಮ್ಸ್. ಸೊ ಕೆಲವೊಂದು ಲೂಪ್ ಹೋಲ್ಸ್ಗಳು ನಮ್ಮ ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಜಸ್ಟಿಸ್ ಅನ್ನೋದಿದೆ, ಬಟ್ ಅದು ಹೇಗೆ ಅಪ್ಲೈ ಆಗಬೇಕು ಅನ್ನೋದು ಒಂದು ಭಾಳ ಸ್ಟ್ರಾಂಗ್ ವಿಚಾರ ಇದೆ. ನಾವೆಲ್ಲರೂ ಕೇಸ್ ಏನಾಯಿತು, ಜಸ್ಟಿಸ್ ಏನಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆ ಮಧ್ಯದಲ್ಲಿ ಆ ಅವಧಿನಲ್ಪಟ್ಟಂಥ ಮಾನಸಿಕ ವೇದನೆ ಇದೆಯಲ್ಲ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ಆ್ಯಂಡ್ ಯಾವಾಗಲೂ ಏನಾಗುತ್ತೆ, ಒಂದು ಕ್ರೈಮ್ ಅದಕ್ಕೆ ಜಸ್ಟಿಸ್ ಸಿಗದೆ ಇದ್ದಿದ್ದಕ್ಕೆ ಆ ವಿಕ್ಟಿಮ್ ಫೈಟ್ ಮಾಡಿ 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 ಜಸ್ಟಿಸ್ ಸಿಗದೆ ಇದ್ದದಕ್ಕೆ ಆ ವಿಕ್ಟಿಮು ಕ್ರಿಮಿನಲ್ ಆಗ್ತಾರಾ? ದಟ್ ಬಿಕಮ್ಸ್ ಎ ಕ್ವಶನ್. ಇವಾಗ ಆ ವಿಕ್ಟಿಮ್ ಆ ಜಸ್ಟಿಸ್ ಸಿಗದೆ ಇದಕ್ಕೆ ಫ್ರಸ್ಟ್ರೇಷನಿಗೆ ಒಂದು ಕ್ರೈಮ್ ಮಾಡಿ ಕ್ರಿಮಿನಲ್ ಆದಾಗ ಈ ಕೇಸ್ ಮರ್ತು ಹೋಗ್ಬಿಡ್ತಾರೆ, ಈ ಕೇಸ್ನ ಇಟ್ಕೊಳ್ತಾರೆ. ಸೊ ಇನ್ ಟೈಮ್ ಜಸ್ಟಿಸ್ ಸಿಗದೆ ಇದಕ್ಕೆ ಯು ಆರ್ ಕ್ರಿಯೇಟಿಂಗ್ ಒನ್ ಮೋರ್ ಕ್ರಿಮಿನಲ್. ಸೊ ಇದೆಲ್ಲ ಆಗಬಾರ್ದು ಅನ್ನೋದು ಒಂದು ವಿಚಾರ. ಆ್ಯಂಡ್ ಈ ಸಿನಿಮಾದಲ್ಲಿ ರಾಷ್ಟ್ರಪತಿಗಳಿಗೂ ಒಂದು ಪತ್ರ ಇದೆ ಕೊನೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆದ ವಿಚಾರದಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ಅಂದರೆ ಸಿನಿಮಾ ಹೊರತುಪಡಿಸಿ ಸಿನಿಮಾ ಸಿನಿಮಾದಲ್ಲೇ ಅದಕ್ಕೊಂದು ಕೊನೆಯಲ್ಲಿ ರಾಷ್ಟ್ರಪತಿಗಳಿಗೆ ಒಂದು ಮನವಿ ಇಟ್ಟಿದ್ದೀನಿ ಈ ಸಿನಿಮಾದಲ್ಲಿ. ಆ್ಯಂಡ್ ಈ ಯುದ್ಧಕಾಂಡ ಸಿನಿಮಾ ಬರೀ ಸಿನಿಮಾ ನೋಡೋದಲ್ಲದೆ ಹೊರಗಡೆ ಬಂದು ಪ್ರತಿಯೊಬ್ಬರು ಯುವಕರು ಗಂಡಸರು ನಾವುಗಳಾದವರು ಜಸ್ಟಿಸ್ಗೋಸ್ಕರ ಫಾರ್ ವುಮೆನ್ ವೆಲ್ಫೇರ್, ಫಾರ್ ರೇಪ್ ವಿಕ್ಟಿಮ್ಸ್ಗೆ ನಾವು ನಿಲ್ಲಬೇಕಾಗಿದೆ. ಆ ಯುದ್ಧ ಕಂಟಿನ್ಯೂ ಆಗಬೇಕು. ಥಿಯೇಟ್ರಿಂದ ಹೊರಗಡೆ ಬಂದು ಯುದ್ಧ ಅಲ್ಲಿಂದ ಆ್ಯಕ್ಚುಲಿ ಕಂಟಿನ್ಯೂ ಆಗಬೇಕಾಗಿದೆ ಅನ್ನೋದು ನನ್ನ ಮೋಟಿವ್. ಎಸ್ ಸರ್, ನಿಮ್ಮ ಈ ಪ್ರಯತ್ನಕ್ಕೆ ಸಕ್ಸಸ್ ಸಿಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.